ಎಸ್, ಎಲ್ಲ ಆತ್ಮ ಬಂಧುಗಳಿಗೂ ಶರಣಾರ್ಥಿಗಳು. ವಿಶೇಷವಾಗಿ ಇವತ್ತು ಧ್ಯಾನವನ್ನು ಮುಗಿಸ್ಕೊಂಡ್ ಬಂದಿದ್ದೀರಾ ಮಾಸ್ಟರ್ಸ್ ಎಲ್ಲರೂ. ನಿನ್ನೆ ರಾತ್ರಿ ಪೂರ್ಣಚಂದ್ರ ಹುಣ್ಣಿಮೆಯ ಧ್ಯಾನ ಇತ್ತು ಮಾಸ್ಟರ್ಸ್. ನಿನ್ನೆ ಭಾನುವಾರ ದಿವಸ ಬೆಳಗ್ಗೆ ಏನು ವಿಶ್ವ ಸ್ವಾಸ್ಥ್ಯ ಧ್ಯಾನ ಇತ್ತು, ಅದು ಮುಗಿದ ಮೇಲೆ ಗುರುಜಿ ಕೊಟ್ಟಿರ್ತಕ್ಕಂಥ ಒಂದು ಕ್ಲಾಸ್, ಮತ್ತು ನಿನ್ನೆ ರಾತ್ರಿ ಪೂರ್ಣಚಂದ್ರ ಧ್ಯಾನದ ಮಧ್ಯದಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಕ್ಲಾಸ್, ಎರಡು ವಿಶೇಷವಾದ ಕ್ಲಾಸ್ಗಳು. ಯಾರೆಲ್ಲ ಅಟೆಂಡ್ ಆಗಿದ್ದೀರಾ ಅವರು ಭಾಗ್ಯವಂತರು. ಯಾರು ಅಟೆಂಡ್ ಆಗಿಲ್ಲ, ದಯವಿಟ್ಟು ಅದನ್ನ ಲಿಂಕ್ ಬಂದ್ಮೇಲೆ ದಯವಿಟ್ಟು ಕೂಲಾಗಿ ಕುತ್ಕೊಂಡು ಸರ್ಚ್ ಮಾಡಿ. ಯಾಕಂದ್ರೆ ಟೋಟಲ್ ನಿಮ್ಮ ಲೈಫ್ಗೆ ಒಂದು ಆಧಾರ ಕೊಡ್ತಕ್ಕಂಥ ಒಂದು ಇದನ್ನ ಕೊಟ್ಟಿದೆ ನಿನ್ನೆ ರಾತ್ರಿ. ಇದು ಉಸಿರನ್ನು ಯಾವ ತರ ತಗೊಳ್ಳೋದು, ಪಿಂಗಳ ನಾಡಿಗಳ ಬಳಕೆ ಹೇಗೆ, ಸುಷುಮ್ನ ನಾಡಿಯ ಒಂದು ಬಳಕೆ ಹೇಗೆ, ಕೊನೆಯ ಕ್ಷಣದಲ್ಲಿ ನಾವು ಯಾರು ಸಾವನ್ನ ಹೊಂತಾರೆ, ಆ ಸಮಯದಲ್ಲಿ ಯಾವ ನಾಡಿಯಿಂದ ಉಸಿರು ಹೋದ್ರೆ ಮತ್ತೆ ಮರುಜನ್ಮ ಬರೋದಕ್ಕೆ ಆಗದಂಗೆ ಇರಬಹುದು ಅನ್ನೋದಕ್ಕೆ ಕೂಡ ವಿಶೇಷವಾದ ಜ್ಞಾನ ಸಿಕ್ಕಿದೆ. ಮತ್ತು ನಾವು ಇಡನಾಡಿ ಆಕ್ಟಿವ್ ಇದ್ದಾಗ ಏನ್ ಕೆಲಸ ಮಾಡ್ಲಿಕ್ಕೆ ತೊಡಗ್ತೀವಿ, ಪಿಂಗಳ ನಾಡಿ ಆಕ್ಟಿವ್ ಇದ್ದಾಗ ಏನ್ ಕೆಲಸ ಮಾಡ್ಲಿಕ್ಕೆ ಇಷ್ಟಪಡ್ತೀವಿ ಅಂತಕ್ಕಂಥದ್ದು ಕೂಡ ಮಾಹಿತಿ ಅದರಲ್ಲಿ ಬಂದಿದೆ. ಆದ್ರಿಂದ ಅದೆಲ್ಲರೂ ಕೂಡ ಕೇಳ್ರಿ ಅಂತ ಹೇಳ್ತಾ, ಎಸ್ ಮಾಸ್ಟರ್ಸ್, ಇವತ್ತು 20 ಈ ತಿಂಗಳ ಒಂದು ಕೊನೆಯ ದಿನ, 365 ಡೇಸ್ ದ ಒಂದು ಕೊನೆಯ ದಿನ ಇವತ್ತು. ನಾಳೆಯಿಂದ ಮತ್ತೆ ಹೊಸ ಜುಲೈ ತಿಂಗಳ 1ನೇ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಹಾಗಾಗಿಬಿಟ್ಟು ಇವತ್ತು ವಿಶೇಷ ಸಂಚಿಕೆಯಲ್ಲಿ ಎಲ್ಲರೂ ಕೂಡ ಒಟ್ಟಾರೆ ಈ ತಿಂಗಳಲ್ಲಿ ತಗೊಂಡಿರ್ತಕ್ಕಂಥ ಜ್ಞಾನ ಇರ್ಬೋದು, ಒಟ್ಟಾರೆ ನೀವು ಯಾವಾಗ ಈ ಧ್ಯಾನ ಪ್ರಪಂಚಕ್ಕೆ ಬಂದಿದ್ದೀರಾ, ಯಾವಾಗ ಪರಿಚಯ ಆಯ್ತು, ಏನ್ ತಗೊಳಕಾಯ್ತು, ಜೊತೆಗೆ ಏನ್ ಬಿಟ್ವಿ ಅನ್ನೋದನ್ನ ಕೆಲವ್ರು ಹೇಳೋದ್ರಿಂದ. ಯಾಕಂದ್ರೆ ತಗೊಂಡಿನಾರ ಎಲ್ಲರೂ ಹೇಳ್ತಾರೆ, ಬಿಟ್ಟಿದ್ದೇನ್ ಬಿಟ್ವಿ, ಆ ಬಿಟ್ಟಿದ್ದನ್ನ ನೀವು ಪ್ರೆಸೆಂಟ್ ಮಾಡೋದ್ರಿಂದ ಬೇರೆಯವ್ರಿಗೆ ಹೌದಲ್ಲ ನನ್ನಲ್ಲೂ ಈ ತರ ಇದೆ, ಅಹಂಕಾರ ಇದೆ, ಈಗೋ ಅಂತಾರಲ್ಲ ಅದು, ಮತ್ತೆ ಬೇರೆಯವ್ರಿಗೆ ಅಸೂಯೆ ಪಡ್ತಾ ಇದ್ದೆ, ನಾನು ಸ್ವಾರ್ಥಿಯಾಗಿದ್ದೆ, ನನ್ನಲ್ಲಿ ಸಹನೆ ಭಾವನೆ ಇರ್ಲಿಲ್ಲ, ಈ ತರದ ಇದ್ದು ಅದನ್ನ ಬಿಟ್ಟೆ ನಾನು ಈ ಕ್ಲಾಸ್ ತಗೊಂಡ್ಮೇಲೆ ಅಂತಕ್ಕಂಥದ್ದು ಮಾತು ನಿಮ್ಮಿಂದ ಬಂದಾಗ ಬೇರೆಯವರಿಗೆ ಅದು ಒಂಥರ ಇನ್ಸ್ಪೈರ್ ಆಗುತ್ತೆ. ಅವರು ಕೂಡ ಅವರು ಈ ಎಲ್ಲ ಲೋಪಗಳಿಂದ ಅವರ ಮನಸ್ಥಿತಿ, ದೇಹ ಸ್ಥಿತಿ, ಮನೆಯ ಪರಿಸ್ಥಿತಿ ಹಾಳಾಗ್ತಾ ಇರುತ್ತೆ. ಡಿಪ್ರೆಷನ್ ಹೋಗ್ತಿರ್ತಾರ ಈ ಬೇಡವಾದ ಸ್ಥಿತಿಗಳು ಇರೋದ್ರಿಂದ. ಅದನ್ನ ಬಿಟ್ಟೆ ನಾನು ಇವಾಗ ಈ ತರ ಆಗ್ಲಿಕ್ಕೆ ಸಾಧ್ಯತೆ ಐತಿ ಅನ್ನೋದಕ್ಕೆ ಏನ್ ಬಿಟ್ರಿ ಅನ್ನೋದನ್ನ ಪ್ರೆಸೆಂಟ್ ಮಾಡ್ರಿ. ಅದಕ್ಕೆ ಆ ತರ ಇರ್ತಕ್ಕಂಥವ್ರು, ಅದು ಒಂದೇ ಅಂತ ಅಲ್ಲ, ಒಟ್ಟಾರೆ ಯಾವಾಗ ಬಂದ್ರಿ, ಏನು ಸಾಧ್ಯತೆ ಆಯ್ತು, ಯೂನಿವರ್ಸ್ ನಿಮ್ಗೆ ಹೆಂಗ್ ಇದನ್ನ ಲಿಂಕ್ ಕೊಡ್ತು, ಯಾಕೆ ನಿಮ್ಗೆ ಇದು ಸಿಕ್ತು, ಸಿಕ್ಕದಕ್ಕೆ ಏನ್ ಫಲ ಆಯ್ತು ಅಂತಕ್ಕಂಥದ್ದು, ಮತ್ತು ಈ ತಿಂಗಳಲ್ಲಿ ಯಾವ ಕ್ಲಾಸಸ್, ಯಾವ ಮಾಸ್ಟರ್ ಕೊಟ್ಟಿರ್ತಕ್ಕಂಥ ಕ್ಲಾಸಸ್ ವಿಶೇಷವಾದ ಒಂದು ಅರಿವು, ಎಚ್ಚರಿಕೆಯನ್ನು ನನಗೆ ಕೊಡ್ತು ಅಂತಕ್ಕಂಥದ್ದನ್ನ ನೀವು ಪ್ರೆಸೆಂಟ್ ಮಾಡೋದ್ರಿಂದ, ಈ ಹಿಂದೆ ಯಾವಾಗೋ ಆಗಿತ್ತು ಕ್ಲಾಸ್ ಈ ತಿಂಗಳಲ್ಲಿ, ಬಟ್ ಇವತ್ತೇ ಒಂದೆರಡು ಮಾತುಗಳನ್ನ ನೀವು ಹೇಳೋದ್ರಿಂದ ಅದು ಕೇಳುಗರೆಲ್ಲರಿಗೂ ಕೂಡ ರಿಮೈಂಡ್ ಆಗುತ್ತೆ ಅಂತಕ್ಕಂಥ ನಿಟ್ಟಿನಲ್ಲಿ ಇದನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಸ್ ಅನುರಾಧ ಮೇಡಮ್, ಕಂಟಿನ್ಯೂ ಮಾಡಿ, ಹ್ಯಾಂಡ್ ರೈಸ್ ಮಾಡಿ ಮಾಸ್ಟರ್. ಅವಕಾಶಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಹ್ಯಾಂಡ್ ರೈಸ್ ಇನ್ನು ಯಾರು ಮಾಡಿಲ್ಲ ಸರ್. ನಾನು ಬಂದು 2 ವರ್ಷದಿಂದ ಮಾಡ್ತಾ ಇದ್ದೀನಿ. ಫಸ್ಟ್ ಧ್ಯಾನ ಮಾಡ್ತಿದ್ದೆ, ಅಂದ್ರೆ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಮಾಡ್ತಾ ಇದ್ದೆ ಮೊದ್ಲಿಗೆ. ಮತ್ತೆ ಇಲ್ಲಿ ನಾವು ಭದ್ರಾವತಿಗೆ ಬಂದ್ಮೇಲೆ ಇಲ್ಲಿ ನಾಗವಣಿ ಮೇಡಮ್ ಅಂತ ಇದ್ದಾರೆ, ಅದೇ ಅವರು ಧ್ಯಾನ ಟೀಚರ್. ಅವ್ರೊಂದ್ಸಲ ನಮ್ಮ ಯೋಗ ಕ್ಲಾಸಿಗೆ ಬಂದು ಧ್ಯಾನ ಮಾಡಿಸಿದ್ಮೇಲೆ ನಾವು ಒಂದ್ 5-6 ಜನ ಸೇರ್ಕೊಂಡು ಯೋಗ ಕ್ಲಾಸಿಂದ ಧ್ಯಾನ ಯಾವಾಗ್ಲೂ ಮಾಡ್ತಿದ್ವಿ. ಮಾಡ್ತಾ ಮಾಡ್ತಾ ನಮ್ಗೆ ಧ್ಯಾನ ಮಾಡ್ಬೇಕು ಅನಿಸ್ತಾ ಇತ್ತು ಸರ್. ಹಾಗೆ ಅವರು ಮಹತಾರ್ ಫೌಂಡೇಶನ್ ಲಿಂಕ್ ಅವರೇ ಕೊಡ್ಸಿದ್ದು. ನಾವು ಅವಾಗ್ಲಿಂದ ನಾವು 3 ಗಂಟೆ ಮಧ್ಯಾಹ್ನದ್ದು ಇದಕ್ಕೆ ಕ್ಲಾಸಿಗೆ ಫಸ್ಟ್ ಬಂದಿದ್ದು. ಹಾಗೆ ಅಲ್ಲಿಂದ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದೀವಿ ಸರ್. ಇಲ್ಲಿ ಎಲ್ಲ ಜ್ಞಾನ ಹಂಚಿಕೆ ತುಂಬಾ ಚೆನ್ನಾಗಿ ಎಲ್ರು ಕೊಡ್ತಿದ್ದಾರೆ, ಅದರಿಂದ ತುಂಬಾನೇ ಕಲ್ತಿದೀವಿ ನಾವು ಸರ್. ಮೊದ್ಲು ನಮ್ಗಂದ್ರೆ ಏನು ಗೊತ್ತಾಗ್ತಿರ್ಲಿಲ್ಲ, ಸ್ವರ ವಿಜ್ಞಾನ ಅಂದ್ರೆ ಏನು, ಹೇಗ್ ಮಾಡ್ಕೋಬೇಕು ಅದೇನು ಗೊತ್ತಿರ್ಲಿಲ್ಲ. ಇವತ್ತು ಅದೇ ತರ ಆಯ್ತು ನನಗೆ. ಸ್ವಲ್ಪ ಶೀತ ತರ ಆಗಿತ್ತು, ಮೂಗ್ ಕಟ್ಕೊಂಡ್ಬಿಟ್ಟಿತ್ತು, ಅದು ಉಸಿರಾಡಕ್ ಆಗ್ತಿರ್ಲಿಲ್ಲ. ಅವಾಗ ಏನ್ ಮಾಡಿದೆ, ಎಡಮೂಗು, ಅವಾಗ ಬಲಮಗ್ಲಿಗೆ ಮಲ್ಕೊಂಡೆ. ಹಾಗೆ ಒಂದು ನಿಮಿಷದಲ್ಲಿ ಅದು ಆಕ್ಟಿವೇಟ್ ಆಗಿ ಚೆನ್ನಾಗಾಯ್ತು ಸರ್ ಧ್ಯಾನ ಮಾಡಕ್ಕೆ, ಬೆಳಗ್ಗೆ ಸಂಕಲ್ಪ ಧ್ಯಾನ ಮಾಡಕ್ಕೆ. ಮತ್ತೆ ಸಮುದ್ರ ಚಿಕಿತ್ಸೆ ಅದನ್ನು ಮಾಡ್ಕೊಂತಾ ಇದೀನಿ.
ಅದರಿಂದನೂ ನಮ್ಗೆ ಆಲ್ಮೋಸ್ಟ್ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಅದು ಎಲ್ಲ ಸರಿಯಾಗಿದೆ. ಮತ್ತೆ ಮುದ್ರೆ ಥೆರಪಿಗಳು, ಅವರು ಹೇಳ್ಕೊಟ್ಟಿರೋ ಮುದ್ರೆ ಥೆರಪಿಗಳೆಲ್ಲ ಮಾಡಿ ಈಗ ಮಂಡಿ ನೋವಿಗೆ ವಾಯು ಮುದ್ರೆ ಇವೆಲ್ಲ ಮಾಡ್ಕೊಂತ ಇದೀನಿ ಸರ್. ಮತ್ತೆ ಇದು ಸರ್ ರಂಗನಾಥ್ ಗುರುಜಿಯವರು ನಿಮ್ಮ ಇದ್ರ ಬಗ್ಗೆ ಹೇಳಿದ್ರು. ಅದನ್ನು ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. 4 ಸಲ ಮಾಡಲ್ಲ, 4 ಸಲ ಮಾಡ್ಬೇಕು ಅಂತ ಹೇಳಿದ್ರು ಅವರು, ತಿಂಡಿ ತಿನ್ನ ಮುಂಚೆ, ಊಟಕ್ಕೆ ಮುಂಚೆ ಅಂತ. ಅದನ್ನ ನಾನು ಮಾಡೋದ್ರಿಂದ ಅದು ಶ್ವಾಸಕ್ರಿಯೆ ಚೆನ್ನಾಗ್ ಆಗ್ತಾ ಇದೆ. ಫಸ್ಟಿಗೆ ಎಷ್ಟು ದೂರ ನಡೆದ್ರುನು ಸ್ವಲ್ಪ ದೂರ ನಡೆದ್ರೆ ಸಾಕು ಎದುಸ್ರು ಬರ್ತಿತ್ತು, ತುಂಬಾ ದೂರ ನಡೆಯಕ್ ಆಗ್ತಿರ್ಲಿಲ್ಲ ಅವಾಗ. ಮತ್ತೆ ಮೆಟ್ಲು ಹತ್ತಿದಾಗೆಲ್ಲ ಎದುಸ್ರು ಬರ್ತಿತ್ತು, ನಿಂತ್ಕೋಬೇಕು ಅನ್ನಿಸ್ತಿತ್ತು. ನಾವು ಅದನ್ನ ಅದನ್ನ ಮಾಡ್ಕೊಂಡ್ಮೇಲೆ ಆ ಪ್ರಾಬ್ಲಮ್ ಏನಿಲ್ಲ ಸರ್. ಅದು ಚೆನ್ನಾಗಾಗಿದೆ ನನಗೆ, ಅದನ್ನು ಬಳಸ್ಕೊಂತ ಇದ್ದೀನಿ. ಮತ್ತೆ ಇನ್ನು ಅಕ್ಯುಪ್ರೆಷರ್ ಬಗ್ಗೆನು ಅದನ್ನು ನಾವು ಟ್ರೈನಿಂಗ್ ಹೋಗಿದ್ವಿ, ಅಲ್ಲಿಂದ ಬಂದ್ಮೇಲೆಲ್ಲ ಅದನ್ನು ನಾವು ಮಾಡ್ಕೊಂತ ಇದ್ದೀವಿ ಸರ್. ನಾವು ಮೊದ್ಲಿಂದನೂ ನಾನು ಯಾರಿಗೂ ಏನು ಅನ್ನೋದು, ಒಬ್ರಿಗೆ ಮನಸ್ಸು ನೋಯಿಸೋದು ಇವೆಲ್ಲ ನಂಗೆ ಇಷ್ಟ ಆಗ್ತಿರ್ಲಿಲ್ಲ ಸರ್. ಅದೇ ತರ ಇಲ್ಲೂ ಧ್ಯಾನಕ್ಕೆ ಬಂದ್ಮೇಲೆ ಎಲ್ಲ ಅದ್ರ ಬಗ್ಗೆನೇ ಜ್ಞಾನ ಹಂಚಿಕೆ ಎಲ್ಲ ಕೊಡ್ತಿದ್ದಾರೆ, ತುಂಬಾ ಖುಷಿ ಆಗ್ತಿದೆ ಸರ್. ಎಲ್ಲಾ ಮಾಸ್ಟರ್ಸ್ ಬಂದು ನಮ್ಗೆ ಹೀಗೆ ನಮ್ಗೆ ಸ್ವಾಧ್ಯಾಯ ಕೊಡೋದ್ರಿಂದ ನಮ್ಮಲ್ಲಿ ಏನೇ ತಪ್ಪಿದ್ರು ಅದನ್ನ ಸರಿ ಮಾಡ್ಕೊಳಕ್ಕೆಲ್ಲ ಚೆನ್ನಾಗಾಯ್ತು. ಸಿಟ್ಟು ಕೋಪ ಸ್ವಲ್ಪ ಬರ್ತಿತ್ತು ಅವಾಗ ಮನೇಲಿ, ಮತ್ತೆ ಬೇರೆಯವ್ರ ಮಂದೇನು ನಾವು ಸಿಟ್ಟು ಮಾಡ್ಕೊಳ್ತಿರ್ಲಿಲ್ಲ. ಮನೇಲಿ ಯಾರಾದ್ರೂ ನಮ್ಮ ಮನೆಯವ್ರ ಹೇಳಿ ಮಕ್ಳೇ ಏನಾರು ಅಂದ್ರೆ ನಮ್ದು ತಪ್ಪಿದ್ರೆ ಒಪ್ಕೊಂತಿದ್ದೆ, ತಪ್ಪಿಲ್ಲ ಅಂದ್ರೆ ನಾನು ಬಿಡ್ತಿರ್ಲಿಲ್ಲ. ಅವ್ರು ಹಂಗೆ ಅಂತಿದ್ರು, ಮೊದ್ಲಂಗಲ್ಲ ಅಮ್ಮ ಇವಾಗಂತೂ ವಾರ್ಸುತ್ತೆ ಅನ್ನೋರು. ಮತ್ತೆ ಅದು ಅನ್ನೋರು, ಧ್ಯಾನ ಮಾಡ್ತೀಯಲ್ಲಮ್ಮ ನಿಂಗೆ ಯಾಕಮ್ಮ ಸಿಟ್ಟು ಬರುತ್ತೆ ಅಂತಿದ್ರು. ಅದಕ್ಕೆ ಅವಾಗ ಅಂತಿದ್ದೆ ನಾನು, ಸ್ವಲ್ಪ ನಾನೇ ಮತ್ತೆ ಅವಾಗ ಸಮಾಧಾನ ಮಾಡ್ಕೊಂಡು ಸುಮ್ನಾಗ್ತಿದ್ದೆ ಸರ್. ಸರಿ, ಹೀಗೆ ನಾನು ಧ್ಯಾನಕ್ಕೆ ಬಂದ್ಮೇಲೆ ಇಲ್ಲಿ ಬಂದ್ಮೇಲೆ ತುಂಬಾ ಕಲ್ತಿದ್ದೀನಿ ಸರ್, ತುಂಬಾನೇ ಕಲ್ತಿದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಬದಲಾವಣೆಯನ್ನ ಸ್ಪಷ್ಟವಾಗಿ ತಿಳಿಸಿದಾರ, ಖುಷಿ ಆಗುತ್ತೆ. ಮೊದ್ಲಿಗೂ ಈಗ ಬಹಳ ಚೇಂಜಸ್ ಆಗಿರ್ತಕ್ಕಂಥದ್ದು, ನೀವು ಮಾತಾಡ್ತ ಶೈಲಿ ತುಂಬಾ ಖುಷಿ ಆಗುತ್ತೆ. ಅಂತೂ ಈ ತರದ ಸಂದೇಶಗಳನ್ನ, ಇಂಥ ಬದಲಾವಣೆ ನೋಡಿದಾಗ ಗುರುಜಿಗೆ ನಿಜಕ್ಕೂ ನಾನು ಇದು ಒಂದು ಫೌಂಡೇಶನ್ ಕ್ರಿಯೇಟ್ ಮಾಡಿದ್ಕು ಸಾರ್ಥಕ ಆಯ್ತು ಅಂತ ಹೇಳಿ ಅನ್ಸುತ್ತೆ. ಆ ಫೀಲು ಯಾವೊಬ್ಬ ಮಾಸ್ಟರ್ಗೆ, ಯಾವೊಬ್ಬ ಕಾರ್ಯ ಪ್ರಾರಂಭ ಮಾಡಿರ್ತಾರ ಅವರಿಗೆ, ಫೌಂಡರ್ಗೆ ಆದಾಗ ನಿಜಕ್ಕೂ ಕೂಡ ಅದೊಂದು ಶ್ಲಾಘನೀಯ ಆಗ್ತದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಎಸ್, ಮುಂದುವರಿದು ಮಾಸ್ಟರ್ಸ್ ಈ ತರದ ಟಾಸ್ಕ್ ಗಳನ್ನ ಕೊಡ್ತಿರ್ತೀವಿ, ಪ್ರತಿದಿನ ಕೊಡ್ತಿರ್ತೀವಿ. ಅದರಲ್ಲೂ ನಮ್ಮ ಅಶ್ವಿನಿ ಮೇಡಮ್ ಹ್ಯಾಂಡ್ ರೈಸ್ ಮಾಡಿ ಮಾತಾಡಿ ಅಂತ ಹೇಳ್ತಿರ್ತಾರೆ. ಆ ತರ ಹೇಳೋದು ಸರಿನೋ ಅಥವಾ ತಪ್ಪು, ಯಾರಾದ್ರೂ ಮೆಸೇಜ್ ಮಾಡಿ ಅಥವಾ ಹ್ಯಾಂಡ್ ರೈಸ್ ಮಾಡಿ ಕೂಡ ಹೇಳ್ಬೋದು. ಇಲ್ಲ ಸರ್, ನೀವು ಪದೇ ಪದೇ ಹ್ಯಾಂಡ್ ರೈಸ್ ಮಾಡ್ರಿ ಮಾತಾಡಿ ಅಂದ್ರೆ ನಮ್ಗೆ ಹರ್ಟ್ ಆಗುತ್ತೆ, ಆತರ ಹೇಳ್ಬಾಡ್ರಿ ಅಂತಂದ್ರೆ ಹೇಳಲ್ಲ. ಹೇಳ್ಬೇಕೋ ಹೇಳ್ಬಾರ್ದು, ಹೇಳೋದ್ರಿಂದ ಬೆನಿಫಿಟ್ ಐತೋ ಇಲ್ಲೋ. ಕೆಲವೊಂದಿಷ್ಟು ನಾವು ಕೂಡ ಮಾತಾಡ್ತಿರ್ತೇವೆ ಅಂದ್ರೆ ನಮ್ಮ ಲೆವೆಲಿ ನಾವು ಮಾತಾಡ್ತಿರ್ತೀವಿ. ಇಲ್ಲೆಲ್ಲ ಸ್ವಲ್ಪ ಹೋಸ್ಟ್ ಇರ್ತಕ್ಕಂಥ ಕೆಲವರು ಅನುಭವಿ ಮಾಸ್ಟರ್ ಮಾತಾಡ್ತಿರ್ತಾರ. ಅದು ಎಷ್ಟು ಮಟ್ಟಿಗೆ ಸತ್ಯ ಸುಳ್ಳು ಅನ್ನೋದು ನೀವು ಹೇಳಿದಾಗ ಗೊತ್ತಾಗುತ್ತೆ. ಇಲ್ಲಾಂದ್ರೆ ನಮ್ಮ ಪಾಡಿ ನಾವು ಮಾತಾಡ್ತಿರ್ತೀವಿ. ಅದಕ್ಕೆ ಆತರ ಮಾತಾಡ್ಬಾರ್ದು, ಕೇಳ್ಬಾರ್ದು ಅನ್ನೋದನ್ನು ಕೂಡ ಕೆಲವರು ಅವಕಾಶ ಸಿಕ್ಕಾಗ ಹೇಳ್ರಿ ಮಾಸ್ಟರ್ಸ್. ಎಷ್ಟು ಮುಂದಿನ ಅವಕಾಶ ಅನ್ನಪೂರ್ಣ ಹುಲ್ಲೂರ್ ಮೇಡಮ್, ನೀವು ಹೇಳ್ತಕ್ಕ ಸಮಯದೊಳಗೆ ಏನ್ ತಗೊಂಡು ಸಾಧ್ಯ ಆದ್ರೆ ಏನಾದ್ರೂ ಒಂದು ಚಿಕಿತ್ಸೆ ಪಡ್ಕೊಂಡಿದ್ರೇನು, ಈ ತರದ ಮಾಡ್ಕೊಂಡೆ ಅದರಿಂದ ಹೊರಬಂದೆ ಅಂತಕ್ಕಂಥದ್ದು ಹೇಳಿದಾಗ ಬೇರೆಯವ್ರು ಯಾರೋ ಇಷ್ಟ ದಿವಸ ಬಂದಿರಲ್ಲ, ಹೊಸ್ತಾ ಬಂದಿರ್ತಾರೆ, ಯಾರೋ ಹೊಸ ಮಾಸ್ಟರ್, ಹೌದಾ ಈ ತರನು ಕಲಿಸ್ತಾರ ಇಲ್ಲಿ ಅಂತಕ್ಕಂಥ ಮೈಂಡ್ ಓಪನ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಈ ತರ ವಿಷಯಗಳನ್ನ ಶಾರ್ಟ್ ಆಗಿ ಪ್ರತಿಯೊಬ್ರು ಮಾತಾಡ್ಲಿಕ್ಕೆ ಪ್ರಯತ್ನಿಸಿ, ಮುಂದೆ ಬನ್ನಿ. ಎಸ್, ಅವಕಾಶ ಅನುಪಮಾ ಮೇಡಮ್ ನಿಮ್ಗೆ ಈಗ ಮಾತಾಡಿ. ಮೇಡಮ್ ಮಾತಾಡಿ. ನಮಸ್ತೆ ಮೇಡಮ್. ಕೇಳ್ತಾ ಇದೆ ಮೇಡಮ್? ಕೇಳ್ತಿದೆ, ಮಾತಾಡಿ. ಕೇಳ್ತಿದೆ. ನಮಸ್ತೆ. ನಿನ್ನೆ ನೈಟ್ ಇದು ಕೂತಿದ್ದೆ ಮೇಡಮ್, ಪೂರ್ಣ ಚಂದ್ರ ಇದು ಕೂತಿದ್ದೆ ನಾನು. ಸರ್ ತುಂಬಾ ಚೆನ್ನಾಗಿ ಹೇಳಿದ್ರು. 12 ಗಂಟೆವರೆಗೂ ಮಾಡ್ದೆ, ಆಮೇಲೆ ನಿದ್ದೆ ಬಂತು, ಮಲ್ಕೊಂಡೆ. 12ವರೆಗೂ ಕೇಳ್ದೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು ಮೇಡಮ್. ಜ್ಞಾನನು ಮಾಡ್ದೆ. ಸರ್ ಹೇಳಿದಂತ ಸ್ವರಗಳ ಬಗ್ಗೆ ತುಂಬಾ ಇನ್ನೂ ಕಲಿಬೇಕು, ಕಲಿತಾ ಇದ್ದೀನಿ. ಆಮೇಲೆ ಸರ್ ನಂದು ವೇಟ್ ಕಡಿಮೆ ಮಾಡ್ಕೊಂಡಿದ್ದೀನಿ ಸರ್. ನಾನು ನೈಟ್ ಊಟ ಬಿಟ್ಟು 69 ಇತ್ತು, ಇವಾಗ 66 ಆಗಿದೆ ವೇಟ್. ಆಮೇಲೆ BP ನಾರ್ಮಲ್ ಇದೆ ಸರ್ ನಂದು.
ಹಂಗಾಗಿ ನಾನು ಇದೊಂದು ಹೇಳಿಕ್ ಬಯಸ್ತೀನಿ. ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ. ಆಮೇಲೆ ನನಗ್ ಜಾಸ್ತಿ ಕಫ ಆಗ್ತದ, ಸ್ವರಗಳನ್ನ ಚೇಂಜ್ ಮಾಡ್ಕೊಂಡು ಸ್ವಲ್ಪ ಕಲಿತಾ ಇದ್ದೀನಿ. ಜಾಸ್ತಿ ಇದೆ. ನೆಟ್ವರ್ಕ್ ಇಶ್ಯೂ ಇದೆಯಾ? ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇದೆ. ಮೂತ್ರ ಸೇವನೆ ಮಾಡ್ಬೇಕಂತೀನಿ, ಅದು ಅಷ್ಟು ಮಾಡ್ಕೊಳ್ಳಿ ಮೇಡಮ್. ಯಾಕೋ ನೆಟ್ವರ್ಕ್ ಇಶ್ಯೂ ಇದೆ ಮೇಡಮ್. ನೋಡ್ಬೇಕು ಮೇಡಮ್. ಸರಿ ಕೇಳಿಸ್ತಿಲ್ಲ, ನೆಟ್ವರ್ಕ್ ಇಶ್ಯೂ ಇದೆ. ಸ್ವಲ್ಪ ಬೇರೆ ಕಡೆ ಬಂದು ಮಾತಾಡಿ. ಥ್ಯಾಂಕ್ ಯು ಮ್ಯಾಮ್. ನೆಟ್ವರ್ಕ್ ಇಶ್ಯೂ ಇದೆ ಮ್ಯಾಮ್. ಯಶೋದಾ ಮ್ಯಾಮ್. ಯಶೋದಾ ಮ್ಯಾಮ್. ಎಸ್ ಮ್ಯಾಮ್. ಮತ್ತೆ ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ವೆರಿ ಮಚ್. ಈ ಅವಕಾಶಕ್ಕಾಗಿ ವೇದಿಕೆಗೆ ನಿಮ್ಮೆಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು. ಈಗ ನನ್ನ ಲೈಫಲ್ಲಿ ಆಗಿದ್ದು ತುಂಬಾನೇ ಬೇಕಾಗುತ್ತೆ ಸಮಯ. ಈಗಿನ ಸಮಯಕ್ಕೆ ಮಾತ್ರ ಹೇಳ್ತಾ ಇದ್ದೀನಿ, ಜಸ್ಟ್ ಒಂದು 15 ನಿಮಿಷ 10 ನಿಮಿಷ. ನಾನ್ ಬಂದಿದ್ದು ಯೂಟ್ಯೂಬ್ ನೋಡ್ಕೊಂಡೆ ಕೂಡ ಬಂದಿದ್ದು ಈ ವೇದಿಕೆಗೆ. ಯೂಟ್ಯೂಬ್ ನೋಡ್ಕೊಂಡೆ ಬಂದಿದ್ದು. ಇಲ್ಲಿ ಅರಸೀಕೆರೆಯಲ್ಲಿ ನಳಿನಿ ಮೇಡಮ್ ಅಂತ ಇದ್ದಾರೆ, ಡಾಕ್ಟರ್ ಅವರು. ಅವ್ರದ್ದು ಯೋಗ ಧ್ಯಾನ ಇರುತ್ತೆ ಅಲ್ಲೇ ಕೂಡ. ಅಲ್ಲಿ 1 ವರ್ಷ ಜಾಯಿನ್ ಆಗಿದ್ದು, ಅಲ್ಲಿ ಮಾಡ್ತಾನೆ ಇದ್ದೆ. ಅಲ್ಲಿಂದ ಆಮೇಲೆ ಲಿಂಕ್ ಸಿಕ್ತಿದ್ದು ಅಯ್ಯಪ್ಪ ಪಿಂಡಿ ಅವ್ರದ್ದು. ಯೂಟ್ಯೂಬ್ ತುಂಬಾ ನೋಡ್ತಿದ್ದೆ ನಾನು. ಟೈಲರಿಂಗ್ ಮಾಡ್ಬೇಕಾದ್ರೆ ಎಲ್ಲ ಬರೀ ಅವ್ರದ್ದೇ ಕೇಳಿಸ್ಕೊಂತಿದ್ದು, ಸ್ವಾಧ್ಯಾಯ ಯಾವ ರೀತಿ ಧ್ಯಾನ ಮಾಡ್ಬೇಕು ಅದನ್ನ ಹೇಳ್ತಾ ಇದ್ರು. ಹಿಂಗೆ ಹೇಳ್ತಾ ಹೋದಾಗ ಶಾಂತಲಾ ಮೇಡಮ್ ಮೈಸೂರು ಅವ್ರದ್ದು ಕೂಡ ಯೂಟ್ಯೂಬ್ ಅಲ್ಲಿ ಬರ್ತಿತ್ತು, ಅದನ್ನು ನೋಡೆ ಹೆಂಗೋಗ್ಬೇಕಿಲ್ಲ. ನೆಟ್ವರ್ಕ್ ಇಶ್ಯೂ ಇದೆ. ವಿಡಿಯೋ ಆಫ್ ಮಾಡ್ಕೊಂಡು ಮಾತಾಡಿ ಮೇಡಮ್. ವಿಡಿಯೋ ನೆಟ್ವರ್ಕ್ ಇಶ್ಯೂ ಇದೆ ಮ್ಯಾಮ್. ಓಕೆ ಮ್ಯಾಮ್, ಒಂದು ಕಾಲ್ ಬಂತು ಹಂಗಾಗಿ. ಓಕೆ ಓಕೆ ಮ್ಯಾಮ್. ಆಮೇಲೆ ಜಸ್ಟ್ ಒಂದು ಲಿಂಕ್ ಬಂತು ಮಹಾವತಾರ್ ಫೌಂಡೇಶನ್ದು. ನಾನು ಸಬ್ಸ್ಕ್ರೈಬ್ ಆದೆ. ಆಗ ಪ್ರತಿದಿನ ಬರಕ್ ಸ್ಟಾರ್ಟ್ ಆಯ್ತು ವಾಟ್ಸಪ್ ಲಿಂಕು. ಇಲ್ಲಿ ಜಾಯಿನ್ ಆದ್ಮೇಲೆ ನಂದು ಬದಲಾವಣೆ ಹೆಂಗಾಯ್ತು ಅಂತಂದ್ರೆ, ಮನಸ್ಸಿಂದು, ದೇಹದ ಬದಲಾವಣೆ, ಜ್ಞಾನದ ಬದಲಾವಣೆ ತುಂಬಾ ಅಂದ್ರೆ ತುಂಬಾ ಅದ್ಭುತವಾಗಾಯ್ತು. ಒಂದೊಂದ್ ದಿನನೂ ಒಂದೊಂದ್ ಪಾಠ ಕಲಿತಾ ಹೋಗ್ತಿದೀವಿ ಇಲ್ಲಿ. ಒಂದೊಂದ್ ದಿನ ಅಂದ್ರೆ ಗಮನಿಸ್ಕೋಬೇಕು ಅಷ್ಟೇ. ನಾವಾಗಿರ್ಬೇಕು. ಇಲ್ಲಿ ಏನ್ ಕೊಟ್ಟಿರ್ತಾರೋ ಜ್ಞಾನ, ಧ್ಯಾನ, ಯೋಗ, ಪ್ರಾಣ, ಬೆಳಗ್ಗೆಯಿಂದ ನಾವು ಅದನ್ನೇ ಕೂಡ ಮಾಡ್ಕೊಂಡ್ ಬಂದ್ವಲ್ವಾ, ಎಲ್ಲರಿಗೂ ಗೊತ್ತಿರ್ಬೇಕು. ನಮ್ಮ ಹೇಮಾ ಮೇಡಮ್ ಅವರು ಅದ್ಭುತವಾದ ಯೋಗ ಮಾಡಿಸ್ತಾರೆ, ಯೋಗ ಪ್ರಾಣಾಯಾಮ ಮಾಡಿಸ್ತಾರೆ. ಅಲ್ಲಿಂದ ನಮ್ಮ ದೇಹದ ಸ್ಥಿತಿ, ಮನಸ್ಸಿನ ಸ್ಥಿತಿ ಅಲ್ಲೇ ನಿಶ್ಚಳವಾಗಿ ಹೋಗ್ಬಿಡುತ್ತೆ. ಒಂದು ನಿಶ್ಚಳ ಭಾವಕ್ಕೆ ಬರ್ತೀವಿ ಆ ಯೋಗ ಮಾಡಿದಾಗ. ನೆಕ್ಸ್ಟ್ ಧ್ಯಾನ ಸ್ಥಿತಿಗೆ ಬಂದಾಗ ಏನಾಗುತ್ತೆ, ಮನಸ್ಸು ಸ್ತಬ್ಧವಾಗುತ್ತೆ. ಅಲ್ಲಿ ಹೆಂಗಿರ್ಬೇಕು, ಜ್ಞಾನ ಹೆಚ್ಚುತ್ತಾ ಹೋಗುತ್ತೆ. ನಾವೆಷ್ಟು ಧ್ಯಾನ ಮಾಡ್ತಾ ಹೋಗ್ತೀವಿ, ಜ್ಞಾನ ಹಂಚ್ಬೇಕು. ಅದನ್ನ ಧ್ಯಾನ ಮಾಡ್ಬೇಕು, ಧ್ಯಾನ ಹಂಚ್ಬೇಕು. ನನಗೆ ಇದೊಂದು ಅವಕಾಶ ಹೆಂಗೆ ಅಂತಂದ್ರೆ, ಈ ಧ್ಯಾನದಿಂದ ಗೊತ್ತಿಲ್ಲ ನನ್ಗೆ ಯೂನಿವರ್ಸ್ ಕಡೆ ತುಂಬಾ ನಾನು ಸ್ವಲ್ಪ ಕನೆಕ್ಟ್ ಆಗ್ಬಿಟ್ಟಿದ್ದೀನಿ, ಯೂನಿವರ್ಸಿಗೆ ಕನೆಕ್ಟ್ ಆಗಿದ್ದೀನಿ. ಹಾಗೆ ಪ್ರತಿದಿನನೂ ನನಗೊಂದೊಂದು ಮೆಸೇಜ್ ಬರ್ತಾನೆ ಇರುತ್ತೆ. ಯಾವ ರೀತಿ ಅಂತಂದ್ರೆ, ಪ್ರತಿದಿನ ನನಗೊಂದ್ 2-3 ಆದ್ರೂ ಫೋನ್ ಕಾಲ್ ಬರುತ್ತೆ, ಮೇಡಮ್ ಧ್ಯಾನ ಮಾಡಿಸ್ತೀರಾ ಅಂತ ಹೇಳ್ಬಿಟ್ಟು. ನನಗೆ ಎಷ್ಟು ಖುಷಿ ಆಗುತ್ತೆ ಅಂತಂದ್ರೆ, ನಾನು ಯಾವಾಗ್ಲೂ ಅದಕ್ಕೆ ಹೇಳ್ತೀನಿ, ಚಿರಋಣಿ ಈ ವೇದಿಕೆಗೆ. ನಮ್ಮ ರಂಗನಾಥ್ ಗುರುಗಳು ಹಾಕಿ ಕೊಟ್ಟಿರುವಂತಹ ಈ ಒಂದು ವೇದಿಕೆ, ದೊಡ್ಡ ಸಂಸ್ಥೆ ಏನಿದೆಯೋ, ಇದು ಒಬ್ಬೊಬ್ರನ್ನು ಕೂಡ ಚೈನ್ ಲಿಂಕ್ ತರ ಕರ್ಕೊಂಡು ಹೋಗ್ತಾ ಇದೆ. ಚೈನ್ ಲಿಂಕ್ ಯಾವ ರೀತಿ ಒಬ್ರಿಂದ ಇನ್ನೊಬ್ರು ಜೋಡಣೆ, ಇದು ಜೋಡಿಸ್ಕೊಂಡು ಹೋಗ್ತಾ ಇದೀವಿ. ಧ್ಯಾನಕ್ಕೆ ಜೋಡಿಸ್ಕೊಂಡು ಹೋಗ್ತಾ ಇರೋಂಥ ಒಂದು ಸಮೂಹ, ದೊಡ್ಡ ಸಮೂಹ ಇದು. ಅಂದ್ರೆ ಬೆಟ್ಟದ ಎತ್ತರಕ್ಕೆ ಬೆಳಿಬೇಕು ಅನ್ನೋದು ಕೂಡ ನನ್ನ ಆಸೆ ಆಗಿದೆ ಮ್ಯಾಮ್. ನಾವು ಕೂಡ ಮಂಡಲ ಧ್ಯಾನ ಸಮುದ್ರದಲ್ಲಿ ನಳಿನಿ ಮೇಡಮ್ ಗೊತ್ತಿರ್ಬೇಕು. ನಳಿನಿ ಮೇಡಮ್ ಮಂಡಲ ಧ್ಯಾನ ಮಾಡಿಸ್ತಾರೆ. ಯಾರೋ ಮ್ಯೂಟ್ ಮಾಡ್ಕೊಳ್ಳಿ ಪ್ಲೀಸ್, ಡಿಸ್ಟರ್ಬ್ ಆಗ್ತಿದೆ. ಒಂದ್ ಸೆಕೆಂಡ್ ಮೇಡಮ್. ರಾಧಾಕೃಷ್ಣನ್ ಸರ್ ಮಾಡಿ ನೀವು. ಭಾಸ್ಕರ್ ಸರ್ ಆಲ್ ಮ್ಯೂಟ್ ಕೊಟ್ಟಿಲ್ಲ, ಆಪ್ಷನ್ ನೀವು ಮಾಡಿಲ್ಲ ಸರ್, ಸ್ವಲ್ಪ ಅದ್ ನೋಡ್ಕೊಳ್ಳಿ ಮೇಡಮ್. ಯಶೋಧ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ.
ನಳಿನಿ ಮೇಡಮ್ ಗೊತ್ತಿರ್ಬೇಕು, ಪನ್ಸಮುದ್ರದವ್ರವ್ರು. ಅವರು ಕೂಡ ಮನೆ ಮನೆ ಧ್ಯಾನ ಅಂತ ಮಾಡಿಸ್ತಿದ್ದಾರೆ. ಅವರು ಒಂದು 10 ಜನ ಇದ್ದಾರೆ ಧ್ಯಾನಿಗಳು. ಒಂದೊಂದ್ ಮನೆಯಲ್ಲಿ ಮಂಡಲ ಧ್ಯಾನ 41 ದಿನ ಮಾಡಿಸ್ತಾರೆ. ಲಾಸ್ಟ್ ಕಡೆ ದಿನ ಒಂದ್ ಪೂಜೆ ಇಟ್ಕೊಂಡಿರ್ತಾರೆ. ನೆಕ್ಸ್ಟ್ ಅವ್ರ ಮನೆ ಆದ್ಮೇಲೆ ನೆಕ್ಸ್ಟ್ ಇನ್ನೊಂದ್ ಮನೆಗೆ ಹೋಗ್ತಾರೆ. ಅಲ್ಲಿ ಪತ್ರಿಜಿ ಅವ್ರದ್ದೊಂದು ಫೋಟೋ ಇದೆ. ಆಮೇಲೆ ಪರಮಹಂಸ ಯೋಗಾನಂದ ಅವ್ರದ್ದೊಂದು ಬುಕ್ ಇದೆ. ಸೀತಾಮಾತಾ ಅವ್ರದ್ದೊಂದು ಬುಕ್ ಇದೆ. 3 ಬುಕ್ ಇಟ್ಬಿಟ್ಟು ಪೂಜೆ ಮಾಡ್ತಾರೆ. ಪೂಜೆ ಮಾಡಿ ಆ ಹೆಸರಲ್ಲಿ ಧ್ಯಾನ ಮಾಡ್ತಾರೆ. 1 ಗಂಟೆ ಧ್ಯಾನ ಮಾಡ್ತಾರೆ. 8 ಗಂಟೆಯಿಂದ 9 ಗಂಟೆವರೆಗೂ ಧ್ಯಾನ ಮಾಡ್ತಾರೆ. ಆ ಟೈಮಲ್ಲಿ ನನಗೆ ಫೋನ್ ಮಾಡ್ತಾರೆ, ಧ್ಯಾನ ಕೂರಿಸ್ತೀನಿ, 1 ಗಂಟೆ ಮುಗಿಯುತ್ತೆ. ನೆಕ್ಸ್ಟ್ ನಾನು ಕೂಡ ಧ್ಯಾನಕ್ಕೆ ಹೋಗ್ಬಿಟ್ಟು ಲಾಸ್ಟ್ ಅಷ್ಟಾಗಿರುತ್ತೆ. ನಿನ್ನೆನೂ ಕೂಡ ಒಂದ್ ಮನೆ ಉಷಾ ಮೇಡಮ್ ಅಂತ ಇತ್ತು, ಅವ್ರ ಮನೆ ಕರೆದಿದ್ರು. ಶಿವಗಂಗಾ ಮೇಡಮ್ ಕೂಡ ಬಂದಿದ್ರು. ನಾವೆಲ್ಲ ಸೇರ್ಕೊಂಡಿದ್ವಿ 10-12 ಒಂದ 15 ಜನ ಸೇರ್ಕೊಂಡಿದ್ವಿ ಅನ್ಸುತ್ತೆ. ತುಂಬಾ ಚೆನ್ನಾಗ್ ಅಲ್ಲಿ ಪೂಜೆ ಎಲ್ಲ ಮುಗ್ದಾದ್ಮೇಲೆ ತುಂಬಾ ಪ್ರಸಾದ ಸೇವನೆ ಹೆಂಗಿತ್ತು ಅಂತಂದ್ರೆ, ನಮ್ಮ ಮೇಡಮ್ಮೆ ಅವರು ಕ್ಯಾರೆಟ್ ಪಾಯಸ ಮಾಡಿದ್ರು. ಶಿವಗಂಗಾ ಮೇಡಮ್ ತುಂಬಾ ಅದ್ಭುತವಾಗಿತ್ತು. ಇದು ಹೆಂಗೆ ಅಂತಂದ್ರೆ ಮರೆಯಲಾಗದ ಒಂದು ಕ್ಷಣಗಳು ನಮಗೆ. ಅಲ್ಲಿ ಬೇರೆ ಏನು ಬರಲ್ಲ, ಯಾವ ಯೋಚನೆ ಇರಲ್ಲ. ಧ್ಯಾನ ಮಾಡ್ತೀವಿ. ಒಂದು ಪೂಜೆ ಅಂತಂದ್ರೆ ಮನಸ್ಸಿನ ಪೂಜೆ ಮಾಡ್ಕೊಂತೀವಿ. ಪತ್ರಿಜಿ ಅವ್ರ ಫೋಟೋ ಇರುತ್ತೆ, ಅವ್ರು ನಮಗೆ ಕನೆಕ್ಟ್ ಆಗ್ಲೇಬೇಕು. ಯೂನಿವರ್ಸ್ ಮತ್ತೆ ಪತ್ರಿಜಿ ಅವರು ನೆನೆಸ್ಕೊಂಡೆ ನಾವು ಮಾಡ್ತಾ ಇರ್ತೀವಿ. ಮಹಾವತಾರ್ ಫೌಂಡೇಶನ್ ನೆನೆಸ್ಕೊಂಡು ಆ ರೀತಿ ಧ್ಯಾನನೂ ಕೂಡ ಅದ್ಭುತವಾದ ಧ್ಯಾನ ಆಯ್ತು. ನಿನ್ನೇನು ಧ್ಯಾನ ಮಾಡ್ದೆ, ಎಲ್ಲ ಒಟ್ಟಿಗೆ ಕೊಟ್ಕೊಂಡು ಪ್ರಸಾದ ಸೇವನೆನೂ ಕೂಡ ಆಯ್ತು. ಎಂತ ಒಂದು ಅದ್ಭುತವಾದ ಕ್ಷಣ ಅಂತಂದ್ರೆ ಅದೆಲ್ಲ ಬಂದಿದ್ದೆಲ್ಲಿಂದ? ಈ ಫೌಂಡೇಶನ್ ನಿಂದ. ನಾನ್ ಬದಲಾಗಿದ್ದೆಲ್ಲಿಂದ? ಈ ಫೌಂಡೇಶನ್ ನಿಂದ. ನನ್ನಲ್ಲಿ ಆದಂತ ಒಂದು ಬದಲಾವಣೆ ಅಂತಂದ್ರೆ ಈ ಮಹಾ ಅವತಾರ ಒಂದು ದೊಡ್ಡ ವೇದಿಕೆ ಫೌಂಡೇಶನ್ ಇಂದ ನಾನು ಕೂಡ ಬದಲಾಗಿದ್ದು. ಏನೇ ಆದ್ರೂನು ನಾನು ಕರೆಕ್ಟ್ 1.5 ವರ್ಷ ಆಗೋಯ್ತು. ಇವತ್ತವರೆಗೂ ಒಂದು ಮಾತ್ರೆ ಸೇವನೆ ಮಾಡಿಲ್ಲ. ಏನೇ ಆದ್ರೂ ಕೂಡ ಇಲ್ಲಿ ಹಾಕಿ ಕೊಟ್ಟಿರುವಂತ ಹಾಕಿ ಪಂಚರ್ಮ ಆಗಿರ್ಬೋದು. ಆಮೇಲೆ ಮೂತ್ರ ಸೇವನೆ ನಾನು ಇನ್ನು ಬಿಟ್ಟಿಲ್ಲ. ಮೂತ್ರ ಸೇವನೆ ಮಾಡೋದ್ರಿಂದ ಎಲ್ಲರೂ ಕೇಳ್ತಾರೆ, ಏನ್ ಇಷ್ಟು ಸ್ಲಿಮ್ ಆಗಿದ್ದೀರಾ ಅಂತ ಹೇಳ್ಬಿಟ್ಟು. ಇದಕ್ಕೆ ಒಂದು ದೊಡ್ಡ ಕಾರಣ ಅಂತಂದ್ರೆ ಮೂತ್ರ ಸೇವನೆ. ಅದೆಲ್ಲೂ ಕೂಡ ವೆಯ್ಟ್ ಜಾಸ್ತಿ ಆಗಕ್ ಬಿಡದೇ ಇಲ್ಲ. ಅದು ನಮಗೆ ಒಂಥರ ಡಾಕ್ಟರ್ ಅಂತಾನೆ ಹೇಳ್ಬೋದು. ಮೂತ್ರ ಸೇವನೆ ಮಾಡ್ಬೇಕು, ಧ್ಯಾನ ಮಾಡ್ಬೇಕು, ಜ್ಞಾನ ಹಂಚ್ಬೇಕು. ಇಷ್ಟು ನಮ್ಮಲ್ಲಿ ಇದ್ದಾಗ ನಾವಾಗಿರ್ತೀವಿ, ನಾವೇ ದೇವರಾಗಿ ಹೋಗ್ಬಿಡ್ತೀವಿ. ಇಷ್ಟು ಹೇಳಕ್ ಅವಕಾಶ ಮಾಡಿಕೊಟ್ಟ ಅಂತಹ ಈ ವೇದಿಕೆಗೆ, ನಮ್ಮ ಸಣ್ಣಗೌಡ್ರ ಸರ್ಗೆ, ಅನುರಾಧ ಮೇಡಮ್ಗೆ, ಅಶ್ವಿನಿ ಮೇಡಮ್ಗೆ ನಾನು ಯಾವಾಗ್ಲೂ ಕೃತಜ್ಞತೆ ಹೇಳ್ತಾನೆ ಇರ್ತೀನಿ. ಯಾಕೆ ಅಂತಂದ್ರೆ ಮುಂಚೆ ನಮಗೆ ಮಾತಾಡೋಕ್ಕೂ ಕೂಡ ಬರ್ತಿರ್ಲಿಲ್ಲ. ಯಾವ ರೀತಿ ಹ್ಯಾಂಡ್ ಮಾಡ್ಬೇಕು, ಯಾವ ರೀತಿ ಮೈಕ್ ಆಫ್ ಮಾಡ್ಬೇಕು, ಆನ್ ಮಾಡ್ಬೇಕು, ಇದೇನು ಗೊತ್ತೇ ಇರ್ಲಿಲ್ಲ. ಇದೆಲ್ಲ ಹೇಳ್ಕೊಟ್ಟಿದ್ದು ನಮ್ಮ ಅಶ್ವಿನಿ ಮೇಡಮ್. ಮುಂದೆ ಹೋಗಿ 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 ಅಂತ ಹೇಳ್ಕೊಡ್ತಿರೋದು ನಮ್ಮ ಸಣ್ಣಗೌಡ್ರ ಸರ್. ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ ಅವರು. ಅಂದ್ರೆ ಒಂದು ಉನ್ನತವಾದ ಸ್ಟೇಜಿಗೆ ಹೋಗ್ಬಿಟ್ಟಿದ್ದಾರೆ ಅವರು. ಒಂಥರ ಮೇನ್ ಸ್ವಿಚ್ ಅಂತಾನೆ ಹೇಳ್ಬೇಕು. ಸ್ವಿಚ್ ಆನ್ ಮಾಡಿದ ತಕ್ಷಣ ಎಲ್ಲಾ ಲೈಟ್ ಹಚ್ಕೊಂತವಲ್ಲ, ಹಂಗೆ ಅವ್ರು ಬಂದು ವೇದಿಕೆಗೆ ಒಂದ್ ಮೇನ್ ಸ್ವಿಚ್ ಆಫ್ ಮಾಡ್ತಾರೆ. ಎಲ್ಲರೂ ಕೂಡ ವಿಡಿಯೋ ಆನ್ ಮಾಡ್ತೀವಿ. ನಮ್ಮ ಮನ್ಸಿಗೆ ಏನ್ ಅನ್ಸುತ್ತೆ ಅದನ್ನ ಹೇಳಕ್ಕೆ ಒಂದು ಸಣ್ಣ ಪ್ರಯತ್ನ ಮಾಡ್ತೀವಿ. ಇದು ಅವ್ರಿಗೆ ಸಲ್ಬೇಕಾಗಿರೋದು. ಅವ್ರಿಗೆ ಒಂದು ದೊಡ್ಡ ಚಪ್ಪಾಳೆ ನನ್ನ ಕಡೆಯಿಂದ ಸಣ್ಣಗೌಡ್ರ ಸರ್ಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಅಶ್ವಿನಿ ಮೇಡಮ್ಗೂ ಕೂಡ ನನ್ನ ಕಡೆಯಿಂದ ಚಪ್ಪಾಳೆ. ಯಾಕೆಂದ್ರೆ ನನ್ನನ್ನು ಕೂಡ ಈ ಲೆವೆಲ್ ತಂದ್ಕೊಟ್ಟಿದ್ದು ಅಂತಂದ್ರೆ ನಮ್ಮ ಅಶ್ವಿನಿ ಮೇಡಮ್. ಅವರಿಗೆ ಕೃತಜ್ಞತೆ ನಾನು ಹೇಳಲೇಬೇಕು. ಕೃತಜ್ಞತೆ ಮೇಡಮ್ ನಿಮಗೆ. ಈ ಫೌಂಡೇಶನ್ಗಂತೂ ನಾನು ಯಾವಾಗ್ಲೂ ಋಣಿಯಾಗಿರ್ತೀನಿ. ನಂದು ಈ ಜೀವ ಇರೋವರ್ಗುನು ಕೂಡ ಋಣಿ. ಮತ್ತೆ ನೆಕ್ಸ್ಟ್ ಹೋದಾಗ್ಲೂ ಕೂಡ ಇದನ್ನೇ ಜ್ಞಾಪಕ ಮಾಡ್ಕೊಂತೀನಿ. ನೆಕ್ಸ್ಟ್ ಜನ್ಮದಲ್ಲೂ ಕೂಡ ಈ ವೇದಿಕೆಲೆ ಹುಡ್ತೀನಿ ಒಂದು ಆತ್ಮ ಚೈತನ್ಯವಾಗಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮೇಡಮ್, ಅವಕಾಶ ಕೊಡಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಮ್ಯಾಮ್. ನಿಮ್ಮ ಅನುಭವ ತುಂಬಾ madam. ಚೆನ್ನಾಗಿತ್ತು. ಜ್ಞಾನ ಹಂಚಿಕೆ ಮ್ಯಾಮ್. ನನ್ಗೂನು ಅಷ್ಟೇ, ಅಶ್ವಿನಿ ಮೇಡಮ್ ಅವರು ನನ್ಗೂ ಏನು ಬರ್ತಿರ್ಲಿಲ್ಲ. ಇದು ನಾವು ಕಲಿತೀವ ಅನ್ಸ್ತಿತ್ತು. ಇವ್ ಮ್ಯೂಟ್ ಅನ್ಮ್ಯೂಟ್ ಮಾಡೋದು ಯಪ್ಪ ಹೆಂಗ್ ಮಾಡ್ತಾರ ಅವ್ರೆಲ್ಲ ಅಂತ ಅನ್ಕಂತಿದ್ದೆ ನಾನು ಕೂತ್ಕೊಂಡಂಗೆ. ಅದನ್ನ ಎಷ್ಟು ಈಸಿಯಾಗಿ ನಮ್ಗೆ ಹೇಳಿ ತಿಳಿಸ್ಕೊಟ್ಟಿದ್ದಾರೆ. ಅವ್ರಿಗೆ ನನ್ನ ಕಡೆಯಿಂದನೂ ಅವ್ರಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಅಶ್ವಿನಿ ಮ್ಯಾಮ್. ಸಣ್ಣಗೌಡ್ರಿಗೂ ಅಷ್ಟೇ, ಅವರು ಚೆನ್ನಾಗಿ ಎಲ್ಲಾರು ಹುರಿದುಂಬಿಸ್ತಾರೆ. ಅವ್ರಿಗೂನು ಧನ್ಯವಾದಗಳು ಮ್ಯಾಮ್. ಸರ್ ಅಶ್ವಿನಿ ಮ್ಯಾಮ್. ಥ್ಯಾಂಕ್ ಯು. ನಿಮ್ಮ ಅಭಿಮಾನಕ್ಕೆ ಅಭಿನಂದನೆಗಳು. ಎಸ್, ನಿಜ. ಟೋಟಲ್ ಸರ್ವಿಸ್ ಇಂಥವ್ರು ನೋಡಿದಾಗ ಗುರುಜಿ ನಿಜಕ್ಕೂ ಕೂಡ ಬಹಳ ಅಂತೂ ನಾನು ಕ್ರಿಯೇಟ್ ಮಾಡಿದ್ದು ಚೆನ್ನಾಗಾಯ್ತು. ಪ್ರಭಾ ಮೇಡಮ್ ರೆಡಿಯಾಗಿ ಸರ್ ನಿಮ್ದು ನೆಟ್ವರ್ಕ್ ಮಧ್ಯದಲ್ಲಿ ಅಶ್ವಿನ್ ಮೇಡಮ್ ಏನಾದ್ರು ಹೇಳ್ತೀರಾ? ಸರ್ ಹೇಳ್ಬೇಕು. ಯಶೋಧ ಮೇಡಮ್, ಪ್ರಭಾ ಮೇಡಮ್ ಮಾತಾಡಿ. ಹೇಳಿದ್ರು. ಕೇಳಿಸ್ತಿದ್ಯಾ ಮೇಡಮ್? ಕೇಳ್ತಿದೆ, ಮಾತಾಡಿ ಅಶ್ವಿನಿ ಮ್ಯಾಮ್. ನಾನು ಆಮೇಲೆ ಮಾತಾಡ್ತೀನಿ. ಸ್ವಲ್ಪ ಮಾತಾಡೋದಾದ್ರೆ
ಹೌದು. ಮೊದಲನೇದಾಗಿ ಪ್ರಭಾ ವೇದಿಕೆಗೆ ಮೇಡಮ್ ಮೊದಲನೇದಾಗಿ ಕೃತಜ್ಞತೆಗಳು. ಮೇಡಮ್ ಕೇಳಿಸ್ತಾ ಇಲ್ವಾ? ಗೊತ್ತಾಗ್ತಾ ಇಲ್ಲ. ಕೇಳಿಸ್ತಿದೆ. ಹಾ, ನಿಮ್ಮ ಕರಿತಾ ಇದ್ದಾರಲ್ಲ, ಪ್ರಭಾ ಮೇಡಮ್ ಕರಿತಾ ಇದ್ದೀರಾ ಅದಕ್ಕೆ. ಮೊದಲನೇದಾಗಿ ನಮಸ್ಕಾರ, ಶುಭೋದಯ ಮಾಸ್ಟರ್ಸ್ ಎಲ್ಲರಿಗೂ. ನಮ್ಮ ಯಶೋಧ ಮೇಡಮ್ ಈಗ ತಾನೇ ಅವರ ಧ್ಯಾನ ಜ್ಞಾನಾನುಭವವನ್ನು ಹಂಚ್ಕೊಂಡಿದ್ದಾರೆ. ಅವರು ಇದೇ ರೀತಿ ಎಷ್ಟು ಕೃತಜ್ಞತರಾಗಿ ಇದ್ದಾರೆ. ಕೃತಜ್ಞ ಅಲ್ಲ, ಕೃತಜ್ಞ ಅಂದ್ರೆ ಬೇಗ ಮರ್ತು ಬಿಡ್ತೀವಿ. ಕೃತಜ್ಞರಾಗಿದ್ದಾರೆ ಅಂತ ಅಂದ್ರೆ ಇಷ್ಟೊಂದು ರೀತಿಯ ಬೆಳವಣಿಗೆ. ಧ್ಯಾನ ಮಾಡೋದ್ರಿಂದ ಇಷ್ಟೆಲ್ಲ ಸಾಕಷ್ಟು ಅನುಕೂಲಗಳ ಪಡಿತೀವಿ ಅಂತ ಗೊತ್ತಿದೆ. ಆದ್ರೆ ಅಗಣಿತವಾಗಿ ಅವರು ಅನುಕೂಲನ ಪಡ್ಕೊಂಡು ನಮ್ಮೆಲ್ರಿಗೂ ತಿಳಿಸ್ಕೊಡ್ತಾ ಇದ್ದಾರೆ. ಅದು ಗ್ರೇಟ್ ಅಂತ ತಿಳಿಸ್ತೀನಿ. ಇದೇ ರೀತಿ ಅವರು ಒಂದು ದಿವ್ಸನೂ ಮಿಸ್ ಆಗ್ಬಾರ್ದು ತರಗತಿಗೆ. ಒಂದೊಂದ್ಸಲ ಅವ್ರು ಮಿಸ್ ಆಗ್ತಾರೆ. ಇಷ್ಟೊಂದು ಡೆಡಿಕೇಶನ್ ಅಲ್ಲಿ ಇರುವಂತಹ ಮಾಸ್ಟರ್ ಅವರು ಕ್ಲಾಸ್ಗೆ ಗೈರು ಹಾಜರಾಗಬಾರ್ದು ಅಂತ ಹೇಳಕ್ ಇಷ್ಟಪಡ್ತೀನಿ. ನೆಕ್ಸ್ಟ್ ಅವಕಾಶ ಪ್ರಭಾ ಮೇಡಮ್ಗೆ, ಆಮೇಲೆ ನಾನು ಮಾತಾಡ್ತೀನಿ. ಥ್ಯಾಂಕ್ ಯು ಮೇಡಮ್. ಪ್ರಭಾ ಮೇಡಮ್ ಮಾತಾಡಿ. ಎಲ್ಲರಿಗೂ ಎಲ್ಲ ನನ್ನ ಆತ್ಮ ಬಂಧುಗಳ ನಮಸ್ಕಾರ. ನಾನು ಕೂಡ ಯೂಟ್ಯೂಬ್ ನೋಡೇ ಬಂದಿದ್ದು. ನಂದು ಆರೋಗ್ಯ ಸಮಸ್ಯೆ ಇತ್ತು. ಆರೋಗ್ಯನು ಗುರುಗಳು ಹೇಳಿದಂತ ಮುದ್ರೆಗಳನ್ನು ಉಪಯೋಗಿಸ್ಕೊಂಡು ಹಾಗೂ ಧ್ಯಾನ ಮಾಡುತ್ತಾ ಸ್ವರ ವಿಜ್ಞಾನ, ಶಿವಮು ಚಿಕಿತ್ಸೆ ಇವೆಲ್ಲನೂ ನನ್ನ ಜೀವನದ ಅಳವಡಿಸಿಕೊಂಡಿದ್ದೇನೆ. ಅದು ಮೊನ್ನೆ ಯೋಗ ದಿನಾಚರಣೆ ದಿವಸ ನಮಗೆ ಮುದ್ರೆಗಳನ್ನ ಹೇಳ್ಕೊಳ್ಳಿಕ್ಕೆ ನಿರಾಶ್ರಿತ ಆಶ್ರಮಕ್ಕೆ ಹುಬ್ಬಳ್ಳಿಯಲ್ಲಿ ನಂದಾ ಮೇಡಮ್ ಮತ್ತು ರಂಗನಾಥ್ ಸರ್ ಹೇಳಿದ್ದ ಮುದ್ರೆಗಳನ್ನ ಹೇಳ್ಕೊಳ್ಳಿಕ್ಕೆ ನನಗೆ ಅವಕಾಶ ಸಿಕ್ತು. ಅದೊಂಥರ ನನಗೆ ಖುಷಿ ಆಯ್ತು. ಹೋಗಿ ಅಲ್ಲಿ ಸ್ವಲ್ಪ ಮಟ್ಟಿಗೆ ಮುದ್ರೆಗಳನ್ನ ಹೇಳ್ಕೊಟ್ಟೆ. ಅವರೆಲ್ಲರೂ ಕೂಡ ಅದಕ್ಕೆ ಸ್ಪಂದಿಸಿದ್ರು. ಅದು ನಮಗೂ ಒಂಥರ ಖುಷಿ ಅನಿಸ್ತು. ಈ ರೀತಿ ನಮ್ಗೆ ಅವಕಾಶ ಸಿಕ್ಕುದು ಈ ಮಹಾವತಾರ್ ಫೌಂಡೇಶನ್ ಬಂದಿದ್ದರಿಂದ ಆಗಿದೆ. ಎಲ್ಲ ಕಡೆನೂ ನಮ್ಗೆ ಸಾಧ್ಯ ಆದಷ್ಟು ನನ್ನ ಸ್ನೇಹಿತರಿಗೆ ಅಥವಾ ಅಕ್ಕಪಕ್ಕದವ್ರಿಗೆ ಅವಕಾಶ ಇದ್ದಾಗ ನಾನು ಮುದ್ರೆಗಳನ್ನ ಹೇಳ್ಕೊಡ್ತೀನಿ. ಆಮೇಲೆ ಶಿವಮು ಚಿಕಿತ್ಸೆ ಬಗ್ಗೆನೂ ಹೇಳ್ತೀನಿ. ನಮ್ಮ ಮನೆಯಲ್ಲಿ ಕೂಡ ಶಿವಮು ಚಿಕಿತ್ಸೆಯನ್ನು ನಮ್ಮ ಸಹೋದರಿಯರು 3 ಜನ ಅದನ್ನು ಜೀವನದಲ್ಲಿ ಅಳವಡಿಸಿಕೊಂಡಿದ್ದಾರೆ. ಇವೆಲ್ಲ ನಮ್ಗೆ ಆಗ್ತಾ ಇರೋದು ಈ ಮಹಾವತಾರ್ ಫೌಂಡೇಶನ್ ಇಂದ ಅಂತ ನಾನು ಹೇಳ್ತೀನಿ. ರಂಗನಾಥ್ ಸರ್ಗೆ ಮತ್ತೆ ನಂದಾ ಮೇಡಮ್ ಅವ್ರಿಗೆ ನನ್ಗೆ ಯೋಗ ದಿನಾಚರಣೆಯಿಂದ ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದಗಳನ್ನ ಹೇಳ್ತೀನಿ ಈ ಮೂಲಕ. ಪ್ರಭಾ ಮೇಡಮ್, ನೀವು ಕೋರ್ ಗ್ರೂಪ್ ಅಲ್ಲಿ ಇದ್ದೀರಾ? ಕೋರ್ ಗ್ರೂಪ್ ಅಲ್ಲಿ ಇದ್ದೀರಾ? ಇದ್ದೀನಿ ಮೇಡಮ್. ಕೋರ್ ಗ್ರೂಪ್ ಸಂಕಲ್ಪದಲ್ಲಿ ಈ ತಿಂಗಳ ಯಾಕೋ ಆಗ್ತಾ ಇಲ್ಲ, ಒಂದ್ ಸ್ವಲ್ಪ ಎದ್ದಿಲ್ಲ ಬೇಗ. ಸಂಕಲ್ಪ ಗ್ರೂಪ್ ನಿಮ್ಮ ನಂಬರ್ ಚಾಟ್ ಬಾಕ್ಸ್ ಹಾಕ್ಬಿಡಿ ಮೇಡಮ್. ಇದೀನ ನಾನು ಬೇಕಿದೆ. ಇದ್ದೇನೆ ನೀವು ಮೇನ್ ಗ್ರೂಪ್ ಅಲ್ಲಿ ಇದ್ದೀರಾ ಮೇಡಮ್, ಬಟ್ ಆದ್ರೆ ನಿಮ್ ನಂಬರ್ ಬೇಕು ಚಾಟ್ ಬಾಕ್ಸ್ ಅಲ್ಲಿ ಹಾಕಿ. ಹೌದಾ? ಓಕೆ, ನೆಕ್ಸ್ಟ್ ಹೇಳಿ ಮೇಡಮ್. ಉಮಾದೇವಿ ಮೇಡಮ್ ಮಾತಾಡಿ. ನಮಸ್ತೆ ಅನುರಾಧ ಮೇಡಮ್, ನಮಸ್ತೆ ಅಶ್ವಿನಿ ಮೇಡಮ್, ನಮಸ್ತೆ ಸಣ್ಣಗೌಡ್ರೆ. ಎಲ್ಲರಿಗೂ ನಮಸ್ಕಾರ. ಎಲ್ಲ ಆತ್ಮ ಬಂಧುಗಳಿಗೂ ನಮಸ್ಕಾರ. ನಾನು ನಂದು ಹೇಳ್ಕೋಬೇಕು ಅಂತಂದ್ರೆ, ನನಗೆ ಧ್ಯಾನ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ನನಗೆ. ನಮ್ ತಂದೆ ಮಾತ್ರ ಯಾವಾಗ್ಲೂ ನನಗೆ ಹೇಳೋರು, 4 ಜನ ನಾವ್ ಹೆಣ್ಮಕ್ಳು, ಯಾರಿಗೂ ಹೇಳ್ತಿಲ್ಲ, ನೊಬ್ಳಿ ಮಾತ್ರ ಹೇಳೋರು ಯಾವಾಗ್ಲೂನು, ನೀನು ಯಾವಾಗ್ಲೂ ಸಂಸಾರದಲ್ಲಿ ಇರ್ಬೇಡಮ್ಮ, ನೀನು ಸ್ವಲ್ಪ ಸತ್ಸಂಗದಲ್ಲಿ ಇರು ಅಂತ ಯಾವಾಗ್ಲೂ ಹೇಳ್ತಾ ಇದ್ರು. ಆಯ್ತಪ್ಪ ಹೋಗ್ತೀನಿ ಅಂತಿದ್ದೆ, ಹೋಗ್ತಾ ಇರ್ಲಿಲ್ಲ. ಮಕ್ಳು ಚಿಕ್ಕರು ಹಂಗೆ ಏನು ಸ್ವಲ್ಪ ಸಮಸ್ಯೆಗೆ ನಾನು ಎಲ್ಲಿ ಹೋಗಿರ್ಲಿಲ್ಲ. ಆದ್ರೆ ಈ ಫೌಂಡೇಶನ್ ನಾನು ಸುಮ್ಮನೆ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡುವಾಗ ನನಗೆ ಇದು ಲಿಂಕ್ ಸಿಕ್ತು. ಜಾಯಿನ್ ಆಗಿ ಗುರೂಜಿ ಅವರಿಂದ ಅದನ್ನ ಕ್ಲಾಸ್ನ ಕೇಳ್ತಾ ಬಂದೆ. ಅವಾಗ ತುಂಬಾ ಇಂಟ್ರೆಸ್ಟ್ ಬಂತು. ಹಂಗೆ ನಾನು ಕಂಟಿನ್ಯೂ ಮಾಡ್ತಾ ಹೋದೆ. ಈ ಕಂಟಿನ್ಯೂ ಮಾಡ್ತಾ 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 ನನಗೆ ಎಷ್ಟು ವಿಷಯ ಗೊತ್ತಾಯ್ತು. ನಂದು ಒಂದು ಅಭ್ಯಾಸ ಏನಂದ್ರೆ, ಚಿಕ್ಕ ವಯಸ್ಸಿಂದನೂ ಅಷ್ಟೇನೆ, ನನಗೆ ಕಲಿಕೆ ಅಂದ್ರೆ ತುಂಬಾ ಇಷ್ಟ. ನನಗೆ ತುಂಬಾ ಕಲಿಯೋದು ಎಲ್ಲಿ ಯಾರು ಹೇಳ್ಕೊಡ್ತಾರೋ ಹೋಗಿ ಕಲಿಬೇಕು. ಆತರ ಮದ್ವೆ ಆಗಿ ಮಕ್ಕಳಾದ್ಮೇಲೂ ಅಷ್ಟೇನೆ ಸುಮಾರು ಕೋರ್ಸ್ಗಳು ಮಾಡ್ಕೊಂಡೆ. ಕಂಪ್ಯೂಟರ್, ಟೈಪಿಂಗು, ಬೇಕ್ರಿದು, ಆಮೇಲೆ ಟೈಲರಿಂಗು, ಈ ಸುಮಾರು ಕೋರ್ಸ್ಗಳು. ಮಕ್ಳು ಬರೋಷ್ಟ್ರೊಳಗೆ ಅಷ್ಟು ಕೋರ್ಸ್ ನನ್ ಕಲಿಕೆ ಅಂದ್ರೆ ಅಷ್ಟು ಇಷ್ಟ ನನಗೆ. ಯಾರು ಹೇಳ್ಕೊಟ್ರು ಕಲಿತಾ ಇದ್ದೆ ನಾನು. ಹಿಂಗೆ ನನ್ನ ಜೀವನ ಸಾಗಿಸ್ತಾ ಇದ್ದೆ. ಆಮೇಲೆ ಮಕ್ಳು ದೊಡ್ಡವರಾದ್ರು. ಆಮೇಲೆ ಟೈಲರಿಂಗ್ ಅಂಗಡಿ ಇಟ್ಕೊಂಡೆ. ಅದು ಒಂದ್ 3 ವರ್ಷ ಮಾಡಿದೆ. ಅಲ್ಲಿಗೂ ಸಮಾಧಾನ ಆಯ್ತು. ಇಷ್ಟ ಮಾಡಿದ್ನಲ್ಲ ಅಂತ ಸಮಾಧಾನ. ಒಂದ್ 5-6 ಕಡೆ ಕೆಲ್ಸಕ್ಕೆ ಹೋದೆ. ಎಲ್ಲಾ ಪ್ರಯತ್ನನೂ ಮಾಡಿದೆ. ಆಮೇಲೆ ಲಾಸ್ಟಿಗೆ ಮಕ್ಳು ದೊಡ್ಡವರಾದ್ರು. ಅವಾಗ ನಮ್ ಮಗಳಂದು, ಅಮ್ಮ ಸಾಕಮ್ಮ, ಇನ್ನು ಎಲ್ಲ ನಿಲ್ಸ್ಬಿಡು, ಆರಾಮ ನೆಮ್ಮದಿಗಿರು, ಯಾಕೆ ಎಲ್ಲದಕ್ಕೂ ಇದ್ ಮಾಡ್ತೀಯ,
ಇನ್ಮೇಲೆ ಈ ಮನೆ ಮಾಡಿದ್ಮೇ ಬೇರೆ ಹೊಸ ಮನೆ ಮಾಡಿದ್ರಲ್ಲ ಅವಾಗ ನೀನ್ ನೆಮ್ಮದಿಯಾಗಿ ಇದ್ಬಿಡಮ್ಮ ಅಂದ್ರು. ಆದ್ರೂ ನನ್ ಮನ್ಸಲ್ಲಿ ಅದು ಎಳಿತಾ ಇತ್ತು, ಕಲಿಬೇಕು ಕಲಿಬೇಕು ಇನ್ನೇನಾರ ಕಲಿಬೇಕು ಯಾವ ಅವಕಾಶ ಸಿಗ್ತಾ ಇಲ್ವಲ್ಲ, ಮನೆಗಿರು ಅಂತಾರೆ ಹೆಂಗಿರೋದು ಮನೆಯಲ್ಲಿ ಅಂತೇಳಿ ನನಗೆ ದುಡಿತ ಕಾಯ್ತಾ ಮನಸ್ಸಲ್ಲಿ ತಳಮಳ ಆಗ್ತಾ ಇತ್ತು. ಅವಾಗ ಸುಮ್ನೆ ಮೊಬೈಲ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇರ್ಬೇಕಾದ್ರೆ ಇದು ಒಂದು ಆಡ್ ಬಂತು, ಹೇಳ್ಕೊಡ್ತಾರೆ ಅಂತಂದು ನೋಡೋಣ ಧ್ಯಾನ, ನಮ್ಮಪ್ಪ ಹೇಳ್ತಾ ಇದ್ರಲ್ಲ ಧ್ಯಾನ ಧ್ಯಾನ ಅಂತ, ನೋಡೋಣ ತಾಳು ಅಂತ ನಾನು ಅದನ್ನ ಇದು ಮಾಡಿದೆ. ಅವಾಗ ಆ ಲಿಂಕ್ ನನಗೆ ಸಿಕ್ತಾಗ ಅವಾಗ ಎಂತ ಅದ್ಭುತವನ್ನೆಲ್ಲ ನೋಡ್ಬಿಟ್ಟೆ ಈ ಕ್ಲಾಸಲ್ಲಿ. ಪ್ರತಿಯೊಂದು ಕ್ಲಾಸ್ ಎಷ್ಟು ಅದ್ಭುತ ಅಂದ್ರೆ ನನಗಂತೂ ಕಲಿಕೆ ಅಂತ ಇದ್ದಿದ್ದಕ್ಕೆ ಇದ್ರಲ್ಲಿ ಕಲಿಯಕ್ ನಂಗೆ ತುಂಬಾ ಅವಕಾಶ ಸಿಕ್ತು. ಈ ಕ್ಲಾಸ್ ನನ್ನ ಕಲಿಕೆಗೆ ನನಗೆ ಇದು ಒಳ್ಳೆ ಪ್ಲಾಟ್ಫಾರ್ಮ್ ಇದು ನಾನ್ ಬಿಡಬಾರ್ದು, ನನ್ನ ಕಲಿಯೋದಕ್ಕೆ ಒಂದು ಒಳ್ಳೆ ಅವಕಾಶ ಇದೆ ಅಂತ ಅವಾಗಿಂದ ನಾನು ಇದನ್ನ ಸ್ಟಾರ್ಟ್ ಮಾಡ್ಕೊಂಡೆ ಮೇಡಮ್. 1.5 ವರ್ಷದ ಮೇಲಾಯ್ತು, ನಾನು ಬಿಟ್ಟೇ ಇಲ್ಲ. ನಾನು ಏನು ಹೆಲ್ತ್ ಇಶ್ಯೂ ಆದಾಗ ಹೊರಗಡೆ ಹೋದಾಗ ಮಾತ್ರ ಬಿಡ್ತೀನಿ ವಿನಃ ಯಾವುದೇ ಕಾರಣಕ್ಕೂ ನಾನು ಈ ವೇದಿಕೆಯನ್ನು ಬಿಡಲ್ಲ. ಎಲ್ಲಾ ಕ್ಲಾಸ್ನು ಅಟೆಂಡ್ ಮಾಡ್ತೀನಿ. ದಿನ ಕಲಿತಾ ನನ್ನ ಜ್ಞಾನಾರ್ಜನ ಕಡೆ ಹೆಚ್ಚಿಗೆ ಒತ್ತು ಕೊಡ್ತೀನಿ. ನನ್ನ ಮುದ್ರೆಗಳು, ಕಲರ್ಸ್ ಥೆರಪಿ, ಆಮೇಲೆ ಆಕ್ಯುಪಂಕ್ಚರು, ಸೌಂಡ್ ಹೀಲಿಂಗು, ಆಮೇಲೆ ಸೌಂಡ್ ಹೆಡ್ಜಸ್ ಎಲ್ಲ ನನಗೆ ಆರೋಗ್ಯಕ್ಕೆ ಏನ್ ಬೇಕೋ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂತಾ ಇರ್ತೀನಿ. ಆರೋಗ್ಯ ದೃಷ್ಟಿಯಿಂದ ಅಷ್ಟೆಲ್ಲ ಮಾಡ್ಕೊಂತಾ ಇರ್ತೀನಿ. ನನ್ಗೆ ಏನ್ ಬೇಕೋ ಅಷ್ಟೇ ಮಾಡ್ತೀನಿ, ಎಲ್ಲ ಮಾಡಕ್ ಹೋಗಲ್ಲ ನಾನು. ಯಾಕಂದ್ರೆ ಟೈಮ್ ಬೇಕಲ್ವಾ, ಎಲ್ಲ ಮನೆ ಕೆಲಸ ಮಾಡ್ಕೊಂಡು ಎಲ್ಲ ನೋಡ್ಕೊಂಡು ನನಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡ್ತೀನಿ. ಇಷ್ಟು ಆರೋಗ್ಯ ದೃಷ್ಟಿಯಿಂದ ಇಷ್ಟು ಮಾಡ್ಕೊಂತ ಹೋಗ್ತಿದ್ದೆ. ಆಮೇಲೆ ಮಾನಸಿಕವಾಗಿ ನಾನೇನು ಚೇಂಜ್ ಆಗ್ತಾ ಬಂದೆ. ನಾನ್ ಮೊದ್ಲು ಇದ್ದಿದ್ದು ಇದಕ್ಕೂ ಈಗಿನಕ್ಕೂ ಈ ಕ್ಲಾಸ್ಗಳು ಕೇಳ್ತಾ ನನಗೆ ನನ್ನ ಮೈಂಡೇ ಚೇಂಜ್ ಆಗ್ಬಿಡ್ತು. ಈ ವಿಶಾಲಾಕ್ಷಿ ಮೇಡಮ್ ಎಮೋಷನಲ್ ರೀಸೆಂಟ್ ಆಗಿ ಹೇಳಿದ್ ಎಮೋಷನಲ್ ಇಂಟೆಲಿಜೆನ್ಸಿ, ಆಮೇಲೆ ಉಮಾ ಮೇಡಮ್ ಮೈಂಡ್ಫುಲ್ನೆಸ್ ಪ್ರಾಕ್ಟೀಸು, ಆಮೇಲೆ ಸುಪ್ತ ಮನಸ್ಸಿನ ಬಗ್ಗೆ ಜ್ಞಾನ ಹೆಂಗ್ ಮಾಡ್ಬೇಕು, ಅದರಿಂದ ಉಪಯೋಗ ಏನು, ಮತ್ತೆ ಸುಪ್ತ ಮನಸ್ಸಿನಿಂದ ಏನೇನು ಲಾಭ ಇದೆ, ಅದನ್ನ ಹೆಂಗೆ ನಾವು ಆಕ್ಟಿವೇಟ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಕ್ಲಾಸ್ಗಳು ಬಂದ್ವು. ಆಮೇಲೆ ಗುರುಜಿಯವ್ರ ಕ್ಲಾಸ್ಗಳಂತೂ ನೀನೇ ಶಾಶ್ವತ, ಆಮೇಲೆ ಡಿಪ್ ಡಯಟ್ ಒಂದಲ್ಲ ಮೇಡಮ್, ಸರ್ ಹೇಳಿದ್ದು ಎಲ್ಲವೂ ನಾನು ಬುಕ್ಕಲ್ಲಿ ಪಾಯಿಂಟ್ ಮಾಡ್ಕೊಂತೀನಿ. ಪಾಯಿಂಟ್ ಮಾಡ್ಕೊಂಡು ನಾವು ಫ್ರೀ ಇದ್ದಾಗೆಲ್ಲ ತಿರುವಾಗ್ತಾ ಇರ್ತೀನಿ. ಕೃತಜ್ಞತೆ ಆಮೇಲೆ ವೆಂಕಟೇಶ್ ಭಾವಕರ್ ಹೇಳಿದ್ರು ಕೃತಜ್ಞತಾ ಭಾವ, ನಾವ್ ಹೆಂಗ್ ಕೃತಜ್ಞತರಾಗಿರ್ಬೇಕು, ಲೆಟ್ ಗೋ. ಆಮೇಲೆ ಪತ್ರಿಜಿಯವರು ಸರ್ ಹೇಳಿದ್ರು, ಪತ್ರಿಜಿಯವರು ನಾವು ಆ 3 ತತ್ವಗಳನ್ನ ಅಳವಡಿಸ್ಕೋಬೇಕು ಅಂತ. ಲೆಟ್ ಮತ್ತೆ ಇದು ಒಬ್ಬರದ ಬಗ್ಗೆ ಟೀಕೆ ಮಾಡಬಾರ್ದು. ಅದೆಲ್ಲ ನನಗೆ ತುಂಬಾ ಇಷ್ಟ ಆಯ್ತು, ತುಂಬಾ ಕನೆಕ್ಟ್ ಆಯ್ತು. ಅದೆಲ್ಲ ಕನೆಕ್ಟ್ ಆಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅಳವಡಿಸ್ಕೊಳಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಆಮೇಲೆ ಇತ್ತೀಚೆಗೊಂದು ನಾನು ಅಳವಡಿಸ್ಕೊಳಕ್ ಪ್ರಯತ್ನ ಪಟ್ಟಿದ್ದೀನಿ. ಅದೇನಂದ್ರೆ ನಾನು ಮಾಡ್ತಾ ಇರತ್ತ ಮೊನ್ನೆ ಕ್ಲಾಸ್ ಅಲ್ಲಿ ಹೇಳಿದ್ರು ಸರ್, ಅದರ ನಿಜ ಅನಿಸ್ತು. ನಾನು ತಪ್ಪು 3 ತಿಂಗಳಿಂದ ನಾನು ತಪ್ಪು ಮಾಡ್ತಾ ಇದ್ದೀನಿ ಅದು ಅಂತ ಅನಿಸ್ತು. ಯಾಕಂದ್ರೆ ನಾವು ವರ್ತಮಾನದಲ್ಲಿ ಬದುಕಬೇಕು ಅಂತ ಎಲ್ಲ ಕ್ಲಾಸ್ಗಳು ಬಂದು, ಹೌದಲ್ಲ ನಾವು ವರ್ತಮಾನದಲ್ಲಿ ನಾವು ಬರೇ ಸಂಬಂಧಿಕರ ಬಗ್ಗೆ ಅವ್ರ ಬಗ್ಗೆ ಇವ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಟೈಮ್ನ ಹಾಳು ಮಾಡ್ತೀವಿ. ಮತ್ತೆ ಅದರಿಂದ ಮನಸ್ಸಿಗೂ ಎಷ್ಟು ಇದಾಗುತ್ತೆ, ನಾವು ತೊಂದರೆ ಆಗುತ್ತೆ. ಒತ್ತಡ ರಹಿತ ಜೀವನ ಮಾಡ್ಬೇಕು. ಇನ್ಮೇಲೆ ನಾನು ಒತ್ತಡ ರಹಿತ ಜೀವನ ಮಾಡ್ಬೇಕು ಅಂತ ನಾನೇನ್ ಮಾಡಿದೆ, ಇವರು ಶಶಿಕಲಾ ಮೇಡಮ್ ಹೇಳ್ತಾ ಇದ್ರು ವರ್ತಮಾನದಲ್ಲಿ ಬದುಕ್ತೀನಿ ಅಂತ. ಅದು ನನಗೆ ತುಂಬಾ ಇಷ್ಟ ಆಯ್ತು. ಹೌದಲ್ಲ ಮೇಡಮ್ ಹೇಳೋದು ಕರೆಕ್ಟ್, ನಾವು ವರ್ತಮಾನದಲ್ಲೇ ಬದುಕ್ಬೇಕು. ನಾವ್ ಯಾವ್ದೇ ಕಾರಣಕ್ಕೂ ನಾವು ನಮ್ ಸ್ಟಾರ್ಟ್ ಮೊದ್ಲೇನಿತ್ತು ಅಂದ್ರೆ, ನಾವು ನಮ್ ಬಗ್ಗೆ ಯೋಚನೆ ಮಾಡ್ಕೊಂಡ್ರೆ ನಾವು ಸ್ವಾರ್ಥಿಗಳು, ನಾವು ಸೆಲ್ಫಿಶ್. ನೋಡ್ದಾ, ಬೇರೆಯವ್ರ ಬಗ್ಗೆ ನಾವ್ ಏನು ಯೋಚನೆ ಮಾಡಲ್ಲ, ಬರೀ ನಮ್ ಬಗ್ಗೆ ನಾವ್ ಅಷ್ಟೇ ಯೋಚನೆ ಮಾಡ್ತೀವಲ್ಲ, ನಾವು ಸೆಲ್ಫಿಶ್ ಅನ್ಕೊಂತಿದ್ವಿ. ಆದ್ರೆ ಈ ವೇದಿಕೆ ಬಂದ್ಮೇಲೆ ಗೊತ್ತಾಯ್ತು ನಾವು ವರ್ತಮಾನದಲ್ಲಿ ಬದುಕೋದ್ರಿಂದ ಎಷ್ಟು ಲಾಭ ಅನ್ನೋದು ನನಗೆ ಅರ್ಥ ಆಯ್ತು. ಈಗ ಹೊಸದಾಗಿ ನಾನು ಅಳವಡಿಸ್ಕೊಂಡ್ರಂದ್ರೆ ವರ್ತಮಾನದಲ್ಲಿ ಬದುಕ್ಬೇಕು. ಮೊನ್ನೆ ಸರ್ ಕ್ಲಾಸ್ ತಗೊಂಡಿದ್ದು ವರ್ತಮಾನದಲ್ಲಿ ಬದುಕ್ರಿ. ಆಮೇಲೆ ಬೆಳಿಗ್ಗಿಂದ ರಾತ್ರಿವರೆಗೂ ನಾವು ಧ್ಯಾನದ ಒಂದು ಇದ್ರಲ್ಲಿ ಸ್ಥಿತಿಯಲ್ಲೇ ಇರ್ಬೇಕು ನಾವು ಅಂತ ಹೇಳಿದ್ರು. ಅದು ನಾನು ಅಳವಡಿಸ್ಕೊಂಡಿದ್ದೀನಿ. ಧ್ಯಾನದಲ್ಲೇ ಇರ್ತೀನಿ, ಕೆಲಸ ಮಾಡ್ಬೇಕಾದ್ರೆ ವಿಡಿಯೋಗಳು ಹಾಕೊಂತೀನಿ, ಮತ್ತೆ ಇದ್ರ ಬಗ್ಗೆನೆ ನಾನು ಯೋಚನೆ ಮಾಡ್ತಾ ಇರ್ತೇನೆ, ಮ್ಯೂಸಿಕ್ ಕೇಳ್ತೀನಿ. ಆದಷ್ಟು ನಾನು ಹೊರಗಡೆದಕ್ಕೆ ನಾನು ಮನಸ್ಸು ಕೊಡೋದಿಲ್ಲ, ಬರೀ ಫೌಂಡೇಶನ್ ಬಗ್ಗೆನೇ ಯೋಚನೆ ಮಾಡ್ತೀನಿ, ಮತ್ತೆ ವರ್ತಮಾನದ ಏನ್ ಬೇಕು ಅಷ್ಟನ್ನೇ ಯೋಚನೆ ಮಾಡ್ತೀನಿ. ಈ ತರ ನಾನು ಈ ಹೊಸದಾಗಿ ನಾನು ಅಳವಡಿಸ್ಕೊಂಡಿದ್ದೆ. ತುಂಬಾ ವಿಚಾರಗಳನ್ನ ಅಳವಡಿಸ್ಕೊಂಡಿದ್ದೀನಿ ಮೇಡಮ್ ನನ್ನ ವೇದಿಕೆಯಿಂದ. ಆ ಕ್ಲಾಸಸ್ ಇಂದ ನನಗೆ ಮಾನಸಿಕ ಒತ್ತಡ ಮೇಡಮ್. ಚೆನ್ನಾಗಾಯ್ತು. ಆಮೇಲೆ ನೆಕ್ಸ್ಟ್ ಇನ್ನೊಂದು ಅದ್ರ ನೆಕ್ಸ್ಟ್ ಲೆವೆಲ್ ಅಂತಂದ್ರೆ ಆತ್ಮಾನಂದ, ಅದನ್ನು ಸಹ ಪಡ್ಕೊಂಡೆ ನಾನು. ಹೆಂಗ್ ಪಡ್ಕೊಂಡೆ ಅಂದ್ರೆ, ಇದು
ನಿರೂಪಣೆ ಮಾಡೋದ್ರಿಂದ, ಆಮೇಲೆ ಕ್ಲಾಸಸ್ ಎಲ್ಲ ಹೊರಗಡೆ ಎಲ್ಲ ಅಟೆಂಡ್ ಮಾಡಿದಾಗ ಎಲ್ಲರೂ ನನಗೆ ಸಿಗ್ತಾ ಇದ್ರು. ಅದಿಷ್ಟು ಆತ್ಮೀಯತೆಯಿಂದ ಮಾತಾಡ್ತಾ ಇದ್ರು. ಎಲ್ಲಾ ಮಾಸ್ಟರ್ಸ್ ತುಂಬಾ ಚೆನ್ನಾಗಿ ಆತ್ಮೀಯವಾಗಿ ಮಾತಾಡ್ತಾರೆ. ಅವ್ರ ಹತ್ರ ಪಾಲ್ಗೊಳ್ಳೋದೇ ಒಂದ್ ನನಗೆ ತುಂಬಾ ಖುಷಿ ಕೊಡುತ್ತೆ. ಹಂಗಾಗಿ ನನಗೆ ನಾನು ಬೇರೆ ಊರಿಗೆಲ್ಲ ಹೋಗಕ್ ಆಗಲ್ಲ. ಬೆಂಗಳೂರಿಗೆಲ್ಲ ಮಾಡಿದ್ರು ಹೋಗ್ತೀನಿ. ಎಷ್ಟೇ ದೂರ ಇದ್ರು ಬೆಂಗಳೂರಲ್ಲಿ ಇಟ್ಟ ಮಾತ್ರ ಹೋಗ್ತೀನಿ. ಮೊನ್ನೆ ನಾವು ಇದಕ್ ಹೋದಾಗ ಎಲ್ಲಾರು ಕುತ್ಕೊಂಡು ಊಟ ಮಾಡಿದ್ವಿ. ಇದ್ರಲ್ಲಿ ಯೋಗ ಡೇಗೆ. ಅದು ನನಗೆ ಮೆಮೊರಬಲ್ ಅನ್ಸ್ತದು ಆ ಸನ್ನಿವೇಶ. ಇದ್ರಲ್ಲಿ ಪ್ರತಿಯೊಂದು ಕ್ಷಣನೂ ಜೀವಿಸ್ತಾ ಇದ್ದೀನಿ ಮೇಡಮ್. ಪ್ರತಿಯೊಂದು ಕ್ಷಣನೂ ಈ ವೇದಿಕೆಯಲ್ಲಿ ಜೀವಿಸ್ತಾ ಇದ್ದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇಂತ ವೇದಿಕೆಯನ್ನು ಕೊಟ್ಟ ಆ ರಂಗನಾಥ್ ಗುರುಜಿಗೆ ನಾನು ಯಾವಾಗಲೂ ಚಿರಋಣಿ ಆಗಿರ್ತೀನಿ. ಎಲ್ಲಾ ಮಾಸ್ಟರ್ಸ್ಗೂ ನಾನು ಚಿರಋಣಿ ಆಗಿರ್ತೀನಿ. ಈಗ ಒಟ್ಟು ಖುಷಿಯಾಗಿದ್ದೀನಿ ಮೇಡಮ್. ಕಲಿಕೆ ಅನ್ನೋದು ನನಗಿದು ಸಪೋರ್ಟ್ ಆಗಿ ನಿಂತಿದೆ ಅಂತ ಹೇಳ್ಬೇಕು. ನನ್ನಲ್ಲಿರೋಂತ ಕಲಿಬೇಕು ಅನ್ನೋ ಒಂದು ಭಾವನೆಗೆ ಇದು ನನಗೆ ಕನೆಕ್ಟ್ ಆಗ್ತಾ ಇದೆ. ಇದು ಕಲಿತಾ ಇದೀನಲ್ಲ ಅಂತ ಒಂದು ಖುಷಿ ನನಗಿದೆ ಮೇಡಮ್. ಟೈಮ್ ಆಯ್ತು ಅನ್ಸುತ್ತೆ. ಸಾಕಷ್ಟಿದೆ, ಅದು ಸಾಕು, ಬೇರೆಯವ್ರಿಗೆ ಅವಕಾಶ ಕೊಡೋಣ. ಥ್ಯಾಂಕ್ ಯು ಮೇಡಮ್. ಕರೆಕ್ಟ್ ಮೇಡಮ್, ಖಂಡಿತ. ಅನುರಾಧ ಮೇಡಮ್, ನಾನೀಗ ಮಾತಾಡ್ತೀನಿ. ಎಸ್ ಮಾಸ್ಟರ್ಸ್, ಇವತ್ತು ತಿಂಗಳಿನ ಕೊನೆಯ ಸಮಾರಂಭ. ಯಾಕೆ ಅಂತಂದ್ರೆ ನಾವು ಕಲಿತಂತಹ ಜ್ಞಾನದ ಅನುಭವಗಳನ್ನ ತಿಂಗಳಿನ ಕೊನೆಯಲ್ಲಿ ವ್ಯಕ್ತಪಡಿಸಿದ್ರೆ ತುಂಬಾ ಮಾಸ್ಟರ್ಸ್ಗೆ ಇದು ರೀಚ್ ಆಗುತ್ತೆ ಅನ್ನೋ ಸಲುವಾಗಿ ಈ ರೀತಿ ನಾವು ತಿಂಗಳು ಕೊನೆಯಲ್ಲಿ ಇಟ್ಕೊಂಡಿರ್ತೀವಿ. ಪ್ರತಿಯೊಬ್ರು ಮಾಸ್ಟರ್ಸ್ ಈ ಫೌಂಡೇಶನ್ ನಲ್ಲಿ ಪಡೆದಂತಹ ಜ್ಞಾನವನ್ನು, ಒಂದು ಅನುಭವ ಶೇರಿಂಗ್ಸ್ ನ ಕೊಡ್ಬೇಕಾಗುತ್ತೆ. ಹಾಗಾಗಿ ಮಾಸ್ಟರ್ಸ್ ಎಲ್ರು 2 ನಿಮಿಷಗಳ ಕಾಲ ತಮ್ಮ ಅನುಭವ ಹಂಚಿಕೆಗಳನ್ನ ಮಾಡಿ ಅಂತ ಮತ್ತೊಮ್ಮೆ ಹೇಳ್ತಾ, ನಮ್ಮ ರಾಧಾಕೃಷ್ಣ ಸರ್ ಹೇಳೋದಕ್ಕಿಂತ ಮುಂಚೆ ನಾನ್ ಶಾರ್ಟ್ ಆಗಿ ಹೇಳೋದಾದ್ರೆ, ನನ್ಗೆ ಇನ್ಸ್ಟಾಗ್ರಾಮ್ ನಲ್ಲಿ ಇದೊಂದು ಸಿಕ್ತು, ಮಹಾವತಾರ್ ಫೌಂಡೇಶನ್. ನಾನು ಜಾಯ್ನ್ ಆದೆ. ಮೊದ್ಲೆಲ್ಲ ಒಂಥರ ಬೇಕಾಬಿಟ್ಟಿ ಅಂತಾರಲ್ಲ, ಆ ರೀತಿ ಬರ್ತಾ ಇದ್ದಾಗ ನಾನು ಇದಕ್ಕೆ ಬಂದಿದ್ದೀನಿ ಅಂತಂದ್ಮೇಲೆ ನಾನು ಡೆಡಿಕೇಟ್ ಆಗಿ ಬರ್ತಾ ಇರ್ಬೇಕು. ಬಟ್ ಆದ್ರೆ ನಾನು ಬೇಕಾಬಿಟ್ಟಿಲಿ ಬರ್ತಾ ಇದ್ದ ಹಾಗೆ ನನಗೆ ನನ್ನ ಎಲ್ಲಾ ವೇದಿಕೆಯಲ್ಲಿ ನಾನು ಹೇಳ್ಕೊಂತಾ ಇರ್ತೀನಿ, ಪತ್ರಿಜಿ ಗುರುಗಳು ಕನಸಿನಲ್ಲಿ ಬಂದು ಕೇಳಿಸ್ತಾ ಇಲ್ವಾ? ಕೇಳಿಸ್ತಿಲ್ವಾ ಮೇಡಮ್? ಕೇಳಿಸ್ತಿದೆ ಮೇಡಮ್. ಕೇಳಿಸ್ತಾ ಇಲ್ಲ ಅಂದ್ರೆ ಕೇಳಿಸ್ತಿದೆ. ಓಕೆ. ಪತ್ರಿಜಿ ಗುರುಗಳು ಬಂದು ಎಚ್ಚರಿಸಿದ್ರು. ಹೇಗೆ ಅಂತಂದ್ರೆ ಒಂದು ಕಡ್ಡಿ ತಗೊಂಡು ಹೊಡೆದ್ರು ಅಂತಾನೆ ಹೇಳ್ಬೋದು. ಅವಾಗ ನಾನು ಎಚ್ಚೆತ್ಕೊಂಡೆ. ಇಂತಹ ವೇದಿಕೆಗೆ ಬಂದೂ ಸಹ ಈ ರೀತಿ ಆಲಸ್ಯವಾಗಿ ವರ್ತನೆ ಮಾಡಿದ್ರೆ ಮಾಸ್ಟರ್ ಹೇಗಾಗ್ತೀಯಾ ಅನ್ನೋ ಪ್ರಶ್ನೆ ನನ್ನಲ್ಲಿ ಬಂತು. ಅವಾಗಿನಿಂದ ಇಲ್ಲಿಯವರೆಗೂ ಒಂದು ಸೇವಾ ಕಾರ್ಯ ಆಗಿರ್ಬೋದು, ಡೆಡಿಕೇಶನ್ ಅಂತಂದ್ರೆ, ಈಗ ನೋಡಿ ನಾವು ಬೆಳಿಗ್ಗೆ ಜಾಯ್ನ್ ಆಗ್ತೀವಿ, ಎಲ್ಲಾ ಧ್ಯಾನ ಮಾಡ್ತೀವಿ, ಜ್ಞಾನ ತಿಳಿತೀವಿ, ಸಮಗ್ರ ಜೀವನ ಶೈಲಿ ಕೇಳ್ತೀವಿ, ಅಳವಡಿಸ್ಕೊಂಡಿರ್ತೀವಿ. ಬಟ್ ಎಷ್ಟರ ಮಟ್ಟಿಗೆ ನಾವ್ ಅದನ್ನ ತಿಳಿಸ್ತಾ ಇದೀವ ಅನ್ನೋದು ನಮ್ಮಲ್ಲೇ ನಾವು ಸೆಲ್ಫ್ ಚೆಕ್ ಮಾಡ್ಕೊಂಡಾಗ ಗೊತ್ತಾಗ್ತಾ ಇರುತ್ತೆ. ಸ್ವಯಂ ಅರಿವು, ಮೇನ್ ಆಗಿ ಸ್ವಯಂ ಅರಿವು ಅಂತ ನಾವೆಲ್ಲ ಕೇಳಿದೀವಿ. ಯಾಕೆಂದ್ರೆ ಈ ಸಂದರ್ಭದಲ್ಲಿ ಹೇಳುವಂತಹ ಮಾತು ಡೆಡಿಕೇಶನ್ ಅಂತಹ ಪದ ಬಂದಾಗ, ಹಾಗೆ ಗ್ರಾಟಿಟ್ಯೂಡ್, ಇವೆರಡೂನು ಒಟ್ಟಿಗೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಈಗ ವೇದಿಕೆಗೆ ನಾವು ಬಂದಿದೀವಿ, ಇವತ್ತು ಸಮಾರಂಭ ಇದೆ ಅಂತಂದ್ಮೇಲೆ ನಾವು ಮಾತಾಡ್ಲೇಬೇಕು, ಎಲ್ರು ಮಾತಾಡ್ಬೇಕು, ಎಲ್ರು ಹ್ಯಾಂಡ್ ರೈಸ್ ಮಾಡ್ಬೇಕು, ಆ ಒಂದು ತವಕ ಇರ್ಬೇಕು. ಬರೀ ನಾವು ಧ್ಯಾನ ಮಾಡ್ತೀವಿ, ಸೈಲೆಂಟ್ ಆಗಿರ್ತೀವಿ ಅನ್ನೋದು ಅದು ಧ್ಯಾನ ಆಗೋದಿಲ್ಲ. ಧ್ಯಾನ ಅಂತಂದ್ರೆ ಎಲ್ಲವೂ ಧ್ಯಾನವೇ. ಕೆಲಸ ಮಾಡೋದು, ಮತ್ತೆ ಧ್ಯಾನ ಮಾಡೋದು, ಮತ್ತೆ ನಾವು ಮಾತಾಡ್ತಾ ಇರ್ಬೇಕಾದ್ರೆ ಅರಿವಿ ಇಟ್ಕೊಂಡು ಮಾತಾಡೋದು, ನಿರೂಪಣೆ ಮಾಡುವಾಗ ಆಗಿರ್ಬೋದು. ಈಗ ಉಮಾದೇವಿ ಮೇಡಮ್ನ ನಾನು ಎಕ್ಸಾಂಪಲ್ ತಗೊಳ್ತೀನಿ. ಅವರು ಸ್ಟಾರ್ಟಿಂಗ್ ನಲ್ಲಿ ಬಂದಾಗ ಇದೇನಪ್ಪ ಇವರು ಮಾತಾಡಕ್ಕೆ ಬರ್ತಾ ಇಲ್ಲ, ಬಂದ್ರು ಅವ್ರು ಮಾತಾಡ್ತಾ ಇಲ್ಲ ಅನ್ನೋ ಒಂದು ಭಾವನೆ ಇತ್ತು. ಇವಾಗ ನನಗೆ ಆಶ್ಚರ್ಯ ಆಗ್ತಾ ಇದೆ, ತುಂಬಾನೇ ಆಶ್ಚರ್ಯ ಆಯ್ತು. ಅವರೊಳಗಡೆ ಇದ್ದ ಗುರು ಅರಿವಿಗೆ ಬಂದಿದೆ. ಯಾಕೆಂದ್ರೆ ಅವರು ಧ್ಯಾನ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಧ್ಯಾನ ನಾವು ಎಲ್ಲಿ ಬಿಡ್ತೀವೋ ಅವಾಗ ಡಿಸ್ಕಂಟಿನ್ಯೂ ಆಗುತ್ತೆ, ನಮ್ಮಲ್ಲಿ ಕ್ಲಾರಿಟಿ ಬರೋದಿಲ್ಲ ಅಂತ ನನಗೆ ಅರ್ಥ ಆಗಿದೆ. ಎಸ್ ಮಾಸ್ಟರ್ಸ್, ಪ್ರತಿದಿನ ಧ್ಯಾನ ಮಾಡೋಣ, ಇದೇ ರೀತಿ ಗ್ರಾಟಿಟ್ಯೂಡ್ ಮತ್ತೆ ಏನ್ ಡೆಡಿಕೇಶನ್ ಅನ್ನೋದಿದೆ ಅದನ್ನೆಲ್ಲ ಪರಿಪೂರ್ಣವಾಗಿ ಆಚರಣೆಗೆ ತರೋಣ. ನನ್ನ ಅನುಭವ ತಗೊಂಡ್ರೆ ಇನ್ನು ಸಾಕಷ್ಟಿದೆ, ಅದು ಧ್ಯಾನದ ಅನುಭವದಲ್ಲೇ ನಾನು ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ, ಇದು ಶಾರ್ಟ್ ಆಗಿರೋದ್ರಿಂದ. ಎಸ್ ರಾಧಾಕೃಷ್ಣ ಸರ್, ಮಾತಾಡಿ ಸರ್. మేడం, ఈ జూమ్ క్లాస్ లో పార్టిసిపేట్ చేస్తున్న ప్రతి ఒక్క మాస్టర్ కు నాకు ఆత్మ ప్రణామాలు మేడం.
నేను మేము తెలుగు మాట్లాడేది, మీరు కన్నడ మాట్లాడుతున్నారు. అయినా కూడా నేను ఈ క్లాస్ లోకి వచ్చి చాలా ఇష్టపడతాను. నేను ఈ క్లాస్ లోకి వచ్చి 1 నెల అయింది. 1 నెల నుంచి ప్రతిరోజు క్లాస్ లోకి అటెండ్ కావాలంటే ప్రతిరోజు ఎదురు చూస్తాంట. ఏ టైంకి క్లాస్ అవుతుంది, ఏ టైం క్లాస్. మేడం వినిపిస్తుందా? హలో ಹಲೋ, ಹೇಳಿ ಸರ್. మేడం వినపడుతుందా? ಅರ್ಥ ಆಗುತ್ತೆ, ಹೇಳಿ. వినపడుతుందా? ಕೇಳಿಸ್ತಾ? ಕೇಳಿಸ್ತಿದೆ. మేడం నేను ఈ క్లాస్ లోకి వచ్చి 1 నెల అయింది. ప్రతిరోజు కూడా ఏ టైంకి క్లాస్ స్టార్ట్ అవుతుందని ఎదురు చూస్తూ ఉంటాము. ఈ క్లాస్ లోకి వచ్చిన దానికి చాలా అద్భుతంగా ఉంది. నాలో కోపం తగ్గింది. తర్వాత ప్రతిరోజు నేను ఫస్ట్ వచ్చినప్పుడు ముఖం కడుక్కోకుండా అట్లే కూర్చుంటాంటే ఇప్పుడు స్నానం చేయకుండా ముందు కూర్చోకూడదు అనిపించింది. ఎందుకంటే మంచి ఒక దేవస్థానానికి పోయినప్పుడు ఎట్లుంటామో ఈ దేహాన్ని కూడా బాగా శుద్ధి చేసుకొని కూర్చుంటే మనకు కావాల్సిన జ్ఞానం తీసుకుంటాం అనేసి సార్ వాళ్ళు చెప్పేది. ప్రతి ఒక్క రోజు కొత్త మాస్టర్ వస్తారు. మనం చిన్న పిల్లల్ని చేసి వాళ్ళు ఎంత బాగా మనకు కావాల్సిన జ్ఞానం అందిస్తున్నారో, మనలో ఉండే కొన్ని లోపల ఉండే చెత్త చెదారం అంతా తీసేసి మనకు కావాల్సిన జ్ఞానం ఇచ్చి ప్రతిరోజు కూడా మనం ధ్యానం ఎలా చేయాలి, ఎందుకు చేయాలి, మనలో ఎలా మార్పు తెచ్చుకోవాలి అని చెప్పుకుంటూ ప్రతిరోజు నాకు ఈ అవకాశం ఇస్తున్నందుకు ప్రతిరోజు ప్రతి ఒక్క మాస్టర్కి ధన్యవాదాలు తెలుపుకుంటూ రంగనాథ్ మాస్టర్కి స్పెషల్ థ్యాంక్స్. ప్రతి ఒక్కరికి థ్యాంక్సే. కాకపోతే ఈ ధ్యానంలోకి వచ్చింది దానికి పూర్వజన్మ సుకృతం మేడం. ఈ జన్మలో అయితే రాలేము. పూర్వజన్మలో మనం ఏమన్నా అదృష్టం చేసుకుంటే ఇలాంటి గురువు దగ్గరికి మనం వస్తాము. మనలో తపన ఉంటే గురుదేవుడే ఎదుర్కొని వస్తాడు అనే దానికి ఇది నిదర్శనం మేడం. నాకు ఈ క్లాసులో చేర్చిండేది ఏంజిల్ సురేష్ కృష్ణ మాస్టర్ గారు మేడం. ఆ సార్ గారికి 100,000,000 వందనాలు మేడం. చాలా చాలా బాగా అద్భుతంగా చెప్తున్నారు. ప్రతిరోజు ఏం తీసుకోవాలా, ఏం తీసుకోకూడదు, మనం ఫుడ్ ఏమైతే తీసుకుంటామో మన శరీరం కూడా అలా సహకరిస్తుంది మేడం. ఈ క్లాస్ లోకి వచ్చినాక నేను కోపం తగ్గించుకున్నాను, అలాగే ఆహారము చాలా తగ్గించినాను. ప్రతిరోజు కూడా 2 గంటల సేపు ధ్యానం చేస్తున్నాను మేడం. 2 గంటల సేపు కంపల్సరీ ధ్యానం చేస్తున్నాను. నా భార్య మీద నేను అలాగే ఎప్పుడన్నా కొంచెం ఇరిటేషన్ అవుతా అంటే ఇప్పుడు అదేం లేదు మేడం. నా భార్య మీద చాలా ప్రేమగా ఉంటాను. ఇంట్లో పిల్లలు కూడా నేను ఈ ధ్యానం చెప్పిస్తున్నాను. ధ్యానం చేయండి అనేసి చాలా బాగా చెప్తున్నారు మాస్టర్లో. నిన్న రాత్రి మాస్టర్ చెప్పారు కదా, ఈరాపింగళ నాడి ద్వారా శ్వాస విడిస్తే వచ్చే జన్మలో మళ్ళీ మనం జన్మ తీసుకోవాల్సి వస్తుంది అనేసి చాలా అద్భుతంగా చెప్పారు మేడం రంగనాథ్ సార్ గారు. చెప్తున్నారు. సూపర్ గా ఉంది మేడం క్లాస్. ఈ క్లాస్ లోకి నేను వచ్చిన దానికి పూర్వజన్మ సుకృతంగా భావిస్తున్నాను మేడం. ఈ జూమ్ సెక్షన్ లో పాల్గొంటున్న ప్రతి ఒక్క మాస్టర్ కు, ప్రతి ఒక్క మేడం కు పేరున ధన్యవాదాలు మేడం. ప్రతి రోజు మీరు వస్తున్నారు కదా, ప్రతి రోజు ఒక మేడం చూస్తుంటే ఒక దేవతను చూసినట్లు ఉంది మేడం. చాలా అద్భుతమైన థ్యాంక్స్ మేడం. ಎಸ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸುಭದ್ರಾ ಕೋಟೆ ಮೇಡಮ್ ಇದೀರಾ? ನೀವು ಅಲರ್ಟ್ ಆಗಿದ್ರೆ ರಾಧಾಕೃಷ್ಣ ಸರ್ ಹೇಳಿದ್ದನ್ನ ಕೆಲವೊಂದು ಪಾಯಿಂಟ್ ನಮ್ಗೆ ಗೊತ್ತಾಯ್ತು. ರಾತ್ರಿ ಕ್ಲಾಸ್ ಚೆನ್ನಾಗಿ ನಡೀತು ಅಂತಂದ್ರೆ ಅದನ್ನ ಬಿಟ್ಟು ವಿಶೇಷವಾಗಿದ್ದು ಏನಾದ್ರು ಅವ್ರು ಹೇಳಿದ್ರೆ ಅದನ್ನ ಚೂರು ಕನ್ನಡಕ್ಕೆ ಹೇಳೋ ಸಾಧ್ಯತೆ ಇದೆಯಾ? ಅಲರ್ಟ್ ಆಗಿದ್ದು ತಾವು ಕೇಳಿದ್ರೆ ಮಾತ್ರ ಹೇಳ್ಬೋದು ಮೇಡಮ್. ಸುಭದ್ರಾ ಮೇಡಮ್ ಹ್ಯಾಂಡ್ ರೈಸ್ ಮಾಡಿ. ಎಸ್ ಸರ್, ಥ್ಯಾಂಕ್ ಯು ರಾಧಾಕೃಷ್ಣ ಸರ್. ತಮ್ಗೆ ಕನ್ನಡ ಬರುತ್ತಾ? ಸ್ವಲ್ಪ ಬರುತ್ತಾ? ಸ್ವಲ್ಪ ಬರುತ್ತೆ ಸರ್. ಎಸ್ ಅದನ್ನೇ ಪ್ರಯತ್ನ ಪಡ್ತಾ ಇರಿ. ಯಾಕಂದ್ರೆ ಕನ್ನಡ ಸೆಷನ್ ಆಗಿರೋದ್ರಿಂದ ಇಲ್ಲಿ ತೆಲುಗು ಮಾಸ್ಟರ್ ಬಹಳ ರೇರು, ಕಡಿಮೆ ಆಗಿರೋದ್ರಿಂದ ತಮ್ಮ ಆಗಿರ್ತಕ್ಕಂಥ ಅನುಭವ ಎಲ್ಲರಿಗೂ ದೊರಕಲಿ ಅನ್ನೋದು ನಮ್ಮ ಆಶಯ. ಎಸ್, ప్రతిరోజు మనం మాట్లాడేకి అవకాశం ఇస్తున్నారంటే మనలో ఉండే అజ్ఞానం వెళ్ళిపోతుందని తెలుసుకోవాలి సార్. మనం ఊరికి వినేది కాదు, మనలో ఉండే అజ్ఞానం ఎట్లు పోతుంది అని 10 మందికి తెలియాలంటే మనం మాట్లాడాలి. మాట్లాడితే మనం ఏం నేర్చుకున్నాము, సార్ వాళ్ళు మనకి ఏం ఇస్తున్నారు అని వాళ్ళకే తెలుస్తుంది. మనం ఫస్ట్ పొజిషన్ లో ఉండాలా. ప్రతి ఒక్కరూ వీడియో ఆన్ చేయాలా, ఆఫ్ చేయకూడదు. మూవీ సినిమా చూసినట్లు ఉంటుంది సార్. అవును ಸಾರ್. ಸುಭದ್ರಾ ಮೇಡಮ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್, ರೇವತಿ ಮೇಡಮ್ ತಮಗೆ ಅವಕಾಶ ಇವಾಗ. ನಮಸ್ತೆ ಸನಗೌಡ್ರು ಸರ್. ವೆಲ್ಕಮ್ ಮೇಡಮ್. ಆಲ್ ಮಾಸ್ಟರ್ಸ್. ಥ್ಯಾಂಕ್ ಯು. ಸೊ
ಸರ್, ರಾಧಾಕೃಷ್ಣ ಸರ್ ಹೇಳಿದಂಗೆ ವೇದಿಕೆಯಲ್ಲಿ ತುಂಬಾ ಚೆನ್ನಾಗಿ ಮೂಡಿ ಬರ್ತದೆ ಎಲ್ಲ ಕಾರ್ಯಕ್ರಮ ಸಹ. ಬೆಳಗ್ಗೆ ಮಾತ್ರ ಅಲ್ಲ, ನಮ್ಮ 3 ಪ್ರೋಗ್ರಾಮ್ಗಳಲ್ಲೂ ಸಹ. ಜೊತೆಗೆ ವಿಶೇಷವಾಗಿ ನಮ್ಮ ಸರ್ ಸಂಡೇಸ್ ಮತ್ತೆ ನಿನ್ನೆ ಹುಣ್ಣಿಮೆ ಧ್ಯಾನದಲ್ಲಿ ಏನು ವಿಸ್ಡಮ್ ಶೇರಿಂಗ್ ಮಾಡ್ಕೊಂಡ್ರಲ್ಲ, ನಿಜವಾಗ್ಲೂ ಇಷ್ಟವರೆಗೆ ಯಾರು ಕೇಳದಂಥದ್ದು, ಜೊತೆಗೆ ಎಲ್ಲೂ ಓದದೇ ಇರತಕ್ಕಂತ ಕೆಲವು ಅಂಶಗಳನ್ನ ಬಹಳ ಚೆನ್ನಾಗಿ ಅವರು ಗಮನಕ್ಕೆ ತರ್ತಾ ಇದ್ದಾರೆ. ಇದೆಲ್ಲೂ ಸಹ ನಮ್ಮ ಒಂದು ಆರೋಗ್ಯ ಕೇವಲ ದೈಹಿಕ ಮಾತ್ರ ಅಲ್ಲ, ಮಾನಸಿಕ, ಸಾಮಾಜಿಕ, ಜೊತೆಗೆ ಭಾವನಾತ್ಮಕ ಒಂದು ಅಭಿವೃದ್ಧಿಗೆ, ಬೆಳವಣಿಗೆಗೆ ಬಹಳ ಸಹಾಯಕಾರಿ. ಯಾಕಂತಂದ್ರೆ ನಿನ್ನೆ ಹೇಳಿದ್ರು ಸ್ವರದ ಬಗ್ಗೆ, ನಾನು ಅದನ್ನ ಹೇಳ್ತಾ ಇದ್ದೇನೆ. ರಾತ್ರಿಯಲ್ಲಿ ಒಂದು 5 ಚಾಪ್ಟರ್ ನಾನು ಮುಗಿಸಿದ್ದೇನೆ, ಬಾಕಿದನ್ನ ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದೆ. ಶನಿವಾರ 10 ಮಿನಿಟ್ಸ್ ಒಂದೊಂದು ಚಾಪ್ಟರ್ನ ನಾನು ಕವರ್ ಮಾಡ್ತಾ ಹೋಗ್ತೇನೆ. ಅದು ತುಂಬಾ ಯೂಸ್ಫುಲ್. ಯಾಕಂತಂದ್ರೆ ಒಂದು ಸಲ ಓದಿದ್ರೆ ನಮಗೆ ಅರ್ಥ ಆಗುದಿಲ್ಲ, ಅದನ್ನ ಸ್ವಲ್ಪ ಸ್ವಲ್ಪ ಹೇಳ್ಕೊಂಡು ಹೋಗ್ತೇನೆ, ಅದನ್ನ ನಾವು ಅಳವಡಿಸ್ಕೊಳ್ಳೋಣ ಅಂತ. ಎರಡನೇದಾಗಿ, ಮೊನ್ನೆ ಭಾನುವಾರ ವಿಸ್ಡಮ್ ಶೇರಿಂಗ್ ಅಂದ್ರೆ ಸೂಪರ್ ಫುಡ್ ಅಂತ ನಾವು ಏನ್ ಅನ್ಕೊಳ್ತೇವೆ, ಅದು ನಮ್ಗೆ ಎಷ್ಟು ದುಷ್ಪರಿಣಾಮವನ್ನ ಬೀರ್ತದೆ, ನಾವು ಹೇಗೆ ಉಪಯೋಗ ಮಾಡಬೇಕು, ಅಥವಾ ಅದನ್ನ ಟೋಟಲ್ ಆಗಿ ತ್ಯಜಿಸಿದ್ರೆ ಸಹ ಬಹಳ ಒಳ್ಳೇದು. ಇದು ನಿಜವಾಗ್ಲೂ ಎಲ್ಲೂ ಓದಿರ್ಲಿಲ್ಲ. ನಾವೆಲ್ಲ ನ್ಯೂಟ್ರಿಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಸಾಕಷ್ಟು ಮಾಹಿತಿ ಅಥವಾ ಜನರಿಗೆ ಎಜುಕೇಟ್ ಮಾಡ್ತಾ ಇದ್ದಂಥವ್ರು, ಬಟ್ ಇದು ನಮಗೆ ಗಮನಕ್ಕೆ ಬಂದಿರ್ಲಿಲ್ಲ. ಇನ್ನೊಂದೇನು ಅಂತಂದ್ರೆ, ಅದು ಯಾವುದು ಬುಕ್ ಅಲ್ಲ ಅಂತಂದ್ರು ಸರ್. ಆಕ್ಚುಲಿ ರಿಸರ್ಚ್ ರಿಪೋರ್ಟ್ ಅಂತ ಹೇಳೋದ ಅಂಶವನ್ನು ಸಹ ಗಮನಕ್ಕೆ ತಂದ್ರು. ಜೊತೆಗೆ ಬರ್ತಾ ಇರತಕ್ಕಂತ ಎಲ್ಲ ಹೊಸ ಮಾಸ್ಟರ್ಗಳೇ ಇವಾಗ ಎಲ್ಲಾ ವೇದಿಕೆಯಲ್ಲೂ ಬರ್ತಾ ಇದ್ದಾರೆ. ಬಹಳ ಅದ್ಭುತವಾದ ಜ್ಞಾನ. ಜೊತೆಗೆ ಶುಕ್ರವಾರದ ಸಮಗ್ರ ಶೈಲಿ ಸಹ ಅಷ್ಟೇ. ನಮ್ಮ ಸುತ್ತಮುತ್ತ ಇದ್ರೂ ಸಹ ನಾವು ಸರಿಯಾಗಿ ಬಳಸದೇ ಇರತಕ್ಕಂಥದ್ದನ್ನ ಇಷ್ಟುವರೆಗೆ ನಾವು ಕಂಡುಕೊಂಡಿದ್ವಿ. ಎಲ್ಲವನ್ನ ಸಹ ಹೇಗೆ ಬೆಳೆಸ್ಕೊಂಡು ನಮ್ಮ ಆರೋಗ್ಯನ ಕಾಪಾಡ್ಕೊಳ್ಬಹುದು, ಜೊತೆಗೆ ನಮ್ಮಲ್ಲಿರತಕ್ಕಂಥ ಸಂಪನ್ಮೂಲವನ್ನ ನಾವು ಹೇಗೆ ಬಳಸ್ಕೊಳ್ಬಹುದು ಅಂತ ಹೇಳತಕ್ಕಂಥ ಜ್ಞಾನ ತುಂಬಾ ಚೆನ್ನಾಗಿ ಸಿಗ್ತಾ ಇದೆ. ತುಂಬಾ ನಾವು ಈ ವೇದಿಕೆಗೆ ನಿಜವಾಗ್ಲೂ ನಾವು ಧನ್ಯರು. ಇಂಥ ಒಂದು ವೇದಿಕೆ ಸಿಕ್ಕಿದೆ, ಜೊತೆಗೆ ಇಂಥ ಒಂದು ಗುರುಗಳು ಸಿಕ್ಕಿದ್ದಾರೆ. ನಾವು ತುಂಬಾ ಕಡೆ ನೋಡಬಹುದು, ಜನರು ತಮ್ಮ ಜ್ಞಾನವನ್ನ ಹಂಚ್ಕೊಳ್ಳಕ್ಕೆ ತಯಾರಿರುವುದಿಲ್ಲ. ಸೊ ನಮ್ಮಲ್ಲೇ ಇರಬೇಕು ಅಂತ ಹೇಳತಕ್ಕಂತ ಒಂದು ಜನ ತುಂಬಾ ಇದ್ದಾರೆ. ಆದ್ರೆ ನಮ್ಮ ಗುರುಗಳು ಯಾವುದೇ ಒಂದು ಓದಿದ್ರೆ ಮಾಡಿದ್ರೆ ಅವ್ರು ಏನ್ ಪಡ್ಕೊಂಡಿದ್ದಾರೆ ಜ್ಞಾನವನ್ನ, ಅದನ್ನ ಹಂಚಿಕೊಂಡು ನೀವು ಕಲ್ತ್ಕೊಳ್ಳಿ, ನೀವು ಮಾಸ್ಟರ್ಸ್ ಆಗಿ ಅಂತ ಹೇಳತಕ್ಕಂಥದ್ದು ನಿಜವಾಗ್ಲೂ ನಾವು ಪುಣ್ಯವಂತರು ಅಂತ ನಾನು ಅನ್ಕೊಳ್ತೇನೆ. ಇನ್ನೊಂದೇನು ಅಂತಂದ್ರೆ, ಈಗ ರಾತ್ರಿ 9 ರಿಂದ 10 ಗಂಟೆಯ ಪ್ರೋಗ್ರಾಮ್ ನಾಳೆ ಬುಧವಾರದಿಂದ ಪ್ರಾರಂಭ ಆಗ್ತಾ ಇದೆ. ಎಲ್ಲ ಧ್ಯಾನ ಬಂಧುಗಳಲ್ಲಿ ವಿನಂತಿ, ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ಜೊತೆಗೆ ಇನ್ನೂ ಹೆಚ್ಚಿನ ಜನರನ್ನ ಆಡ್ ಮಾಡಿ ಈ ಒಂದು ಕಾರ್ಯಕ್ರಮದ ಸದುಪಯೋಗವನ್ನ ಪಡ್ಕೊಳ್ಳಿ. ನನ್ನಲ್ಲಿ ಇನ್ನೊಂದು ವಿನಂತಿ ಏನು ಅಂತಂದ್ರೆ, ದಯಮಾಡಿ ಎಲ್ಲರೂ ಸಹ 9 ಗಂಟೆ ಕಳೆಯುವುದನ್ನ ಕಾಯಬೇಡಿ. ರಾತ್ರಿ ಮಾಸ್ಟರ್ಸ್ ಸ್ಪೀಕರ್ಸ್ ಬಂದು ಕಾಯುವ ಪರಿಸ್ಥಿತಿ ಬಂದಿದೆ, ದಯಮಾಡಿ ಅದಕ್ಕೆ ಅವಕಾಶ ಕೊಡಬೇಡಿ. ಒಂದು 5 ನಿಮಿಷಕ್ಕೆ ಮೊದಲು 9 ಗಂಟೆಗೆ, ನಾನು 9 ಗಂಟೆಗಿನ ಮೊದಲು ಶುರು ಮಾಡುದಿಲ್ಲ. 9 ಗಂಟೆಗಿನ ಮೊದಲು ನಾನು ಮ್ಯೂಸಿಕ್ ಅನ್ನ ಹಾಕಿರ್ತೇನೆ. 9 ಗಂಟೆ ಒಂದು 5 ನಿಮಿಷದ ಮೊದಲು ಎಲ್ಲರೂ ಸಹ ಹಾಜರಾಗ್ಬಿಟ್ಟು ನಾವು ಮೇಡಮ್ ನಿಮ್ದು ಲೆಫ್ಟ್ ಆಯ್ತು, ಏನೋ ಮ್ಯೂಟ್ ಆಯ್ತು, ಕೇಳ್ತಾ ಇಲ್ಲ. ನೆಟ್ವರ್ಕ್ ಇಶ್ಯೂ ಇಗ್ತಾ ಇತ್ತು. ಶಾರದಾ ಮೇಡಮ್, ನೀವು ಮಾತಾಡಿ ಇವಾಗ. ಈ ಮಧ್ಯೆ ಒಂದು ವಿಷಯ ಏನಂತಂದ್ರೆ, ಈಗ ನಾಳೆಯಿಂದ ಜುಲೈ ಮಂತ್ಗೆ ಮತ್ತೆ ಎಲ್ಲ ಹೊಸ ಮಾಸ್ಟರ್ಸ್, ಹೊಸ ವಿಷಯಗಳೊಂದಿಗೆ ಬರ್ತಾ ಇದೆ. ಮಾಸ್ಟರ್ಸ್ ಎಲ್ಲ 4 ಕನ್ನಡ ತರಗತಿಗಳು ಪ್ರಾರಂಭವಾಗ್ತಾ ಇದೆ. ಮೇಡಮ್ ಹೇಳ್ದಾಗೆ ಅಂದ್ರೆ ಕರೆಕ್ಟ್ ಆಗಿ ಎಕ್ಸಾಕ್ಟ್ ಆಗಿ ಆ ಟೈಮ್ಗೆ ನಾವು 5 ನಿಮಿಷ ಮುಂಚಿತವಾಗ್ಲೇ ಜಾಯ್ನ್ ಆಗ್ಬೇಕು ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಇನ್ನು ಟಾಪಿಕ್ಗಳು ಸಮಗ್ರ ಜೀವನ ಶೈಲಿಗೆ ಏನೇನ್ ಟಾಪಿಕ್ ಬರ್ಬೇಕು, ಯಾವ್ದು ಕೊಡ್ಬೇಕು ಅಂತ ನಿಮ್ ಎಲ್ರಿಗೂ ಗೊತ್ತಿದೆ. ಆದ್ರೆ ನೀವು ಟಾಪಿಕ್ ಮಾತ್ರ ಕೊಡ್ಬೇಕಾಗುತ್ತೆ. ಇನ್ನೂ ಸ್ವಲ್ಪ ಬರ್ಬೇಕಾಗಿದೆ. ಹಾಗಾಗಿ ಅಂದ್ರೆ ಶೆಡ್ಯೂಲ್ ಅಂತ ನಾವು ಅದಕ್ಕೆ ಸೇರ್ಸ್ಬೇಕು. ಅದಕ್ಕೋಸ್ಕರ ಈ ಮಂತ್ ಎಂಡ್ ಅಲ್ಲಿ ಎಲ್ಲ ಕೊಟ್ಬಿಟ್ರೆ ನಾವು ಜುಲೈ ಮಂತ್ಗೆ ಪ್ರತಿದಿನ ಮಿಸ್ ಮಾಡ್ದ ಹಾಗೆ ನಾವು ಟಾಪಿಕ್ ಗಳನ್ನ ಕೊಡ್ಬೋದು. ಹಾಗಾಗಿ ಮಾಸ್ಟರ್ಸ್ ಬೇಗನೆ ಸಮಗ್ರ ಜೀವನ ಶೈಲಿಗಾಗ್ಬೋದು, ಈಗಾಗ್ಲೇ ಮಹಾವತಾರ್ ಫೌಂಡೇಶನ್ ಇಂದ ಪಡೆದಂತಹ ಏನು ನಾವು ಉಪಯೋಗ ಪಡ್ಕೊಂಡಿರ್ತೀವಿ ಅದನ್ನ ಎಲ್ರಿಗೂ ತಿಳಿಸ್ಬೇಕಾಗಿದೆ. ಹಾಗಾಗಿ ಮಾಸ್ಟರ್ಸ್ ಇನ್ನು ಯಾರಿದ್ದೀರಿ, ಮತ್ತೆ ಗ್ರೂಪ್ಗೆ ಕೋರ್ ಮೀಟಿಂಗ್ ಕೋರ್ ಗ್ರೂಪ್ ಅಂತ ಇದೆ, ಅದಕ್ಕೆ ನೀವು ಮೆಸೇಜ್ ಹಾಕ್ಬೋದು. ಇದ್ರ ಜೊತೆಗೆ ಇನ್ನು ಇಷ್ಟೇ ಆದ್ರೆ ಸಾಲದು ಮಾಸ್ಟರ್ಸ್. ಇಷ್ಟೊಂದು ಜ್ಞಾನವನ್ನು ನಾವು ಪಡಿತಾ ಇದ್ದೇವೆ ಅಂತಂದ್ರೆ ಇಷ್ಟಕ್ಕೆ ಸೀಮಿತ ಆಗ್ಬಾರ್ದು. ನಾವು ಪ್ರಪಂಚದಾದ್ಯಂತ ತಿಳಿಸ್ಬೇಕಾಗಿದೆ ಅಲ್ವಾ. ಈಗ ಝೂಮ್ ಲಿಂಕ್ ನ ಕಳ್ಸೋದಾಗ್ಬೋದು, ಪರಿಚಯ ಮಾಡ್ಕೊಡೋದಾಗ್ಬೋದು, ತುಂಬಾ ಜನಕ್ಕೆ ನಾವ್ ಇದನ್ನ ರೀಚ್ ಮಾಡ್ಬೇಕು.
ಎಲ್ಲೋ ಈ ವಿಷಯದಲ್ಲಿ ಕೊರತೆ ಆಗಿದೆ. ಇದು ಇನ್ಮೇಲೆ ಹಾಗಾಗ್ಬಾರ್ದು. ಹೆಚ್ಚಿಗೆ ಪ್ರಯತ್ನ ಮಾಡೋಣ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮಾಸ್ಟರ್ಸ್. ಎಸ್ ಮೇಡಮ್. ರೇವತಿ ಮೇಡಮ್ ಏನು ಸ್ವಲ್ಪ ಇದೆ, ಮುಂದುವರಿಸಿ. ನಿಮ್ ಕೋಸ್ಟ್ ಇದೆ, ನೀವೇ ಅನ್ಮಿಟ್ ಮಾಡ್ಕೋಬಹುದು. ಹೇಳಿದ್ದೆ. ಯಾಕಂತಂದ್ರೆ ನೀವು ಮಾತಾಡ್ತೀರಾ ಅಂತ ಒಂಥರ ಬೆಗ್ಗಿಂಗ್ ಟೈಪ್ ಆಗ್ಬಾರ್ದು. ದಯಮಾಡಿ ಸಾಕಷ್ಟು ಜ್ಞಾನ ಇದೆ. ಎಲ್ಲಾ ಕ್ಲಾಸ್ ನಲ್ಲಿ ನೀವು ಆ ಸಮಗ್ರ ಜೀವನ ಶೈಲಿಯನ್ನು ಎಲ್ಲರೊಟ್ಟಿಗೆ ಹಂಚ್ಕೊಳಕ್ಕೆ ಮುಂದೆ ಬರ್ಬೇಕು ಅಂತ. ಈಗಾಗ್ಲೇ ಈಗ ನಾಳೆ 1ನೇ ತಾರೀಕಿಂತ ಸ್ಟಾರ್ಟ್ ಆದ್ರೆ ಆಗಸ್ಟ್ 15ರವರೆಗೆ ನಮ್ಮ 41 ದಿನದ ಕಾರ್ಯಕ್ರಮ ರಾತ್ರಿ ನಡೀತದೆ. ಸೊ ತಾವು ದಯಮಾಡಿ ಶುಕ್ರವಾರ ಯಾರು ಸಮಗ್ರ ಜೀವನ ಶೈಲಿಯ ಒಂದು ಜ್ಞಾನ ಹಂಚಿಕೆಯನ್ನ ಮಾಡ್ತೀರಾ, ದಯಮಾಡಿ ನನಗೆ ಹೆಸರನ್ನ ಕೊಡಿ. ಈಗ ಫಸ್ಟ್ಗೆ 3ನೇ ತಾರೀಕಿಗೆ ವೇದಾವತಿ ಮೇಡಮ್ ಒಬ್ರು ಕೊಟ್ಟಿದ್ದಾರೆ, ಬೇರೆ ಯಾರು ಸಹ ದಯಮಾಡಿ ನನಗೆ ಮೆಸೇಜ್ ಮಾಡಿ, ಕ್ಲಾಸಲ್ಲಾದ್ರೂ ಹೇಳಿ. ನಾಳೆ ನಡೀತಕ್ಕಂತ ಪ್ರಥಮ ಕ್ಲಾಸ್ ನಲ್ಲೇ ನೀವು ಮುಂದಿನ ಶುಕ್ರವಾರ ಏನ್ ಮಾಡ್ತೀರಾ, ಅಥವಾ ನೆಕ್ಸ್ಟ್ ಇನ್ ಬರತಕ್ಕಂತ ಎಲ್ಲಾ ಶುಕ್ರವಾರ ಸಮಗ್ರ ಜೀವನ ಶೈಲಿಯಲ್ಲಿ ಏನ್ ಕೊಡ್ತೀರಾ ಅಂತ ಹೇಳತಕ್ಕಂತ ದಯಮಾಡಿ ಮುಂದೆ ಬಂದು ಅಂತ ಹೇಳ್ತಾ ಇದ್ದೇನೆ. ಇನ್ನೊಂದೇ ಅಂತಂದ್ರೆ ತಾವು ಕೊಡತಕ್ಕಂತ ಅಭಿಪ್ರಾಯಗಳು, ಇದನ್ನ ನಾನು ಪ್ರತಿ ಸಲ ಹೇಳ್ತಾನೆ ಕ್ಲಾಸಲ್ಲಿ. ಆದ್ರೆ ಕ್ಲಾಸಲ್ಲಿ ಏನ್ ಹೇಳ್ತಾರೆ, ಏನ್ ಜ್ಞಾನ ಹಂಚಿಕೆ ಮಾಡಿರ್ತಾರೆ ಅದನ್ನ ಕರೆಕ್ಟ್ ಆಗಿ ತಾವು ಕಿವಿ ಕೊಟ್ಟು ಅದಕ್ಕೆ ಸಂಬಂಧಪಟ್ಟ ಪ್ರಶ್ನೆ, ಅದಕ್ಕೆ ಸಂಬಂಧಪಟ್ಟ ಒಂದು ಜ್ಞಾನವನ್ನ ಅಥವಾ ಏನಾದ್ರೂ ಹೆಚ್ಚಿನ ಮಾಹಿತಿ ಇದ್ರೆ ಹಂಚ್ಕೊಳ್ಳೋದನ್ನ ಸರಿ ಮಾಡಿ. ಮತ್ತೆ ಇನ್ನೊಂದು ರಿಕ್ವೆಸ್ಟ್, ಯಾರಾದ್ರೂ ಜ್ಞಾನ ಹಂಚಿಕೆ ಮಾಡಿದಾಗ ಆ ಜ್ಞಾನ ಹಂಚಿಕೆಗೆ ಸಂಬಂಧಪಟ್ಟ ಪ್ರಶ್ನೆ ಜೊತೆಗೆ ಅದರ ಅಭಿಪ್ರಾಯ ಬಿಟ್ಟು ತಮಗೆ ಗೊತ್ತಿರೋದನ್ನ ಮತ್ತೆ ಮುಂದುವರ್ಸ್ಕೊಂಡು ಹೋಗತಕ್ಕಂಥದನ್ನ ಮಾಡ್ಬೇಡಿ. ಯಾಕಂತಂದ್ರೆ ನಾವು ಸ್ಪೀಕರ್ಸ್ ಅನ್ನ ಕರೆದ ಮೇಲೆ ಗೌರವ ಕೊಡುವುದು ನಮ್ಮ ಮುಖ್ಯ ಕರ್ತವ್ಯ. ಯಾಕಂದ್ರೆ ಒಂದು ವಿಷಯವನ್ನ ಹೇಳಿದಾಗ ಅದ್ರಲ್ಲಿ ತುಂಬಾ ಇರ್ತದೆ, ಬಟ್ ನಾವು ಅದನ್ನ ಮುಂದುವರ್ಸ್ಕೊಂಡು ಹೋಗ್ಬಾರ್ದು. ಅವರಿಗೆ ಕೊಟ್ಟಿರತಕ್ಕಂತ 40 ನಿಮಿಷದಲ್ಲಿ ಏನ್ ಜ್ಞಾನ ಹಂಚಿದ್ದಾರೆ ಅದರ ಬಗ್ಗೆ ಪ್ರಶ್ನೆ ಕೇಳಿ, ಅಥವಾ ಅದೇನಾದ್ರೂ ಅರ್ಥ ಆಗಿಲ್ವೋ ಅದನ್ನ ತಿಳ್ಕೊಳಕ್ಕೆ ಟ್ರೈ ಮಾಡಿ. ಅದನ್ನ ಮುಂದುವರ್ಸ್ಕೊಂಡು ನಿಮಗೆ ಗೊತ್ತಿರೋದನ್ನ ಮತ್ತೆ ಮುಂದುವರ್ಸ್ಕೊಂಡು ಹೋಗುದು ಸರಿಯಲ್ಲ. ಸೊ ಆದ ಕಾರಣ ದಯಮಾಡಿ ಈ ಕೆಲವು ಅಂಶಗಳನ್ನ ನಾವು ಗಮನದಲ್ಲಿ ಇಟ್ಕೊಂಡು ಈ ಕಾರ್ಯಕ್ರಮಗಳು ಇನ್ನೂ ಹೆಚ್ಚಿನ ಅದ್ಭುತವಾಗಿ ನಡ್ಕೊಂಡು ಬರ್ಲಿಕ್ಕೆ ನಾವು ಪ್ರಯತ್ನವನ್ನ ಮಾಡೋಣ. ಒಂದು ಹೇಳಬೇಕಂದ್ರೆ ಅಲ್ಲಿನಿ ಸುತ್ತೂರು ಮೇಡಮ್ ಇದಾರಲ್ಲ, ಅವರು ಪ್ರತಿದಿನ 2-3 ಜನನ ಜಾಯಿನ್ ಮಾಡಿಸ್ತಾ ಇದ್ದಾರೆ. ಆಮೇಲೆ ಹೇಳ್ತಾರೆ, ಮೇಡಮ್ ಇವರೆಲ್ಲ ಸ್ವಲ್ಪ ಪ್ರಾಬ್ಲಮ್ ಇರುವವರೇ, ದಯಮಾಡಿ ಅವರ ನಿಮ್ಮ ಧ್ಯಾನಕ್ಕೆ ಜಾಯಿನ್ ಮಾಡಿ ಅಂತ. ಪ್ರತಿದಿನ ಅವ್ರದ್ದು ಒಂದಿಲ್ಲ ಒಬ್ರನ್ನ ಜಾಯಿನ್ ಮಾಡ್ತಾನೆ ಇದ್ದೇನೆ. ಸೊ ಎಲ್ಲರೂ ಸಹ ಅಷ್ಟೇ. ಐಶಾ ಮೇಡಮ್ ಜಾಯಿನ್ ಮಾಡಿದ್ದಾರೆ. ಹೆಚ್ಚಿನ ಜನವನ್ನ ಜಾಯಿನ್ ಮಾಡ್ಲಿಕ್ಕೆ ಅವರಿಗೆ ಜ್ಞಾನವನ್ನು ಹೇಗೆ ಸಿಗ್ತದೆ, ಇದರ ಪ್ರಯೋಜನ ಏನು ಅಂತ ಹೇಳೋದನ್ನ ದಯಮಾಡಿ ತಾವು ಶೇರ್ ಮಾಡ್ಕೊಂಡು ಹೋಗಿ ಅಂತ ಹೇಳತಕ್ಕಂತ ಹೇಳಿ ನಾನು ತುಂಬಾ ಟೈಮ್ ತಗೊಂಡೆ. ಅವಕಾಶಕ್ಕೋಸ್ಕರ ಧನ್ಯವಾದಗಳು. ಎಸ್, ಥ್ಯಾಂಕ್ ಯು ಮೇಡಮ್. ಹಾಗೇನಿಲ್ಲ, ನಿಮ್ಮ ಮಾತು ಬೇಕಾಗಿತ್ತು, ಅನಿಸಿಕೆ ಅಭಿಪ್ರಾಯಗಳು. ಎಸ್ ಮಾಸ್ಟರ್ಸ್, ಇನ್ನೊಂದು ಮುಂದಿನ ತಿಂಗಳ ಶೆಡ್ಯೂಲ್ ರೆಡಿ ಮಾಡ್ಬೇಕಾದ್ರೆ ತಮ್ಮೆಲ್ಲರಲ್ಲಿ ನಾನು ಒಂದು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಮಾಸ್ಟರ್ಸ್. ಇನ್ನು ಮುಂದಿನ ಮಣ್ಣೆತ್ತಿನ ಅಮಾವಾಸ್ಯೆ ನಂತರ ಬರ್ತಕ್ಕಂಥದ್ದು ಹಬ್ಬಗಳ ಒಂದು ಸಾಲು ಬರ್ತಿರುತ್ತೆ. ಆ ಸಮಯದಲ್ಲಿ ಆಯಾ ಡೇಟಿಗೆ ತಕ್ಕಂಗೆ ಒಂಚೂರು ಯಾವ ಡೇಟಿಗೆ ಯಾವ ಹಬ್ಬ ಬರುತ್ತೆ ಅಥವಾ ಯಾವ ಮಹಾನ್ ವ್ಯಕ್ತಿಗಳ ಒಂದು ಸಾಧನೆ ಬರ್ತಿರುತ್ತೆ ಅದನ್ನ ಸೆಟ್ ಮಾಡಿದ್ರೆ ಅವತ್ತಿನ ದಿವಸ ಅದನ್ನ ಕೇಳಿದ್ರೆ ನಮಗೆ ಮತ್ತೊಂದು ಸ್ವಲ್ಪ ಇನ್ಸ್ಪೈರ್ ಆಗುತ್ತೆ ಅಂತಕ್ಕಂಥದ್ದು ಇದನ್ನು ಕಿವಿ ಮಾತನ್ನು ಹೇಳಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಮೇಡಮ್. ನಿಮ್ಮ ಅನಿಸಿಕೆಯಂತೆ ನಾವು ಹೆಚ್ಚು ಪ್ರಶ್ನೆಗೆ ಒತ್ತು ಕೊಡೋಣ. ಯಾರು ಈಗ ಹಿಂಗಿತ್ತು ಚೆನ್ನಾಗಿತ್ತು ಹೇಳೋದಕ್ಕಿಂತಲೂ ಪ್ರಶ್ನೆ ಕೇಳಿದಾಗ ಎಲ್ಲರಿಗೂ ಹೆಚ್ಚಿನ ಒಂದು ಜ್ಞಾನದ ಅರಿವು ಆಗುತ್ತೆ ಅನ್ನೋದು ಸಂದೇಶ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಮೇಡಮ್. ಮತ್ತೊಮ್ಮೆ ಎಲ್ಲರ ಪರವಾಗಿ ನಿಮಗೆ ಧನ್ಯವಾದಗಳು. ಮೇಡಮ್ ವೆಲ್ಕಮ್ ಮೇಡಮ್, ಮಾತಾಡಿ. ಶಾರದಾ ಮೇಡಮ್ ಮಾತಾಡಿ. ನಮಸ್ತೆ. ಮಾತಾಡಿ, ಅನ್ಮ್ಯೂಟ್ ಇದೆ ನಿಮ್ದು. ಶಾರದಾ ಮೇಡಮ್ ವೆಲ್ಕಮ್ ಮೇಡಮ್. ಚಂದ್ಗೌಡ್ರು ಸರ್ಕು ನಮಸ್ಕಾರ. ಹೇಳಿ ಮಾತಾಡ್ತೇವೆ ಸರ್. ಗೌಡ್ರೆ, ನಿಮ್ದು ನೆಟ್ವರ್ಕ್ ಇಶ್ಯೂ ಇದೆ, ಸ್ವಲ್ಪ ಪ್ಲೇಸ್ ಬನ್ನಿ. ಅನುರಾಧ ಮೇಡಮ್ ಸ್ವಲ್ಪ ನೀವು ನೋಡ್ತಾ ಇರಿ ಮೇಡಮ್. ಆಯ್ತು, ಓಕೆ ಓಕೆ ಮ್ಯಾಮ್. ಕ್ಲಾಸ್ ತುಂಬಾ ಚೆನ್ನಾಗಿ ಮೂಡ್ ಬರ್ತಾ ಇದೆ ಡೈಲಿ. ನಾನು ಇದಕ್ಕೆ ಜಾಯಿನ್ ಆಗಿ 7 ತಿಂಗಳಾಯ್ತು. ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿ ಜಾಯಿನ್ ಆಗಿದ್ದು. ಅಶ್ವಿನಿ ಮೇಡಮ್ ಅದಕ್ಕೆ ಜಾಯಿನ್ ಮಾಡಿದ್ರು. ಅವತ್ತಿಂದನೂ ನಾನು 21 ದಿವಸ ಅಂತ ಮಾಡಕ್ಕೆ ಆಗ್ತಾ ಇಲ್ಲ ನನಗೆ. 48 ದಿವಸ ಮಾಡಬೇಕು, ಸಂಕಲ್ಪ ಧ್ಯಾನ ಮಾಡಬೇಕು ಅನ್ಕೊಂತೀನಿ, ಅದು ಮಾಡಕ್ಕೆ ಆಗ್ತಾ ಇಲ್ಲ ನನಗೆ. ನನಗೂ ಇದರಿಂದ ತುಂಬಾ ಅನುಕೂಲ ಆಗಿದೆ. ನಾನೇನಂತ ತಿಳ್ಕೊತಾ ಇದ್ದೀನಿ, ಮತ್ತೆ ಸ್ವಯಂಭೂ ಚಿಕಿತ್ಸೆ ಮಾಡ್ಕೊತಾ ಇದ್ದೀನಿ.
ಮೊದಲು ತುಂಬಾ ಎಲ್ಲಾರ್ಗು ಫೋನ್ಗಳು ಮಾಡಿ ಮಾತಾಡ್ತಾ ಇದ್ದೆ. ಇವಾಗ ಅದೆಲ್ಲ ಕಂಟ್ರೋಲ್ ಆಗಿದೆ. ಇದರಿಂದ ತುಂಬಾ ಜ್ಞಾನದಿಂದನೇ ಜ್ಞಾನೋದಯ ಆಗಿದೆ ಅಂತ ಅನ್ಕೊಬೋದು. ನಾನು ಒಂದು ನೆಟ್ವರ್ಕ್ ಮಾರ್ಕೆಟ್ ನಲ್ಲಿ ಇದ್ದೀನಿ, ಆದ್ರೆ ಅದ್ರ ಬಗ್ಗೆ ಹೇಳ್ಬೇಕು ಒಂದ್ಸಲ ಯಾರಾದ್ರೂ ಸಿಕ್ಕಿದ್ರೆ ಜ್ಞಾನದ ಬಗ್ಗೆನೇ ನಾನು ಅವ್ರಿಗೆ ಹೇಳ್ತೀನಿ. ನೆಟ್ವರ್ಕ್ ಮಾರ್ಕೆಟ್ ಬಗ್ಗೆ ನಾನು ಹೇಳಕ್ಕೆ ಹೋಗಲ್ಲ. ಅಯ್ಯೋ ಅದರಿಂದ ಅಲ್ವಾ ಪಾಪ ದುಡ್ಡು ಇರುತ್ತೋ ಇರಲ್ವಾ, ನಾವು ಖರ್ಚು ಮಾಡಿದೀನಿ, ಅದು ಅವ್ರು ಖರ್ಚು ಮಾಡಬಾರ್ದು. ಈ ಜ್ಞಾನದಲ್ಲಿ ಬರ್ಬೇಕು ಅವರು ಅಂತಾನೆ ಈ ಜ್ಞಾನನೇ ಅನ್ಸುತ್ತಾ ಬರ್ತಾ ಇದ್ದೀನಿ ನಾನು. ನನ್ನ ನೆಟ್ವರ್ಕ್ ಮಾರ್ಕೆಟ್ ಬಗ್ಗೆ ನಾನು ಅಷ್ಟೊಂದು ತಲೆ ಕೆಡ್ಸ್ಕೊಂಡಿಲ್ಲ. ನಾನು ಸುಮಾರು 2-3 ವರ್ಷದಿಂದನೂ ಇದ್ದೀನಿ ನಾನು ನೆಟ್ವರ್ಕ್ ಮಾರ್ಕೆಟ್ ಬಗ್ಗೆ. ಅದ್ರ ಬಗ್ಗೆ ನಾನೇನ್ ತಲೆ ಕೆಡ್ಸ್ಕೊಂತ ಇಲ್ಲ. ಜ್ಞಾನ ಯಾರು ಸಿಕ್ಕಿದ್ರು ಇದು ಯಾರೋ ಧ್ಯಾನ ಮಾಡಿ ನೀವು ತುಂಬಾ ಆರೋಗ್ಯದ ಬಗ್ಗೆ ಹೇಳಿದ್ರು ಅಷ್ಟೇ. ಅವರು ಸುಮಾರು ಜನನ ಅಟೆಂಡ್ ಮಾಡಿಸ್ತಾ ಇದ್ದೀನಿ ನಾನು. ಈ ಕ್ಲಾಸ್ ತುಂಬಾ ಸಿಕ್ಕಿರೋದು ಒಂದೇ ಪೂರ್ವಜನ್ಮ ಪುಣ್ಯ ಅಂತ ತಿಳ್ಕೊಬೋದು ಅಷ್ಟೇ. ನಾವು ಸುಮ್ಮನೆ ಸಿಗಕ್ಕಂತೂ ಸಾಧ್ಯ ಇಲ್ಲ. ಇದು ಇಷ್ಟೊಂದು ಜನ ಆತ್ಮ ಬಂಧುಗಳು ಸಿಕ್ಕಿದ್ದಾರೆ ಅಂದ್ರೆ ನಮ್ಗೆಲ್ಲನ ಪೂರ್ವಜನ್ಮದ ಪುಣ್ಯ ಅಂತಾನೆ ತಿಳ್ಕೊಬೋದು. ನನ್ಗೂ ಸುಮಾರು ವರ್ಷದಿಂದ ಒಂದು ಗುರುಗಳು ಬಂದು ತಕ್ಷಣ ಕಣ್ಮುಚ್ಚಿ ಕಣ್ತೆರೆಯೋದಾಗ ಆಚೆ ಹೋದ್ರು. ಒಂದು ವರ್ಡ್ ಹೇಳ್ಕೊಟ್ಟು, ಆ ವರ್ಡು ನನಗೆ ಗೊತ್ತೇ ಇರ್ಲಿಲ್ಲ. ಅದು ಏನ್ ಈ ತರ ಇದು ಎಲ್ಲಿದೆ ಅಂತ ಹುಡುಕ್ದಾಗ ನಮ್ಮ ಫ್ರೆಂಡ್ ಮನೆಗೆ ಹೋದಾಗ ಅದು ಇತ್ತು. ಆಮೇಲೆ ಅವ್ರಿಗೆ ಹೇಳ್ದೆ, ಅಯ್ಯೋ ನಿಮ್ಗೆ ಇದು ನನಗೆ ಈ ವರ್ಡು ನನಗೆ ಒಬ್ರು ಗುರುಗಳು ಬಂದು ನೈಟ್ ಹೇಳಿದ್ರು ನನಗೆ, ಇದು ನಿಮ್ಮನೇಲಿದೆ ನೋಡ್ರಿ, ಧರ್ಮೋ ರಕ್ಷಿತೋ ರಕ್ಷಿತಃ, ಈ ತರ ವರ್ಡು ನನಗೆ ಕನ್ಸಲ್ಲಿ ಬಂದು ಹೇಳ್ತು. ಅವತ್ತು ನಾವು ಯಾರಿಗೂ ಮೋಸ ಮಾಡಬಾರ್ದು. ಮೋಸ ಮಾಡಿಲ್ಲ, ನಾನು ಯಾವಾಗೂ ನಾನು ಮೋಸ ಮಾಡಿಲ್ಲ. ಅವತ್ತಿಂದ ತಿಳ್ಕೊಂಡೆ ನಾನು, ನಾವು ಧರ್ಮವಾಗಿ ನಡಿಬೇಕು, ನಮ್ಮ ಆತ್ಮಸಾಕ್ಷಿಯಾಗಿ ನಡಿಬೇಕು, ನಾವು ಕೆಟ್ಟ ದಾರಿಗೆ ಹೋಗ್ಬಾರ್ದು, ಬೇರೆಯವ್ರಿಗೂ ಅಷ್ಟೇ ಕೆಟ್ಟದ್ದು ಹೇಳ್ಕೊಡ್ಬಾರ್ದು. ಆ ಥರದ್ರಲ್ಲೇ ನಾನು ಮುಂದೆ ಬರ್ತಾ ಇದ್ದೀನಿ. ನಾನು ಯೂಟ್ಯೂಬಲ್ಲೆಲ್ಲ ನೋಡ್ಕೊಂಡು ಧ್ಯಾನ ಮಾಡ್ತಾ ಇದ್ದೆ. ಬೆಳಗ್ಗೆ 3 ಗಂಟೆಗೆಲ್ಲ ಎದ್ದೇಳ್ತಾ ಇದ್ದೀನಿ. ನನ್ನ ಹಸ್ಬೆಂಡ್ ಬೈತಾ ಇದ್ದೆ, ಏನು 3 ಗಂಟೆಗೆಲ್ಲ ಎದ್ದೇಳ್ತೀನಿ ನೀನು ಅಂತ. ನೆಟ್ವರ್ಕ್ ಬಗ್ಗೆ ಅವರು ಒಬ್ರು ಒಂದು 21 ದಿವಸ ಧ್ಯಾನ ಮಾಡ್ದ ನಾವೆಲ್ಲ ಗ್ರೂಪಲ್ಲಿ 3 ಗಂಟೆಗೆ ಎದ್ದು. ಅವ್ರ ಕಡೆಯಿಂದನೂ ಒಂದು ನನಗೆ ಅವ್ರಿಗೂ ತುಂಬ ಅವರೇ ಗುರುಗಳು ಅಂತ ಹೇಳ್ಬೋದು ನನಗೆ. ಅವರು ಒಂದು ನನಗೂ ನೆರವೇರ ಬರ್ದಿಕ್ಕದು, ಈ ತರ ಎಲ್ಲ ಬರ್ದಿಕ್ಕಂಟಿ ಅಂತ ಎಲ್ಲ ಹೇಳ್ತಾ ಇದ್ರು. ನಾನು ಎದ್ದೇಳಿರ್ಲಿಲ್ಲ ಅಂದ್ರೂ ಫೋನ್ ಮಾಡಿ ಎದ್ದೇಳ್ರಿ, ಧ್ಯಾನ ಮಾಡೋಣ ಎದ್ದೇಳಿ ಆಂಟಿ ಅಂತ ಕಾಲ್ ಮಾಡ್ತಾ ಇದ್ರು. ಅವ್ರಿಗೂ ನನ್ನ ವೇದಿಕೆ ಸಿಕ್ಕಿದೆ ಅಂದ್ರೆ ಅವ್ರ ಕಡೆಯಿಂದಾನೆ ಅಂತ, ಅವರೇ ಗುರುಗಳು ಅಂತ ಅನ್ಕೊಂತೀನಿ. ವಯಸ್ಸಲ್ಲಿ ನಮ್ಗೇನೋ ಸಿಕ್ಕೋರಾದ್ರೂ ಆ ಥರ ಎಲ್ಲ ನಮ್ಗೆ ಕಷ್ಟದಿದ್ದಾಗೆಲ್ಲ ಇದು ಮಾಡಿದ್ದಾರೆ, ವೇದಿಕೆ ಸಿಕ್ಕಿದೆ ಅಂದ್ರೆ ಇದು. ನಾವು ಪತ್ರಿಜಿಗೆಲ್ಲ ನಾನು ಏನಾನ ಇದಾದಾಗ ನೆನ್ಸ್ಕೊತೀನಿ, ಅದೆಲ್ಲ ನೆರವೇರ್ತಾ ಇದೆ. ಯೂನಿವರ್ಸ್ಗೆಲ್ಲ ನಾನು ಯಾರು ಬಂದ್ರು ಅಷ್ಟೇ ಯೂನಿವರ್ಸ್ಗೆ ಹೇಳ್ರಿ, ನೀವು ಏನೇ ಒಂದು ಕಷ್ಟ ಬಂದ್ರು ಯೂನಿವರ್ಸ್ ಹತ್ರ ಬೇಡ್ಕೊಳ್ರಿ ಅಂತ ಹೇಳ್ತಾ ಇರ್ತೀನಿ. ನಮ್ಮ ಮಗಳು ಅದೇ ಅಂತ ಇದ್ಲು, ಅಮ್ಮ ನೀನು ಹೇಳ್ತಾ ಇರ್ತೀಯಲ್ಲ ಯೂನಿವರ್ಸ್ ಅಂತ, ಹೌದಮ್ಮ ಅದನ್ನೆಲ್ಲ ನೆರವೇರುತ್ತೆ ಅಂತ ಹೇಳ್ತಾಳೆ. ಏನೇ ಇದಾದ್ರೂ ನಾನು ಎಲ್ಲ ಹೊರಗಡೆ ಓದಬೇಕು ಅಂದ್ರೂ ಯೂನಿವರ್ಸ್ಗೆ ಬೇಡ್ಕೊಂಡೆ ಹೋಗೋದು. ಇವತ್ತು ಅಷ್ಟೇ ಒಂದು 5 ಗಂಟೆಗೆ ಎದ್ರೂ ಆಚೆ ಹೋಗಿ ಯೂನಿವರ್ಸ್ಗೆಲ್ಲ ಥ್ಯಾಂಕ್ಸ್ ಹೇಳಿ ಎಲ್ಲ ನಾನು ಬಂದು ಒಳಗಡೆ ಬಂದು ಆಮೇಲೆ ನಮ್ದು ಏನ್ ಕೆಲಸ ಇದೆಯೋ ನನ್ನ ಧ್ಯಾನಕ್ಕೆ ಇದು ಮಾಡ್ತೀನಿ. ಇದು ಕಂಟಿನ್ಯೂ ಮಾಡ್ಬೇಕು. ಮೇಡಮ್ ಇದೇ ರೀತಿ ನೋಡಿ, ಇಷ್ಟು ಜ್ಞಾನದ ಅನುಭವಗಳನ್ನ ನಾವು ಎಲ್ರಿಗೂ ತಿಳಿಸ್ಕೊಡ್ಬೇಕು ಮೇಡಮ್, ನೀವು ತಿಳಿಸ್ಕೊಡ್ಬೇಕು ಅಂತ. ಈಗ ನೀವು ಬೆಳಿಗ್ಗೆ ನೋಡ್ತಾ ಇದ್ದೀರಲ್ಲ ಮೇಡಮ್, ಅನುಭವ ಶೇರಿಂಗ್ಗೆ ನೀವು 15 ನಿಮಿಷ ನೀವು ಟಾಪಿಕ್ ಕೊಡ್ಬೇಕಾಗುತ್ತೆ. ಈ ಜುಲೈ ಮಂತ್ ಅಲ್ಲಿ ಕೊಡೋದಾದ್ರೆ ನೀವು ಗ್ರೂಪ್ ಅಲ್ಲಿ ಹಾಕಿ ಮೇಡಮ್, ಮೆಸೇಜ್ ಹಾಕಿ. ಆಯ್ತು, ಓಕೆ ಮೇಡಮ್, ಆಯ್ತು. ಅಶ್ವಿನಿ ಮೇಡಮ್ ನಿಮ್ ನಂಬರ್ ಚಾಟ್ ಬಾಕ್ಸ್ ಹಾಕಿ. ಅನುರಾಧ ಮೇಡಮ್ ನೋಟ್ ಮಾಡ್ಕೊಳ್ಳಿ. ಆಮೇಲೆ ಪ್ರಭಾ ಮೇಡಮ್ ನೀವು ಸಹ ಚಾಟ್ ಬಾಕ್ಸ್ ಹಾಕಿಲ್ಲ. ಯಾಕೆ ಕೇಳ್ತಾ ಇದ್ದೀವಿ ಅಂತಂದ್ರೆ, ಇದೇ ಅನುಭವ ಮಾತುಗಳನ್ನ ಆಗ್ಬಹುದು, ಸ್ವಾಧ್ಯಾಯಗಳನ್ನ ನಾವು ನಿರಂತರವಾಗಿ ಕೊಡ್ಬೇಕಾಗುತ್ತೆ. ಅದಕ್ಕೋಸ್ಕರ ನಂಬರ್ ಕೇಳ್ತಾ ಇದ್ದೀವಿ, ಅನ್ಯತಾ ಭಾವಿಸಬಾರ್ದು. ಎಸ್ ಮೇಡಮ್, ಥ್ಯಾಂಕ್ ಯು ಶಾರದಾ ಮೇಡಮ್. ಏನೋ ನೆಟ್ವರ್ಕ್ ಇಷ್ಟ ಇದೆ ಅನ್ಸುತ್ತೆ ನೋಡಿ. ಥ್ಯಾಂಕ್ ಯು ಮೇಡಮ್. ಶಾರದಾ ಮೇಡಮ್, ಥ್ಯಾಂಕ್ ಯು. ಅನ್ಮ್ಯೂಟ್ ಕೊಟ್ಟಿದ್ದೀನಿ, ಮಾತಾಡಿ. ಶಾರದಾ ಪಾಟೀಲ್ ಮೇಡಮ್ ಶಾರದಾ ಪಾಟೀಲ್ ಅಂತ ಹಾಕೊಳ್ಳಿ. ಧನ್ಯವಾದಗಳು ಮೇಡಮ್. ನಮಸ್ತೆ 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 ಮೇಡಮ್. ನಮಸ್ತೆ ಆಲ್ ಮಾಸ್ಟರ್ಸ್.
ಅದೇ ನಾನು ಮೊನ್ನೆ ಕ್ಲಾಸ್ ಕೊಟ್ಟಾಗ ಇದು KDM ಅಂತ ಬಂತು, ನನಗ್ ತಕ್ಷಣಕ್ಕೆ ಏನಿದು ಅಂತ ಅನ್ಕೊಂಡೆ ನಾನು. ಆಮೇಲೆ ನೀವೇ ಹೇಳಿದ್ರಲ್ಲ, ನಾನೇನು ಚೇಂಜ್ ಮಾಡಿಲ್ಲ, ಇದು ಬರ್ತಾ ಐತೆ ಅಂತ. ಮೇಡಮ್ ಥ್ಯಾಂಕ್ ಯು ಮೇಡಮ್. ಅದೇ ನಮ್ ಎದುರಿಗಿರೋರು ನಮ್ಮನ್ನ ಯಾವ ತರ ಗುರ್ತಿಸ್ತಾರೆ ಅನ್ನೋದ್ರ ಮೇಲೆ ಇರುತ್ತಂತೆ. ಆ ತರ ನೀವು ನನ್ನನ್ನ ಹಂಗೆ ನೋಡ್ತಿದ್ದೀರಿ, ಬಟ್ ಇನ್ನು ಆ ಲೆವೆಲಿಗೆ ಹೋಗಿಲ್ಲ. ಹೋಗೋ ಪ್ರಯತ್ನದಲ್ಲೇ ಇದೀನಿ. ಬಟ್ ಒಂದು ಅಂದ್ರೆ ನನಗೆ ಈ ಜ್ಞಾನಕ್ ಬಂದ್ಮೇಲೆ ಈ ಕ್ಲಾಸ್ ಕೇಳ್ತಾ ಕೇಳ್ತಾ ಆ ತರ ಅಳವಡಿಸ್ಕೋಬೇಕು ಅಂತ ಬಂದಾಗ ಒಂದಷ್ಟು ಚಾಲೆಂಜು ಬಂದ್ವು. ಅದಷ್ಟು ಈಸಿ ಅಲ್ಲ, ಮನ್ಸಿಗೆ ಬಹಳ ಒತ್ತಡನು ಅನ್ನಿಸ್ತಿತ್ತು. ಅದೇ ಟೈಮಲ್ಲಿ ನನಗೊಂದು ಪುಸ್ತಕ ಸಿಕ್ತು, ಯಶಸ್ಸಿನ ರಹಸ್ಯ ಅಂತ ಹೇಳಿ, ಸ್ವಾಮಿ ವಿವೇಕಾನಂದರದು. ಅಲ್ಲಿ ಒಂದ್ ಲೈನ್ ಇತ್ತು, ಕಲಿಕೆ ಅಂತ ಬಂದಾಗ ಯಾವ್ದು ಹಿಂದೆ ಸರಿಬೇಡ್ರಿ, ಮುಂದೆ ಹೋಗ್ರಿ. ಯಾಕೆ ಅಂತಂದ್ರೆ 100ಕ್ಕೆ 100 ತಪ್ಪು ಮಾಡ್ತಿದ್ವಿ ನಾವು, ತಪ್ಪು ಮಾಡ್ತಿರ್ತೀವಿ. ಬಟ್ ಎಲ್ಲೋ ಒಂದ್ 50ರಷ್ಟಾರು ಸರಿ ಮಾಡ್ಕೊಂಡು ಜೀವನ ಮಾಡಕ್ ಆಗತ್ತಲ್ಲ, ಹಂಗ ಅನ್ಕೊಂಡ್ ಮುಂದೆ ಹೋಗ್ರಿ, ನನ್ ಕೈಲಿ ಇದಾಗಲ್ಲ ಅಂತ ಹಿಂದೆ ಸರಿಬೇಡ್ರಿ ಅಂತ ಹೇಳಿ ಇತ್ತು ಮೇಡಮ್. ಅದು ಒಂದು ಇನ್ಸ್ಪೈರಿಂಗ್ ಆಗಿ ತಗೊಂಡೆ ನಾನು. ಓಕೆ, ಇನ್ನೂ ಕಲಿತಾ ಇದೀನಲ್ಲ, ಆ ದಾರಿಲಿ ಹೋಗ್ಬೇಕು ಅಂತ ಹೇಳಿ ಹಂಗ ಅನ್ಕೊಂಡ್ ಬಂದೆ. ಆಮೇಲೆ ಈ ಇದರಿಂದ ನಾನು ಕಲಿತಿದ್ದೇನು ಅಂದ್ರೆ, ಸುಮಾರಷ್ಟು ಏನೇ ಆದ್ರೂ ಯಾವ್ದು ಕಾರ್ಯಕಾರಣ ಸಂಬಂಧ ಇಲ್ಲದೆ ಏನೂ ಆಗಲ್ಲ ಅನ್ನೋ ತಿಳುವಳಿಕೆ ಒಂದು. ಒಂದಷ್ಟು ಪುಸ್ತಕ ಓದ್ತಿರ್ಬೇಕಾರೆ, ಸ್ವಾಧ್ಯಾಯ ಕೇಳ್ತಿರ್ಬೇಕಾರೆ ಬಹಳಷ್ಟು ಜ್ಞಾನ ಸಿಗ್ತಾ ಹೋಗುತ್ತೆ. ನಿನ್ನೆ ರಾತ್ರಿನೂ ಅಷ್ಟೇ ಸರ್ ಬಹಳ ಎಲ್ಲ ನಾಡಿಗಳ ಬಗ್ಗೆ ಹೇಳಿದ್ರು. ಇನ್ನ ಪೂರ್ತಿ ನನ್ಗೆ ಅರ್ಥ ಆಗ್ಲಿಲ್ಲ, ಯಾಕಂದ್ರೆ ಎಲ್ಲ ಜಾಸ್ತಿ ಇಂಗ್ಲಿಷ್ ಅಲ್ಲೇ ಇತ್ತು. ಇವಾಗ ನಾನ್ ರೇವತಿ ಮೇಡಮ್ ಹತ್ರ ಅದನ್ನೇ ಕೇಳ್ಬೇಕು ಅಂತಿದ್ದೆ. ಈಗ ಮೇಡಮ್ ಅದನ್ನೇ ಸ್ವಲ್ಪ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಒಂದಿನ ಕ್ಲಾಸ್ ಕೊಡ್ರಿ ಅಂತ ಹೇಳಿ ಅದೇ ಹೇಳಿದ್ರಿ. ಈಗ ಪ್ರತಿ ಶನಿವಾರ ಹೇಳ್ತೀನಿ ಅಂತ ಹೇಳಿ. ಥ್ಯಾಂಕ್ ಯು. ನನ್ಗೆ ಅದೇ ಸುಮಾರಷ್ಟು ಸಿಕ್ಕಿದೆ. ಈಗ ಆಲ್ರೆಡಿ ಎಲ್ಲಾ ಮಾಸ್ಟರ್ಸ್ ಹೇಳ್ಕೊಂಡಂಗೆ ನಾನು ಮೊನ್ನೆ ಏನು ಕ್ಲಾಸಲ್ಲಿ ಹೇಳಿದ್ದೀನಿ ಧ್ಯಾನಾನುಭವ, ಮತ್ತೆ ಎಲ್ಲ ಸಮಗ್ರ ಜೀವನ ಶೈಲಿ ಇರ್ಬೋದು, ಈ ಧ್ಯಾನ ಡೈಲಿ ಧ್ಯಾನ ಮಾಡಿಸ್ತಿರೋದ್ರಿಂದ ಇರ್ಬೋದು, ಒಂದ್ ರೀತಿ ಸ್ವಚ್ಛವಾಗಿ ಬದುಕೋದಕ್ ಆಗ್ತಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನನಗೆ ಇಷ್ಟ ಹೇಳಕ್ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ. ಎಸ್ ಮಾಸ್ಟರ್, ಇದೇ ರೀತಿ ನಿಮ್ಮ ಧ್ಯಾನದ ಅನುಭವಗಳನ್ನ ನಮ್ಮೆಲ್ರಿಗೂ ತಿಳಿಸ್ಕೊಡಿ. ಧ್ಯಾನ ಮಾಡೋದ್ರಿಂದ ಎಲ್ರಿಗೂ ಒಂದು ಉಪಯೋಗ, ಬೆನಿಫಿಟ್ ಅನ್ನೋದು ಪಡ್ಕೊಂಡಿರ್ತೀವಿ. ಎಲ್ರು ಕೂಡ ಮಾತಾಡಿ ಅಂತ ಮತ್ತೊಮ್ಮೆ ನಾವು ಕೇಳ್ಕೊಳ್ತಾ ಇದ್ದೀವಿ. ಥ್ಯಾಂಕ್ ಯು ಶಾರದಾ ಮೇಡಮ್. ಎಸ್ ಅನುರಾಧ ಮೇಡಮ್. ಮೇಡಮ್ ಯಾರ್ದು ಹ್ಯಾಂಡ್ ರೈಸ್ ಇಲ್ಲ ಮೇಡಮ್? ಮೇಡಮ್ ಲಕ್ಷ್ಮೀಕಾಂತಮ್ಮ ಅವ್ರ ಬಗ್ಗೆ ಹೇಳ್ಬೇಕು ಮೇಡಮ್. ನಮ್ಗೆ ಚಕ್ರಗಳ ಬಗ್ಗೆ ಏನು ಗೊತ್ತಿರ್ಲಿಲ್ಲ. ಅವರು ಚಕ್ರ ಧ್ಯಾನ ಎಲ್ಲ ಮಾಡ್ಸಿದ್ರು ಚೆನ್ನಾಗಿ. ಹಾಗಾಗಿ ನಾನು ಒಂದೊಂದ್ಸಲ ಕುತ್ಕೊಂಡು ಚಕ್ರ ಧ್ಯಾನ ಎಲ್ಲ ಮಾಡ್ತಾ ಇರ್ತೀನಿ. ಫಸ್ಟ್ ಹಂಚ್ಕೊಂಡಿದ್ದೆ ನಾನು. ಫಸ್ಟ್ ನನ್ನ ಅನಿಸಿಕೆಗಳು ಇನ್ನು ಇತ್ತು, ನಾನು ಬೇರೆಯವ್ರಿಗೆ ಅವಕಾಶ ಸಿಗ್ಲಿ ಅಂತ ಸ್ವಲ್ಪನೇ ಹೇಳಿದ್ದೆ ಇವಾಗ ಮೇಡಮ್. ಮತ್ತೆ ಇನ್ನು ಯಾರು ಮಾತಾಡೋರಿದ್ರೆ ಮಾತಾಡ್ಲಿ ಮೇಡಮ್. ಹ್ಯಾಂಡ್ ರೈಸ್ ಮಾಡಿ ಇನ್ನು ಮಾತಾಡೋ. ಲಕ್ಷ್ಮೀ ಮಹೇಶ್ ಮೇಡಮ್ ಅಲರ್ಟ್ ಇದ್ರೆ, ಫ್ರೀ ಇದ್ರೆ ಒಂದೆರಡು ಮಾತಾಡಬಹುದಾ? ತಾವು ಆರೋಗ್ಯವಾಗಿದ್ದೀರಾ ಅಂತ ಭಾವಿಸ್ತೀವಿ. ಆರೋಗ್ಯವಾಗಿರ್ಲಿ ಅನ್ನೋದು ನಮ್ಮ ಆಶಯ. ಅನ್ಮ್ಯೂಟ್ ಕೊಡ್ಬೋದಾ ಮೇಡಮ್ ತಮಗೆ? ಲಕ್ಷ್ಮೀ ಮಹೇಶ್ ಮೇಡಮ್. ಅನ್ಮ್ಯೂಟ್ ಕೊಟ್ಟಿದ್ದೀವಿ. ಅಲರ್ಟ್ ಇದ್ರೆ, ಫ್ರೀ ಇದ್ರೆ ಮಾತಾಡಿ ಮೇಡಮ್. ಓಕೆ, ಇಲ್ಲ ಅನ್ಸುತ್ತೆ ಮೋಸ್ಟ್ಲಿ. ನಮಸ್ತೆ ಸರ್. ವೆಲ್ಕಮ್ ಮೇಡಮ್. ನಮಸ್ತೆ ಚನ್ನಗೌಡ ಸರ್. ನಮಸ್ತೆ. ವೆಲ್ಕಮ್ ಮೇಡಮ್, ವೆಲ್ಕಮ್. ನಾನು ಫೋನ್ ಚಾರ್ಜ್ ಹಾಕಿ ಇಲ್ಲ ದೂರ ಐತೆ, ಹೀಗಾಗಿ ಬಂದು ಲೇಟ್ ಆಯ್ತು ಸರ್. ಬ್ಲೂಟೂತ್ ಹಾಕೊಂಡ್ ಕೇಳ್ತಾ ಇದ್ದೆ, ಫೋನ್ ಚಾರ್ಜ್ ಹಾಕಿದ್ದೆ, ದೂರದಲ್ಲಿದ್ದೆ, ಹಂಗಾಗಿ ತಕ್ಷಣ ರಿಪ್ಲೈ ಮಾಡಕ್ ಆಗಿಲ್ಲ ಸರ್. ಎಸ್. ನಮಸ್ತೆ ಎಲ್ಲರಿಗೂ ಸಹ ನಮಸ್ತೆ ಸರ್. ನಂದು ಒಂದು ದಿವಸ ನಾನು ಕ್ಲಾಸ್ ಕೊಡ್ತೀನಿ ಸರ್. ನನ್ನ ಅನುಭವ ಶೇರಿಂಗ್ ಬಗ್ಗೆ ನಾನು ಕ್ಲಾಸ್ ಕೊಡ್ತೀನಿ ಅಂತ ಹೇಳಿದ್ದೀನಿ ಅಶ್ವಿನಿ ಮೇಡಮ್ಗೆ. ನಾನ್ ಸ್ವಲ್ಪ ಫೌಂಡೇಶನ್ ಇಂದ ಜಾಸ್ತಿ ಅನುಕರಣೆ ಮಾಡ್ತಾ ಇರೋದು ಅಂದ್ರೆ ನಾನು ಮರ್ಮ ಥೆರಪಿ ಜಾಸ್ತಿ ಯೂಸ್ ಮಾಡ್ಕೊತಾ ಇದ್ದೀನಿ ಸರ್. ನಾನು ಈ ವೇದಿಕೆಗೆ ಬಂದಾಗಿಂದಾನು ಜಾಸ್ತಿ ಅದನ್ನ ಅಳವಡಿಸ್ಕೊಂಡಿದ್ದೀನಿ ನಾನು. ಅಂದ್ರೆ ನಾನು ಫೌಂಡೇಶನ್ ಅಲ್ಲೇ ಹೋಗಿ ಮರ್ಮ ಥೆರಪಿ ತಗೊಂತಾ ಇದ್ದೀನಿ. ಹಂಗಾಗಿ ಅದ್ರ ಬಗ್ಗೆನೆ ನಾನು ಕ್ಲಾಸ್ ಕೊಡ್ಬೇಕು ಅಂತ
ಅನ್ಕೊಂಡಿದ್ದೀನಿ. ನಾನು ಒಂದು ಕ್ಲಾಸ್ ಅದ್ರ ಬಗ್ಗೆನೇ ಕೊಡ್ತೀನಿ. ಎಸ್ ಅದನ್ನೇ ಕೊಡಿ ಮೇಡಮ್. ಅಂದ್ರೆ ನಾಳೆಯಿಂದ ಮತ್ತೆ ಮಧ್ಯಾಹ್ನ ಸೆಷನ್ ಸ್ಟಾರ್ಟ್ ಆಯ್ತಲ್ಲ, ಇವಾಗ ಗೀತಾ ನಾಯಕಂಟಿ ಮೇಡಮ್ ಇರ್ಲಿಲ್ಲ, ಅದೇ ನಾಳೆ ಅನೌನ್ಸ್ ಮಾಡೋಣ ಅಂತ ಸುಮ್ಮನೆ ಇದ್ದೆ ನಾನು. ಇನ್ವಿಟೇಷನ್ ಕೊಡ್ಲಿ ಅಂತ ಹೇಳಿ ಹೇಳಿದೆ ಮೇಡಮ್ ಅಷ್ಟೇ. ಓಕೆ ಎಲ್ಲರಿಗೂ, ಎಲ್ಲ ಆತ್ಮಬಂಧುಗಳಿಗೂ ನಮಸ್ಕಾರ. ಮಾಸ್ಟರ್ಸ್, ನಮ್ಮ 34ನೇ ಬ್ಯಾಚ್ನ ಅಂದ್ರೆ 21 ದಿನಗಳ 34ನೇ ಬ್ಯಾಚ್ನ 21 ದಿನಗಳ ಕಾರ್ಯಕ್ರಮ ನಾಳೆಯಿಂದ ಸ್ಟಾರ್ಟ್ ಆಗ್ತಾ ಇದೆ. ಹಾಗಾಗಿ ಅಲ್ಲೂ ಸಹ ಹೊಸ ಮಾಸ್ಟರ್ಗಳು ಸ್ವಾಧ್ಯಾಯವನ್ನ ಕೊಡ್ಲಿಕ್ಕೆ ಬರ್ತಾ ಇದ್ದಾರೆ. ಇಲ್ಲಿ ಯಾವ ತರ ಶುಕ್ರವಾರ ಸಮಗ್ರ ಜೀವನ ಎಲ್ಲಾ ತರಗತಿಗಳಲ್ಲೂ ಬರುತ್ತೋ ಅದೇ ತರ ಅಲ್ಲೂ ಸಹ ಸಮಗ್ರ ಜೀವನ ಶೈಲಿ ಭಾಗ ಶುಕ್ರವಾರ ಇರುತ್ತೆ. ಹೊಸ ಮಾಸ್ಟರ್ಗಳು ಬಂದು ಹೊಸ ವಿಷಯಗಳ ಬಗ್ಗೆ ತಿಳಿಸ್ತಾ ಇದ್ದಾರೆ. ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ ಮಾಸ್ಟರ್ 21 ದಿನಗಳ ಕಾರ್ಯಕ್ರಮ. 34ನೇ ಬ್ಯಾಚ್ ಇದು. ಎಲ್ಲರೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗೋಣ ಮಾಸ್ಟರ್ಸ್. ಥ್ಯಾಂಕ್ ಯು ಸರ್, ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದ. ಥ್ಯಾಂಕ್ ಯು ಮೇಡಮ್. ಮಾಸ್ಟರ್ಸ್, ಇಲ್ಲಿ ಒಟ್ಟು 4 ಕ್ಲಾಸ್ ನಡೀತಾ ಇರ್ತವೆ. ಅದರಲ್ಲಿ ಈಗ ಮಧ್ಯಾಹ್ನದ 3 ಗಂಟೆ ನಡೀತಕ್ಕಂಥ ಕ್ಲಾಸಿಗೆ ಲಕ್ಷ್ಮೀ ಮೇಡಮ್ ಇನ್ವೈಟ್ ಮಾಡಿದ್ರು, ವೆಲ್ಕಮ್ ಇದನ್ನ ಇನ್ವಿಟೇಷನ್ ಕೊಟ್ರು. ರೇವತಿ ಮೇಡಮ್ ರಾತ್ರಿ ಕ್ಲಾಸ್ಗೆ ಕೊಟ್ರು ಮಂಡಲ ಕಾರ್ಯಕ್ರಮಕ್ಕೆ. ಅಶ್ವಿನಿ ಮೇಡಮ್ ಹಾಗೂ ಉಳಿದವರು ಬೆಳಗಿನ ಸೆಷನ್ಗೆ ಇನ್ವೈಟ್ ಮಾಡಿದ್ರು. ಈಗ ಬರ್ತಕ್ಕಂಥವ್ರು ನಿಮಗೆ ಮಾರ್ನಿಂಗ್ ಅಂದ್ರೆ ಬ್ರಹ್ಮ ಮುಹೂರ್ತ ಸಂಕಲ್ಪ ಧ್ಯಾನಕ್ಕೆ ಇನ್ವೈಟ್ ಮಾಡ್ತಾ ಇದ್ದಾರೆ. ಸುಭದ್ರಾ ಮೇಡಮ್, ತಮಗೆ ಅವಕಾಶ ಇರಬೇಕು. ನಮಸ್ಕಾರ ಸರ್. ನಮಸ್ಕಾರ ಸಣ್ಣಗೌಡ ಸರ್. ನಮಸ್ತೆ ಅಶ್ವಿನಿ ಮೇಡಮ್. ನಮಸ್ತೆ ಅನುರಾಧ ಮೇಡಮ್. ನಾನು ಅಲ್ಲಿ ವಾಟ್ಸಪ್ ಅಲ್ಲಿ ಲಿಂಕ್ ನೋಡಿ ನಾನು ಇದಕ್ಕೆ ಜಾಯ್ನ್ ಆದೆ. ಏನಿದು ಸಮಗ್ರ ಜೀವನ ಸ್ವಾಸ್ಥ್ಯ ಅಂತಿದೆ, ಎಲ್ಲ ಔಷಧಿ ರಹಿತ ಜೀವನ ಅಂತಿದೆ, ಸೇರೋಣ ಅಂದ್ಬಿಟ್ಟು. ನನಗೆ ಸ್ವಲ್ಪ ಪ್ರಾಬ್ಲಮ್ಸ್ ಇತ್ತು, ಜಾಯಿಂಟ್ ಪೇನ್ಸು ಆ ತರ ಎಲ್ಲ ಇತ್ತು. ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ತಗೊಳ್ತಾ ಇದ್ದೆ ಅವಾಗ ಸ್ವಲ್ಪ ಜಾಸ್ತಿ ಆದಾಗ. ಅದನ್ನೆಲ್ಲ ಇವಾಗ ಕಡಿಮೆ ಮಾಡಿದ್ದೀನಿ ನಾನು. ಮತ್ತೆ ಶಿವಂಬು ಚಿಕಿತ್ಸೆನ ಅಳವಡಿಸ್ಕೊಂಡಿದ್ದೀನಿ. ಅದರಿಂದ ಸಹ ನಂಗೆ ಉಪಯೋಗ ಆಗಿದೆ ಅಂತ ಹೇಳ್ತೀನಿ. ಕಣ್ಣುಬ್ಬುಗಳಲ್ಲಿ ನೋವಿತ್ತು, ಮತ್ತೆ ನೆಗಡಿ ಆಗ್ತಾ ಇತ್ತು ಅವಾಗ ಅಕ್ಷಿಗಳು ಬರೋದೆಲ್ಲ ಇತ್ತು. ಅದೆಲ್ಲ ಇವಾಗ ಕಡಿಮೆ ಆಗಿದೆ ನನಗೆ. ಅಲರ್ಜಿ ಅದು ಬೇಗ ಹೋಗಲ್ಲ ಅನ್ನೋದು ಇದು. ಸ್ವಲ್ಪ ಕಫ ಬರ್ತಾ ಇರುತ್ತೆ, ಅದು ಅಷ್ಟೇ ಇವಾಗ ನನ್ನೆಲ್ಲ ಇತ್ತು. ಮತ್ತೆ ಎಲ್ಲರನ್ನು ಬ್ರಹ್ಮ ಮುಹೂರ್ತ ಧ್ಯಾನಕ್ಕೆ ನಾನು ಇನ್ವೈಟ್ ಮಾಡ್ತೀನಿ. ಅದು ಅದ್ರಲ್ಲಿ ಮಾಡೋದ್ರಿಂದ ತುಂಬಾ ಮನಸ್ಸಿಗೆ ಶಾಂತಿ ಸಿಗುತ್ತೆ. ನಾವು ನಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ತುಂಬಾ ಮುಂದುವರಿಬಹುದು ಅಂತ ಹೇಳಕ್ ಇಷ್ಟಪಡ್ತೀನಿ. ಒಂಥರ ಶಾಂತಿ ಸಿಗುತ್ತೆ. ನಾನು ಇವಾಗ ಕೆಲವು ದಿವಸದಿಂದಾನೇ ನಾನು ಬೆಳಗ್ಗೆ ಹೊತ್ತು ಎಕ್ಸ್ಪ್ಲನೇಷನ್ ಕೊಡ್ತಾ ಇರೋದು. ಅದು 5 ಸ್ಟೆಪ್ಸ್ ಅಷ್ಟೇ, ಅದೇನ್ ಜಾಸ್ತಿ ಇಲ್ಲ. ಅದನ್ನ ಕೊಡ್ತಾ ಇರೋದು ನಂಗೆ ಒಂಥರ ಸಮಾಧಾನ. ನಾನು ಒಂಥರ ಸೇವೆ ಮಾಡ್ತಿದ್ದೀನಿ ಅನ್ನೋ ಸಂತೋಷ ನನಗೆ ಸಿಕ್ಕಿದೆ ಸರ್ ಅದರಿಂದ ಅಂತ ಹೇಳ್ಕೊಳಕ್ ಇಷ್ಟಪಡ್ತೀನಿ. ಸುಭದ್ರಾ ಮೇಡಮ್, ತುಂಬಾ ಬೆಳಗ್ಗೆ ಸಂಕಲ್ಪದಲ್ಲಿ ತುಂಬಾ ಚೆನ್ನಾಗಿ ನೀವು ಹೇಳ್ತೀರಾ ಮೇಡಮ್. ಇಂಗ್ಲಿಷ್ ಅಲ್ಲಿ ತುಂಬಾ ಖುಷಿ ಆಗುತ್ತೆ ಮೇಡಮ್. ಥ್ಯಾಂಕ್ ಯು ಮ್ಯಾಮ್. ತೆಲುಗು ನಿನ್ನೆ ಕನ್ನಡದಲ್ಲಿ ಮತ್ತೆ ಇಂಗ್ಲಿಷ್ ಅಲ್ಲಿ ಹೇಳ್ದೆ, ಇವತ್ತು ತೆಲುಗು ಕನ್ನಡದಲ್ಲಿ ಹೇಳ್ದೆ. ಈ ತರ ಹೇಳಿದೀನಿ ಸರ್. ನಿನ್ನೆ ನೀವು ಬಂದಿರ್ಲಿಲ್ಲ, ಇವತ್ತು ಬಂದಿರ್ಲಿಲ್ಲ, ಅದರಿಂದ ತಿಳ್ಸೋಣ ಅಂತ ಹೇಳ್ತಿದ್ದೀನಿ. ನಾಳೆ ಪಳನಿಯಪ್ಪ ಅವ್ರ ಸರ್ಗೆ ತಮಿಳಲ್ಲಿ ಹೇಳಕ್ಕೆ ಇದ್ ಮಾಡೋಣ ಸರ್. ಒಂದೊಂದ್ ದಿವಸ ಒಂದೊಂದ್ ಲ್ಯಾಂಗ್ವೇಜ್ ಹೇಳಿದ್ರೆ ಎಲ್ರಿಗೂ ಇಂಪ್ರೂವ್ ಆಗುತ್ತೇನೋ ಅಂತ ಅಭಿಪ್ರಾಯ ಸರ್ ನನಗೆ. ಇಂಗ್ಲಿಷು ಒಂದ್ ದಿವಸ ಇಟ್ಕೊಳ್ಳೋಣ, ಎಲ್ಲ ಒಂದೊಂದ್ ದಿವಸ ಇಟ್ಕೊಂಡ್ರೆ ಯಾರು ಹೊಸಬ್ರು ಬರ್ತಾರೋ ಅವ್ರಿಗೆ ಅನುಕೂಲ ಆಗುತ್ತೇನೋ ಆಯಾ ಲ್ಯಾಂಗ್ವೇಜ್ ಅವ್ರಿಗೆ ಅಂತ ಅನ್ಸುತ್ತೆ ಸರ್. ನೀವೇನ್ ಹೇಳ್ತೀರಾ ಸರ್? ನಿಜ ಮೇಡಮ್, ಇಂಗ್ಲಿಷ್ ಕಾಮನ್ ಬೇಕಾಗುತ್ತೆ ಎಲ್ಲರಿಗೂ ಕೂಡ. ಯಾಕಂದ್ರೆ ಅಲ್ಲಿ ಒಬ್ರು ವಿಡಿಯೋ ಆನ್ ಮಾಡ್ಕೊಂಡು ಯಾವುದೇ ಭಾಷೆ ಮಾತಾಡ್ದಂಗಿದ್ರು ಕೂಡ ಎಲ್ಲರಿಗೂ ಅರ್ಥ ಆಗುತ್ತೆ, ಏನೇನ್ ಸ್ಟೆಪ್ ಬೈ ಸ್ಟೆಪ್ ಏನ್ ಮಾಡ್ಬೇಕು ಅನ್ನೋದು. ಬಟ್ ಇಲ್ಲಿ ಇಂಗ್ಲಿಷ್ ಒಂದು ಕಾಮನ್ ಬೇಕಾಗುತ್ತೆ. ಅದನ್ನ ಶಾರ್ಟ್ ಮಾಡ್ಬಿಟ್ಟು ಒಂದೊಂದ್ ದಿವಸ ಕನ್ನಡ, ತಾವ್ ಹೇಳ್ದಂಗೆ ತೆಲುಗು, ತಮಿಳು, ಹಿಂದಿ ಇಷ್ಟನ್ನು ನಾವು ಕವರ್ ಮಾಡಿದಾಗ ಎಲ್ಲರಿಗೂ ಕೂಡ ಒಂಥರ ಖುಷಿ ಆಗುತ್ತೆ. ನನ್ನ ಭಾಷೆನೂ ಮಾತಾಡಿದ್ರಪ್ಪ ಅಂತ. ಯಾಕಂದ್ರೆ ಪ್ರತಿಯೊಬ್ಬ ಭಾಷಾ ಅಭಿಮಾನ ಅನ್ನೋದು ಇರುತ್ತೆ. ನನ್ ಭಾಷೆ ಮಾತಾಡ್ಲಿಲ್ಲ ನೋಡು ಅನ್ನೋದು ಇರುತ್ತೆ. ಹಂಗಾಗಿ ಯಾರು ನೊಂದ್ಕೊಳ್ಳೋದು ಬೇಡ. ಒಂದೊಂದ್ ದಿವಸ ಒಂದೊಂದ್ ಭಾಷೆಯಲ್ಲಿ ಕೊಡೋದ್ರ ಜೊತೆಗೆ ಇಂಗ್ಲಿಷ್ ಕಾಮನ್ ಆಗಿ ಇಡೋಣ. ಯಾಕಂದ್ರೆ ಆಡಳಿತ ಭಾಷೆ ಆ ಪ್ರಯತ್ನವನ್ನು ಮಾಡೋಣ ಮೇಡಮ್. ಆಯ್ತು ಸರ್. ಎಸ್, ನಂಗೆ ನಾನು ಕೂಡ ಇವತ್ತು ಸ್ವಲ್ಪ ಮನೆಯಲ್ಲಿ ರಿಲೇಷನ್ಸ್ ಜಾಸ್ತಿ ಇರೋದ್ರಿಂದ ನಾನು ಮಾತಾಡಕ್ ಆಗಲ್ಲ ಅಂತ ಹೇಳಿದ್ದೆ. ಅದ್ರ ಕೊನೆಗೆ ಮಾತಾಡಿದೆ. ನಿನ್ನೆ ಅಂತೂ ಕೆಲಸದ ಒತ್ತಡದಿಂದ ನನಗೆ ಹೇಳಕ್ಕಾಗಿರ್ಲಿಲ್ಲ. ಎದ್ರು ಕೂಡ ಮತ್ತೆ ಮಲಗಬೇಕಾಯ್ತು, ಅಷ್ಟೊಂದು ನರ್ವಸ್ ಆಗಿದ್ದೆ ನಾನು. ಬಟ್ ಇದಾಗಿದ್ದ ಕೆಲಸ ಮಾಡಿರೋದ್ರಿಂದ ಹಾಗಾಗ್ಬಿಟ್ಟು ಯಾವಾಗೂ ರೀಸೆಂಟ್ ಬಿಡೋದಿಲ್ಲ. ನಾನು ಇರ್ಲೇಬೇಕು ಅನ್ಸುತ್ತೆ. ಯಾಕಂದ್ರೆ ಅದ್ ಮಾಡಿದೆ ಮತ್ತೆ ನನಗೊಂದು ಹೊಸ ಎನರ್ಜಿ ಬರುತ್ತೆ. ಎಲ್ರನ್ನ ಇನ್ಸ್ಪೈರ್ ಮಾಡ್ತೀರಾ ಮಾತಾಡಕ್ಕೆ. ನಿನ್ನೆ ಎಷ್ಟು ನಾವ್ ಹೇಳಿದ್ರು ಯಾರು ಮಾತಾಡ್ಲಿಲ್ಲ, ಇವತ್ತೊಂದಿಬ್ಬರು ಮಾತಾಡಿದ್ರು. ನಿಮ್ಮ ಇದರಲ್ಲಿ ಅಷ್ಟು ಇದಿದೆ ಸರ್, ನಿಮ್ಮಲ್ಲಿ ವಾಕ್ಚಾತುರ್ಯ ಅನ್ನೋದು ತುಂಬಾ ಚೆನ್ನಾಗಿದೆ ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.
ನಾನು ಇಷ್ಟು ಮಾತಾಡಕ್ಕೆ ಇದನ್ನ ಮಾಡ್ಕೊಟ್ಟಿದ್ದು, ಧೈರ್ಯ ಮಾಡ್ಕೊಟ್ಟಿದ್ದು ಅಶ್ವಿನಿ ಮೇಡಮ್ ಅವ್ರಿಗೆ ಎಷ್ಟು ನಾನು ಅಭಿನಂದನೆಗಳು ಸಲ್ಲಿಸಿದ್ರು ಕಡಿಮೆನೆ ಸರ್. ನೀವು ಮುಂದೆ ಬರ್ಬೇಕು, ಮಾತಾಡ್ಬೇಕು, ಕ್ಲಾಸ್ ಕೊಡ್ಬೇಕು ಅಂತೆಲ್ಲ ನನ್ನನ್ನು ಹುರಿದುಂಬಿಸಿದ್ದ ಅವರೇ ಸರ್. ಅವ್ರಿಗೂ ತುಂಬಾ ಹೃದಯದ ಧನ್ಯವಾದಗಳು ಸರ್. ನನಗೆ ಕಾಲಲ್ಲಿ ಕ್ರಾಂಪ್ಸ್ ಬರ್ತಿತ್ತು, ಅದನ್ನ ಶಿವಂಬು ಇದ್ರಲ್ಲಿ ಹಚ್ಕೊಂಡು ಮಾಡಿದಾಗ ಅದು ಕ್ರಾಂಪ್ಸ್ ಬರ್ತಿಲ್ಲ. ಈಗ ಒಂದೊಂದ್ 2-3 ದಿವಸ ಬಿಟ್ರೆ ಮತ್ತೆ ಶುರುವಾಗುತ್ತೆ ಆ ಕ್ರಾಂಪ್ಸ್ ಬರೋದು, ಆ ತರ ಆಗ್ತಿದೆ. ಶಿವಂಬುಯಿಂದ ತುಂಬಾ ಉಪಯೋಗ ಆಗಿದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಸರ್. ನಿಜ ಮೇಡಮ್, ಹೆಚ್ಚಿನ ಪ್ರಮಾಣದಲ್ಲಿ ಜನಗಳು ಅದನ್ನ ಬಳಕೆ ಮಾಡ್ಕೋತಾ ಇಲ್ಲ, ಯಾಕಂದ್ರೆ ಅದು ಅತ್ಯದ್ಭುತವಾಗಿರ್ತಕ್ಕಂತ ರಿಸಲ್ಟ್ ಇದೆ ಅದರಲ್ಲಿ. ಹಾಗಾಗ್ಬಿಟ್ಟು ಅದ್ರ ಬಳಕೆ ಎಲ್ಲರೂ ಮಾಡ್ಕೊಳ್ಳಿ ಅನ್ನೋದು ನನ್ನ ಒಂದು ಆಶಯ. ಗುರುಜಿ ಹೇಳ್ತಿರ್ತಾರೆ, ಗ್ಲಾಸ್ ಬಾಟಲ್ ತಗೊಂಬನ್ನಿ ಅಥವಾ ಪಿಂಗಾಣಿ ಈ ತರದ, ಅಂದ್ರೆ ಪ್ಲಾಸ್ಟಿಕ್ ಆಗಬಾರ್ದು, ಅಂದ್ಬಿಟ್ರೆ ಗ್ಲಾಸಿಂದ ಇದ್ರೆ ತಗೊಂಬಂದು ನಿಮ್ಮ ಬೆಳಗಿನ ಮೂತ್ರ ಫಸ್ಟ್ ಮೂತ್ರವನ್ನೇ ಹಿಡಿದು ಇಟ್ಟಿರಿ. 1 ದಿವಸ 2 ದಿವಸ 3 ದಿವಸ ಅಟ್ಲೀಸ್ಟ್ ಎಲ್ಲ ದಿವಸ 1 ಲೀಟರ್ನಷ್ಟು ಮಾಡಿ. ಎಷ್ಟು ಹಳೇದಾಗುತ್ತೆ ಅಷ್ಟು ಯೂಸ್ಫುಲ್ ಇದೆ ಅದು, ಬೆಲೆನೇ ಕಟ್ಟಕ್ಕಾಗಲ್ಲ, ಅಷ್ಟೊಂದು ಬೆನಿಫಿಟ್ ಇದೆ ಅದ್ರದ್ದು. ಎಂತ ಸ್ಕಿನ್ ಅಲರ್ಜಿ, ಚರ್ಮ ಕಾಯಿಲೆಗಳಿದ್ರೆ ಹೆಂಗ್ ಇದ್ರು ಕೂಡ ಅದನ್ನ ಹಚ್ಕೊಂಡ್ರೆ ಸಾಕು, 1-2-3 ದಿವಸ ಹಚ್ಕೊಂಡು ಸೂರ್ಯನ ಕಿರಣಕ್ಕೆ ಹಿಡಿದ್ರೆ ಸಾಕು, ಅದು ವಾಸಿ ಆಗ್ತಕ್ಕಂತ ಕೆಲಸ ಮಾಡುತ್ತೆ. ಈ ಪ್ರಯತ್ನ ಪ್ರತಿಯೊಬ್ರು ಒಂದೊಂದ್ ರೀತಿ ಪ್ರಯೋಗ ಮಾಡಿ ನಿಮ್ ರಿಸಲ್ಟ್ ಅನ್ನು ಹೇಳಿ ಅಂತ ಹೇಳಕ್ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಮೇಡಮ್. ನಿಮ್ಗೆ ಬೆಳಗ್ಗೆ ಇವತ್ತು ಸರ್ವಿಸ್ ಕೊಡ್ತಾ ಇದ್ರೆ ಪ್ರತಿನಿತ್ಯ ಬೆಳಗಿನ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ನಿಮಗೆ ಒಂದು ಮೂಡ್ ಬಂದು ಕೊಡ್ತಾ ಇರೋದಕ್ಕೆ, ನಿಮ್ಮ ಸೇವೆಗೆ ನಾವೆಲ್ಲರೂ ಕೂಡ ಕೃತಜ್ಞತೆಯನ್ನು ಹೇಳಕ್ ಇಷ್ಟಪಡ್ತೀವಿ. ಥ್ಯಾಂಕ್ ಯು ಮೇಡಮ್. ಧನ್ಯವಾದಗಳು ಸರ್, ನನ್ಗೆ ಅವಕಾಶ ಕೊಟ್ಟಿದ್ದಕ್ಕೆ, ಯೂನಿವರ್ಸ್ಗೆ, ನಿಮ್ಗೆ, ಈ ವೇದಿಕೆಗೆ, ರಂಗನಾಥ್ ಗುರುಗಳಿಗೆ, ನಿಮ್ಗೆ ಎಲ್ರಿಗೂ ಧನ್ಯವಾದಗಳು 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 ಸರ್. ಥ್ಯಾಂಕ್ ಯು ಮ್ಯಾಮ್. ಸವಿತಾ ಮೇಡಮ್ ಮಾತಾಡಿ. ವೆಲ್ಕಮ್ ಸರ್. ನಮಸ್ತೆ ಸರ್. ನಮಸ್ತೆ. ನಮಸ್ತೆ ಸರ್. ತುಂಬಾ ಚೆನ್ನಾಗಿ ಕೊಟ್ಟ ಎಲ್ಲ ಧ್ಯಾನದ ಅನುಭವನ ಪಡ್ತಾ ಇದ್ದೇವೆ ಗುರುಗಳೇ. ಮತ್ತೆ ನಮ್ಮ ಅನುಭವ ಹೇಳ್ಬೇಕಂದ್ರೆ ಇಷ್ಟು ಅಷ್ಟು ಅಲ್ಲ, ಸಾಕಷ್ಟು ಅನುಭವನ ಪಡ್ತಿದ್ದೇವೆ. ಇದರಿಂದ ನಾನು ಏನೋ ಎಷ್ಟೊಂದು ಒಳಗಿರುವ ಚಟಗಳಾಗ್ಲಿ ಇದು ಅನ್ನಾಗಲಿ ಎಲ್ಲ ಬಿಟ್ಟಿದ್ದೀವಿ. ಇದರಿಂದ ನಾನು ಇದನ್ನ ನಾನು ಒಂದಿನ ಕ್ಲಾಸ್ ಕೊಡ್ಬೇಕು ಅಂತ ಬಹಳ ದಿನದಿಂದ ಅನ್ಕೋತಿದ್ದೀನಿ. ಆದ್ರೆ ರೆಡಿ ಆದ್ಮೇಲೆ ನಾನು ಹೇಳ್ಬೇಕು ಅಂತ ಸುಮ್ಮನೆ ಆಗಿದ್ದೀನಿ. ಆದ್ರೂ ಇನ್ನೊಂದು ವಾರದಲ್ಲಿ ನಾನು ಕೊಡ್ತೀನಿ ಒಂದು ಟಾಪಿಕ್ ಅನ್ನ. ಏನಂದ್ರೆ ನಾನು ಹೆಚ್ಚು ಅಳವಡಿಸ್ಕೊಂಡಿದ್ದು ಅದರಿಂದ ನಾನು ಎಷ್ಟು ಮುಂದೆ ಬಂದಿದ್ದೀನಿ, ಹ್ಯಾಂಗ್ ಇನ್ನ ಯಾವ ತರ ಇದ್ದೆ ಹೇಗ ಅದೇ ಅನ್ನೋದನ್ನ ಒಂದು ಇದನ್ನ ಕುಡಿಬೇಕು ಅಂತ ನನ್ ಮನ್ಸಲ್ಲಿ ಬಂದಿದೆ. ಹಾಗಾಗಿ ನಾನು ಹೇಳ್ಬೇಕು ಅಂತ ಅನ್ಕೊಂಡ್ರೆ ಸುಮ್ಮನೆ ಇಲ್ಲ, ನಾನ್ ರೆಡಿಯೇ ಆಗ್ಬೇಕು, ಆದ್ಮೇಲೆ ಒಮ್ಮಿಂದ ಹೇಳ್ಬೇಕು ಅಶ್ವಿನಿ ಮೇಡಮ್ ಅವರಿಗೆ ತಂದು ನಾನು ಸುಮ್ಮನಾಗಿದ್ದೆ. ಇನ್ ಮುಂದೆ ನಾನು ಇದು ಮಾಡ್ತೀನಿ ಸರ್. ಈ ಧ್ಯಾನದ ಬಗ್ಗೆ ನನಗೆ ಧ್ಯಾನದಿಂದ ನಾನು ಎಷ್ಟು ಏನೇನು ಪಡ್ಕೊಂಡಿದ್ದೀನಿ ಅಂತ ಹೇಳ್ತೀನಿ ಸರ್ ಮಾಸ್ಟರ್ಸ್ ಎಲ್ಲರಿಗೂ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಗುಡ್, ಗ್ರೇಟ್ ಮೇಡಮ್. ನಿಜಕ್ಕೂ ಸವಿತಾ ಮೇಡಮ್ ಅವ್ರನ್ನ ನೋಡಿ ಕಲಿಯೋದು ಬಹಳ ಇದೆ ಎಲ್ಲರೂ ಕೂಡ, ಯಾಕಂದ್ರೆ ಅವರು ಎಷ್ಟು ಮುಗ್ಧವಾಗಿದ್ರು, ಇವತ್ತೆಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ರೆ. ಎಸ್ ಮೇಡಮ್, ನಿಮ್ದು ಏನ್ ಹೇಳ್ಬೇಕು ಅಂದ್ಕೊಂಡಿದ್ರೆ ಅದನ್ನೆಲ್ಲದನ್ನು ಬರ್ಕೊಳ್ರಿ. ಕನಿಷ್ಠ ಅದೊಂದು 40 ನಿಮಿಷದ ಒಳಗಡೆ ಮುಗಿಯುವ ರೀತಿಯಲ್ಲಿ ಇದ್ದು ಅದನ್ನ ಒಂದ್ಸರಿ ಯಾರಿಗಾದ್ರೂ ಅಶ್ವಿನಿ ಮೇಡಮ್ ಅಥವಾ ಯಶೋಧಾ ಮೇಡಮ್, ಈ ತರ ರೇವತಿ ಮೇಡಮ್ ಅಥವಾ ನಮ್ಗಾದ್ರೂ ಒಂದು ಫೋನ್ ಮಾಡಿ ಮೊಬೈಲ್ ನಲ್ಲಿ ಓದಿ ಅದನ್ನ ಫಾಸ್ಟ್ ಆಗಿ, ಅಂದ್ರೆ ಅಲ್ಲಿ ಏನಾದ್ರೂ ಹೊಂದಾಣಿಕೆ ಮಾಡ್ಕೊಳ್ಳೋದಿದ್ರೆ ಮೊದ್ಲು ಯಾವ್ದು ಹೇಳ್ಬೇಕು, ಲಾಸ್ಟ್ ಯಾವ್ದು ಹೇಳ್ಬೇಕು, ಅದನ್ನ ಮಾಡ್ಕೊಳಕ್ ರೆಡಿ ಮಾಡ್ಕೊಂಡು ಅನುಭವದಲ್ಲಿ ಇದ್ದು ಎಲ್ಲ ಪ್ರತಿಯೊಂದನ್ನ ನಾನು ಎಲ್ಲ ನೋಟ್ ಮಾಡ್ಕೊಂಡು ಹೇಳ್ತೀನಿ ಸರ್. ನಾನು ಒಂದ್ಸರಿ ಫೋನ್ ಹೇಳ್ಬಿಟ್ಟು ಸರಿ ಮಾಡ್ಕೊಂಡು ಆಮೇಲೆ ಸ್ವಾಧ್ಯಾಯ ಕೊಡಿ ಮೇಡಮ್. ಓಕೆ, ಓಕೆ ಸರ್. ಥ್ಯಾಂಕ್ ಯು ಸರ್. ಅವಕಾಶ. ಥ್ಯಾಂಕ್ ಯು. ಆಯ್ತು, ಕೇವಲ 2 ನಿಮಿಷ ಇದೆ. ಸವಿತಾ ಮೇಡಮ್, ಥ್ಯಾಂಕ್ ಯು. ಕೊನೆಯದಾಗಿ ಅದೃಷ್ಟವಂತರು ಗ್ರಾಟಿಟ್ಯೂಡ್ ಸಲ್ಲಿಸಿದ್ದೀರಾ ವೇದಿಕೆಗೆ ಅಂತ ಹೇಳ್ತೀನಿ. ಹೇಳ್ಬೇಕು ಅಂತ ನಾನು ಅವಾಗಿಂದ ಕಾಯ್ತಿದ್ದೆ, ಕೆಲ್ಸಾನು ಮುಗಿತಿರ್ಲಿಲ್ಲ. ಹೀಗಾಗಿ ನಮ್ಮ ಹುಡುಗ ಕಾಲೇಜ್ ಹೋಗೋಗಿದ್ದ, ಅವ್ನಿಗೆ ಟಿಫಿನ್ ಮಾಡೋಷ್ಟರಲ್ಲಿ ಸ್ವಲ್ಪ ಲೇಟ್ ಆಯ್ತ್ರಿ. ಹಾಗಾಗಿ ಈಗ ನೋಡ್ಬೇಕು ನನ್ನ ಇದು ಮಾಡ್ತಾರ ಇಲ್ಲ ಅಂತ ಹೇಳಿ ನಾನು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಎಲ್ಲರಿಗೂ. ಬೆಳಿಗ್ಗೆ ಹೊತ್ತು ಅಷ್ಟು ಬಿಸಿ ಶೆಡ್ಯೂಲ್ ಇರುತ್ತೆ ಎಲ್ಲರಿಗೂ, ಎಲ್ಲಾ ಮಾಸ್ಟರ್ಸ್ಗೂ ಕೂಡ. ಯಾಕೆಂದ್ರೆ ತಿಂಡಿ ಮಾಡೋದಿರುತ್ತೆ, ಕೆಲ್ಸಕ್ಕೆ ಹೋಗೋದಿರುತ್ತೆ, ಕಾಲೇಜು ಸ್ಕೂಲ್ಗಳು ತುಂಬಾ ಬಿಸಿ ಇರುತ್ತೆ. ಆ ನಡುವೆ ನಾವ್ ಯಾರ್ ಮಾತಾಡ್ತೀವಿ, ಅದು ಡೆಡಿಕೇಶನ್ ಅಂತ ನಾನು ಅನ್ಸ್ಕೊಳ್ಳುತ್ತೆ ಖಂಡಿತ. ಸವಿತಾ ಮೇಡಮ್ ಹೀಗೆ 2 ವರ್ಷದಿಂದ ಸಿದ್ರ ಬೆಟ್ಟಕ್ ಬಂದಿದ್ರು. ಅವಾಗ ನಿಜವಾಗ್ಲೂ ಎಷ್ಟು ಮುಗ್ಧರು ಅಂದ್ರೆ ಅವ್ರಿಗೆ ಏನೋ ಗೊತ್ತಾಗ್ತಾ ಇಲ್ಲ ಪಾಪ, ಮಾತಾಡಕ್ಕೂ ಗೊತ್ತಾಗ್ತಾ ಇಲ್ಲ, ಅಡ್ರೆಸ್ ಗೊತ್ತಿಲ್ಲ. ಅಲ್ಲಿ ಅವ್ರು ನಡ್ಕೊಳ್ಳೋ ರೀತಿ ನೋಡಿದ್ರೆ ನನ್ ಮನ್ಸಿನಲ್ಲಿ ಅನ್ಸ್ತು, ಇವ್ರಿಗೇನಾದ್ರೂ ಲೂಸ್ ಆಗಿದ್ಯಾ, ಯಾಕೆ ಹೀಗಾಡ್ತಾರೆ ಇವ್ರು ಅಂತ ನಾನ್ ಭಾವಿಸಿದ್ದೆ. ಆದ್ರೆ ಇಲ್ಲಿಯವರೆಗೂ ನಾವ್ ಇವತ್ ನೋಡ್ತಾ ಇದೀವಿ ಇವರ ಅಗಾಧ ಬದಲಾವಣೆ.
ಅದಕ್ಕೆ ಕಾರಣ ಈ ಮಾವತಾರ್ ಫೌಂಡೇಶನ್ ಮತ್ತೆ ಧ್ಯಾನ ಅಂತ ಹೇಳ್ಬೋದು. ನಿಜಕ್ಕೂ ಎಲ್ಲಾ ಮಾಸ್ಟರ್ಸ್ಗೂ ಭಾಗವಹಿಸಿದ ಮಾಸ್ಟರ್ಸ್ಗೂ ಈಗ ಇದೇ ರೀತಿ ನೆಕ್ಸ್ಟ್ ಮಂತ್ ಜುಲೈ ಕೊನೆ ತಿಂಗಳಲ್ಲಿ ನಾವು ಈ ತರ ಅನುಭವ ಶೇರ್ ಪ್ರತಿಯೊಬ್ರು ಮಾಡ್ಕೋಬೇಕು ಮಾಸ್ಟರ್ಸ್. ಯಾಕೆಂದ್ರೆ ಇದು ರೆಕಾರ್ಡೆಡ್ ವಿಡಿಯೋ ಎಲ್ರಿಗೂ ತಲುಪಿಸ್ಬೇಕು ಅನ್ನುವಂತಹ ಒಂದು ಮಹದೋದ್ದೇಶ ಇದೆ. ಜೊತೆಗೆ ನಾವು ಏನ್ ಇನ್ನೊಂದು ಕರೆಕ್ಷನ್ ಅಂತಂದ್ರೆ ವಿಡಿಯೋ ಆನ್ ಮಾಡ್ಕೊಂಡು ಮಾತಾಡ್ಬೇಕು. ಯಾಕೆಂದ್ರೆ ಇಷ್ಟೊಂದು ಬೆನಿಫಿಟ್ ಪಡೆದಿದೀವಿ, ಇಷ್ಟೊಂದು ಪಾಸಿಟಿವ್ ಆಗಿದೀವಿ ಅಂತಂದ್ರೆ ಖಂಡಿತವಾಗ್ಲೂ ಎಲ್ರು ವಿಡಿಯೋ ಆನ್ ಮಾಡ್ಕೊಂಡು ಮಾತಾಡಿದ್ರೆ ತುಂಬಾ ವೈಬ್ರೇಷನ್ ಇರುತ್ತೆ. ಇದಕ್ಕೊಂದು ಕಳೆ, ಇದಕ್ಕೊಂದು ಏನಂತಾರೆ ಒಂದು ದೊಡ್ಡ ಪದನೇ ಕೊಡ್ಬೇಕು ಅದಕ್ಕೆ. ಆದ್ರಿಂದ ಮಾಸ್ಟರ್ಸ್ ನಾನ್ ಹೇಳೋದೇನು ಅಂತಂದ್ರೆ ಪ್ರತಿದಿನ ಸ್ಪೀಕರ್ ಬರ್ತಾರೆ ನಾಳೆಯಿಂದ, ಅವ್ರಿಗೆ ಗ್ರಾಟಿಟ್ಯೂಡ್ ಸಲ್ಲಿಸ್ಬೇಕು ಅಂತಂದ್ರೆ ನಾವು ಧ್ಯಾನಿಗಳು ಎಲ್ಲ ಹ್ಯಾಂಡ್ ರೈಸ್ ಮೊದ್ಲೇ ಮಾಡಿಟ್ಟಿರ್ಬೇಕು. ಅಲ್ಲಿ ಬಂದಿರ್ತಾರೆ ನಮಗಾಗಿ ಸಮಯ ಕೊಟ್ಟು ಗ್ರೇಟ್ ಮಾಸ್ಟರ್ಸ್, ಪಿರಮಿಡ್ ಮಾಸ್ಟರ್ಸ್ ಬಂದಿರ್ತಾರೆ. ಹ್ಯಾಂಡ್ ರೈಸ್ ಮಾಡಿ ಅಂತ ನಿಜಕ್ಕೂ ಹೇಳ್ಸ್ಕೊಳೋದ್ ಬೇಡ. ಅದು ತುಂಬಾ ಮನ್ಸಿಗೆ ನೋವಾಗೋದಂತ ವಿಚಾರ ಅಂತ ನಾನು ಭಾವಿಸ್ತೀನಿ ಮಾಸ್ಟರ್ಸ್. ಮತ್ತೊಮ್ಮೆ ಕಳಕಳಿಯಿಂದ ನಾನು ಇವತ್ತು ಬೇಡ್ಕೊಳ್ತೀನಿ, ಎಲ್ರು ಹ್ಯಾಂಡ್ ರೈಸ್ ಮಾಡಿರಿ. ಮೊದಲಿಗೆ ಹ್ಯಾಂಡ್ ರೈಸ್ ಮಾಡಿ ಮತ್ತೆ ವಿಡಿಯೋ ಆನ್ ಮಾಡ್ಕೊಂಡು ಮಾತಾಡೋದನ್ನ ನಾವು ಇನ್ಮೇಲೆ ಮಾಡಿದ್ರೆ ತುಂಬಾನೇ ಈ ವೇದಿಕೆಗೆ ಗ್ರಾಟಿಟ್ಯೂಡ್ ಸಲ್ಲಿಸ್ತಾ ಆಗುತ್ತೆ ಅಂತ ನಾನು ಹೇಳೋದಕ್ಕೆ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇಲ್ಲ, ಯೂನಿವರ್ಸ್ ಮಾತಾಡ್ಸ್ತಾ ಇದೆ ಅಂತ ನಾನ್ ತಿಳ್ಕೊಳ್ತೀನಿ. ಇಷ್ಟು ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ಭಾಗವಹಿಸಿದ ಎಲ್ಲಾ ಮಾಸ್ಟರ್ಸ್ಗೂ ಧನ್ಯವಾದಗಳನ್ನು ತಿಳಿಸ್ತಾ ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು ಆಲ್ ಮಾಸ್ಟರ್ಸ್. ಸಂಪನ್ನ ಮಾಡಿ ಅನುರಾಧ ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಆಲ್ ಮಾಸ್ಟರ್ಸ್ ಎಲ್ಲರಿಗೂ. ಥ್ಯಾಂಕ್ ಯು ಸವಿತವ್ರೆ. ಥ್ಯಾಂಕ್ ಯು ಮೇಡಮ್. ಎಲ್ಲರಿಗೂ ನಮಸ್ತೆ. ಬೆಳಗ್ಗೆ 5:30 ನಮ್ಮ ಕಾರ್ಯಕ್ರಮ ಶುರು ಆಯ್ತು. ಬೆಳಗ್ಗೆ ಹೇಮಾ ಮೇಡಮ್ ಅವರು ಯೋಗ ಪ್ರಾಣಾಯಾಮ ಎಲ್ಲ ಮಾಡಿಸಿದ್ರು, ಅವರಿಗೆ ಧನ್ಯವಾದಗಳು. ಹಾಗೆ ಧ್ಯಾನ ಮಾಡಿಸಿದ ನಮ್ಮ ಯಶೋಧ ಮ್ಯಾಮ್ ಅವರಿಗೂ ನಮ್ಮೆಲ್ಲರ ಕಡೆಯಿಂದ ಧನ್ಯವಾದಗಳನ್ನು ಅರ್ಪಿಸೋಣ. ಮತ್ತೆ ಹಾಗೆ ಇಲ್ಲಿ ಮಾಸ್ಟರ್ಸ್ಗಳು ಚೆನ್ನಾಗಿ ಅವರವರ ಅನುಭವದ ಬಗ್ಗೆ ಎಲ್ಲ ಏನೇನು ಅಳವಡಿಸ್ಕೊಂಡಿದ್ದಾರೆ ವಿಷಯಗಳ ಬಗ್ಗೆ ತುಂಬಾ ಚೆನ್ನಾಗಿ ಮಾತಾಡಿ ತಿಳಿಸಿದ್ದಾರೆ. ಅವರಿಗೂ ನಮ್ಮೆಲ್ಲರ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ಮತ್ತು ಈ ವೇದಿಕೆಯನ್ನು ಕಲ್ಪಿಸಿಕೊಟ್ಟಿರುವ ನಮ್ಮ ನೆಚ್ಚಿನ ಪ್ರೀತಿ ರಂಗನಾಥ್ ಸರ್ ಅವರಿಗೆ ಮತ್ತು ಅವರಿಗೆ ನಮ್ಮ ಎಲ್ಲಾ ಆತ್ಮ ಬಂಧುಗಳ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸೋ ಹಾಗೆ ಇದರಲ್ಲಿ ಅಶ್ವಿನಿ ಮೇಡಮ್ ಆಗಿರ್ಬೋದು, ಸಣ್ಣಗೌಡ್ರು ಆಗಿರ್ಬೋದು, ಮತ್ತೆ ರೇವತಿ ಎಲ್ಲ ಮಾಸ್ಟರ್ಸ್ಗೂ ಧನ್ಯವಾದಗಳು. ಥ್ಯಾಂಕ್ ಯು. ಸಂಪನ್ನ ಮಾಡೋಣ. ಎಸ್ ಮೇಡಮ್. ಹಾಗೆ ಜೊತೆಗೆ ಇನ್ನೊಂದು ವಿಚಾರ ಮಾತಾಡ್ಲೇಬೇಕು. ಯಾಕೆಂದ್ರೆ ಈ ಫೌಂಡೇಶನ್ ವೇದಿಕೆಯಲ್ಲಿ ಸ್ವಲ್ಪನೇ ಮಾತಾಡಿ ಎಂಡ್ ಮಾಡ್ತೀವಿ ಅನ್ನೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಅಷ್ಟೊಂದು ವಿಚಾರಗಳು ವಿನಿಮಯಗಳು ಇರೋದ್ರಿಂದ ಇದು ಬೇಗನೆ ಮುಗಿಸೋದಿಕ್ಕಾಗಲ್ಲ. ಕೆಲವು ಮಾಸ್ಟರ್ಸ್ ಕೇಳ್ಬೋದು ಇಷ್ಟೊಂದು ಲಾಂಗ್ ಟೈಮ್ ತಗೊಳ್ತಾರೆ ಅಂತ, ಬಟ್ ನಿಜಕ್ಕೂ ಕಡಿಮೆ ಶಾರ್ಟ್ ಟೈಮ್ ಅಲ್ಲಂತೂ ತಗೊಳಕ್ ಆಗದೇ ಇಲ್ಲ. ಅಷ್ಟೊಂದು ವಿಚಾರಧಾರೆಗಳಿದಾವೆ, ಒಂದಲ್ಲ ಎರಡಲ್ಲ, ಇನ್ನೂ ಮೇಲೆ ಹೋಗ್ತಾನೆ ಇರ್ತವೆ. ಅಷ್ಟೊಂದು ವಿಚಾರಗಳಿದಾವೆ, ಎಲ್ರಿಗೂ ಗೊತ್ತಿರುವಂತ ವಿಚಾರ. ಎಸ್ ಮಾಸ್ಟರ್ಸ್, ಕೊನೆಯದಾಗಿ ಹೇಳ್ಬೇಕು ಅಂತಂದ್ರೆ ಎಲ್ರು ಸಕ್ರಿಯವಾಗಿ ಪ್ರತಿದಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋಣ. ಎಲ್ರು ಕೂಡ ಸ್ವ ಅಧ್ಯಾಯಕ್ಕಾಗಿ ಟಾಪಿಕ್ಗಳನ್ನ ತಪ್ಪದೆ ನಾವು ಕೊಡೋಣ ಅಂತ ಹೇಳ್ತಾ ಲಾಗಿನ್ ಆಗುವಂತ ಪ್ರತಿದಿನ ಮಾಸ್ಟರ್ ಭಾಸ್ಕರ್ ಸರ್ಗೂ ಹಾಗೂ ನಿರೂಪಣೆ ಮಾಡುತ್ತಿರುವಂತಹ ಉಮಾದೇವಿ ಮೇಡಮ್ಗೆ, ಅನುರಾಧ ಮೇಡಮ್ಗೆ, ಹಾಗೆ ಜೊತೆಗೆ ಇನ್ನೂ ಒಂದು ವಿಷಯ ಹೇಳ್ಬೇಕು ಅಂತಂದ್ರೆ ನಿರೂಪಣೆಗಾಗ್ಬೋದು ಲಾಗಿನ್ ಆಗೋದಕ್ಕೆ ದಯವಿಟ್ಟು ಯಾರಾದ್ರೂ ಇದ್ರೆ ಮಾಸ್ಟರ್ಸ್ ಲ್ಯಾಪ್ಟಾಪ್ ಲಭ್ಯವಿದ್ದಲ್ಲಿ ಅವರು ಮುಂದೆ ಬನ್ನಿ. ಯಾಕೆಂದ್ರೆ ಒಬ್ರಿಗೆ ಆಭಾಸ ಆಗದ್ ಬೇಡ. ಇದೆಲ್ಲ ನಾವು ಆತ್ಮ ಬಂಧುಗಳು, ಜ್ಞಾನ ಬಂಧುಗಳು ನಡ್ಸ್ಕೊಂಡು ಹೋಗ್ತಾ ಇರುವಂತಹ ಅದ್ಭುತವಾದ ವೇದಿಕೆ ಆಗಿರೋದ್ರಿಂದ ಎಲ್ಲರೂ ಸಹಕರಿಸೋಣ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತೆ ಸಣ್ಣಗೌಡ್ರು ಸರ್ಗೆ, ರೇವತಿ ಮೇಡಮ್ಗೆ, ಮಧುರಾ ಮೇಡಮ್ ಅವ್ರ ಬಗ್ಗೆ ಹೇಳ್ಬೇಕು ಅಂತಿತ್ತು, ಅದು ನಾನು ಬಿಟ್ಟಿದ್ದೆ, ಇವತ್ತು ಹೇಳ್ಬೇಕು. ಅವರು ಎಲ್ಲಾ ಸ್ಪೀಕರ್ಗಳನ್ನ ಅಲರ್ಟ್ ಮಾಡಿ ಅವರು ಲಿಂಕ್ ನಲ್ಲಿ ಸೇರಿಸಿ ಪ್ರತಿದಿನ ಅವರು ಅದನ್ನ ಅಲರ್ಟ್ ಮಾಡ್ತಾ ಇರ್ತಾರೆ. ನಿಜಕ್ಕೂ ಅವ್ರಿಗೂ ಕೂಡ ಗ್ರಾಟಿಟ್ಯೂಡ್ ಸಲ್ಲಿಸ್ಬೇಕು. ಈ ಸಂದರ್ಭದಲ್ಲಿ ಎಲ್ಲಾ ಮಾಸ್ಟರ್ಸ್ಗೂ ಮತ್ತೊಮ್ಮೆ ಧನ್ಯವಾದಗಳು.